ದೇಹಾಪರಿ ಕಾಲೋನಿ ಮುಮುಕ್ಷು ಜನಾಲಾಗಿ ಅರ್ಥಾತ್ಮಕಸ್ಯ ಕರೋಣಿ ಬಹುಲೋಕಜೆ ಮೇಳವೀತಿ ನಮಸ್ಕಾರಸ್ಯ ಬ್ರಹ್ಮಚೈತನ್ಯಂ ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ರಘುವೀರ. ಸಮಸ್ತ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ದಿವ್ಯ ಅನುಗ್ರಹದಿಂದ ನಾವೆಲ್ಲರೂ ಇಲ್ಲಿ 2 ದಿನಗಳವರೆಗೆ ಒಂದೇ ವ್ಯವಸಾಯದವರಾಗಿದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೃಷ್ಟಿಯನ್ನಿಟ್ಟುಕೊಂಡು ದೃಷ್ಟಿಕೋನವನ್ನಿಟ್ಟುಕೊಂಡು ನಾವು ನಮ್ಮ ಒಂದು ವೃತ್ತಿ, ವ್ಯವಸಾಯ, ಶಿಕ್ಷಣ, ವಿದ್ಯೆ ಇವುಗಳನ್ನ ಒಂದು ಪ್ರಮಾಣದಲ್ಲಿ ಅಥವಾ ಒಂದು ಭಾವದಲ್ಲಿ ನಾವು ಮನುಷ್ಯನಾಗಿ ಇಟ್ಟುಕೊಂಡು ಈ ಒಂದು ಜ್ಞಾನ, ಈ ಒಂದು ವಿದ್ಯೆ, ಅಧ್ಯಯನ, ವೃತ್ತಿ ಇವುಗಳ ಜೊತೆಗೆ ನಾವು ಸಮಾಜದ ಅಥವಾ ಜನರ ನಿಜವಾದ ಹಿತ ಮಾಡಬೇಕು ಅಂದ್ರೆ, ನಿಜವಾದ ಕಲ್ಯಾಣ ಮಾಡಬೇಕು ಅಂದ್ರೆ ಅದಕ್ಕಾಗಿ ನಾವು ಮುಖ್ಯವಾಗಿ ಯಾವುದನ್ನು ಏನ್ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡಬೇಕು ಅನ್ನೋದನ್ನೇ ನಾವೇನಂತ ಇದ್ದೀವಿ ಅಂದ್ರೆ ಆತ್ಮನೋ ಮೋಕ್ಷಾತ್ಮ ಜಗತ್ತಿದ್ದಾರೆ. ಇವತ್ತು ನಾವು ಆಯುರ್ವೇದದಲ್ಲಿದ್ದೀವಿ, ಅವ್ರು ಎಲೋಪತಿ ಇರಲಿ, ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ಅಥವಾ ಮತ್ತೇನಾದ್ರೂ ವ್ಯವಸಾಯದವರಿರಲಿ, ವೃತ್ತಿಯವರಿರಲಿ, ಸಮಾಜದಲ್ಲಿ ಯಾವುದೇ ಕ್ಷೇತ್ರದೊಳಗಿನ ಯಾವುದೇ ಅಂತಸ್ತಿನ ಯಾರಾದರೂ ಇರಲಿ, ಅವ್ರಿಗೆ ಎಲ್ಲಿವರೆಗೂ ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ದೃಷ್ಟಿಯನ್ನ ತಮ್ಮ ಒಂದು ವೃತ್ತಿಯ ವ್ಯವಸಾಯದ ಪಾರ್ಶ್ವಭೂಮಿಯಾಗಿ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ, ಅಲ್ಲಿವರೆಗೂ ಅವರ ಒಂದು ವ್ಯವಸಾಯದಿಂದ, ವೃತ್ತಿಯಿಂದ, ಶಿಕ್ಷಣದಿಂದ, ಜ್ಞಾನದಿಂದ, ವಿದ್ಯೆಯಿಂದ ಅವ್ರಿಗೆ ಸಮಾಧಾನ ಆಗಲಿಕ್ಕೆ ಶಕ್ತಿ. ಯಾಕಂದ್ರೆ ಇವೆಲ್ಲ ಅಪೂರ್ಣವಲ್ಲ. ಈ ಅಪೂರ್ಣತೆ ಅನ್ನೋ ದೇಹ ಬುದ್ಧಿ ಲಕ್ಷಣ. ನಮ್ಮಲ್ಲಿ 2 ಬುದ್ಧಿ ಅವರು, ಒಂದು ದೇಹ ಬುದ್ಧಿ, ಒಂದು ಆತ್ಮ ಬುದ್ಧಿ. ನಾವು ಮುಂಜಾನೆ ಹೇಳಿದೆ, ಅಥವಾ ದೇಹ ಬುದ್ಧಿಯಲ್ಲಿ ತೆರಕರಬೇಕು, ಆತ್ಮ ಬುದ್ಧಿಯಲ್ಲಿ ತೆರಕರಬೇಕು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದೆ.
ಇವರು ನಿಸರ್ಗದತ್ತ ಮಹಾರಾಜರು ಸುಟ್ಟ ಅಂಗಡಿ ಈಗ ಹೇಳು ಅದೇ ನೆನಪಿಲ್ಲ. ಆದರೆ ಮುಖ್ಯವಾಗಿ ಹೇಳಬೇಕಾದ ಏನು ಅಂದ್ರೆ ನಮ್ಮಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ನಾಲ್ಕು ಏನು ಬೇರೆ ಬೇರೆ ಒಂದು ಚೇಂಬರ್ನಲ್ಲಿ ಇರುವುದಿಲ್ಲ. ನಮ್ಮ ಅಂತಃಕರಣದಾಗಿ ವೃತ್ತಿಗಳು ಹೇಳ್ತಾವ ನಿರಂತರವಾಗಿ ಅವು 4 ಲಕ್ಷಣಗಳಲ್ಲೂ ಇರ್ತಾವೆ. ಕೆಲವು ವೃತ್ತಿ ಎಂಥವು ಇರ್ತವೆ ಅಂದ್ರೆ ಅವುಗಳಲ್ಲಿ ನಿರಂತರವಾಗಿ ಸಂಕಲ್ಪ ಆಗ್ತಾ ಇದೆ. ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು, ಇದನ್ನ ಮಾಡಿದ್ರು ಅದನ್ನ ಮಾಡಿದ್ರು. ಈ ಸಂಕಲ್ಪ ವಿಕಲ್ಪಗಳಲ್ಲಿ ಕೂಡಿಕೊಂಡಿರ್ತಕ್ಕಂಥ ವೃತ್ತಿ ನಾವೇನಂತೀವಿ ಅಂದ್ರೆ ಮನಸ್ಸಿನ ಲಕ್ಷಣ ಸಂಕಲ್ಪ ವಿಕಲ್ಪಾತ್ಮಕ ಮನನ. ಇಲ್ಲಿ ಕೆಲವು ವೃತ್ತಿ ಎಂಥ ಇರ್ತಾವ ಅಂದ್ರೆ ಅವು 2 ಕಾಲಿರ್ತಾವೆ. ಒಂದೇನು ಅಂದ್ರೆ ಅವು ಏನ್ ಮಾಡ್ತಾವ ಅಂದ್ರೆ ವಿಭಾಜನೆ ಮಾಡ್ತಾವೆ. ಯಾವ ನಿತ್ಯ, ಯಾವ ಅನಿತ್ಯ, ಯಾವ ಶಾಶ್ವತ, ಯಾವ ಅಶಾಶ್ವತ, ಯಾವುದು ಹಿತವಾದದ್ದು, ಯಾವ ಅಹಿತವಾದದ್ದು. ಅಂದ್ರೆ ಅದರ ಮೂಲ ನಮ್ಮ ಜೀವನದ ಮೂಲ ಲಕ್ಷಣವನ್ನ ಮುಖ್ಯವಾಗಿ ಇಟ್ಟುಕೊಂಡು ಅದು ವಿಭಾಜನೆ ಮಾಡಿ ಯಾವ ಆತ್ಮ, ಯಾವ ಅನಾತ್ಮ, ಯಾವ್ದು ಗ್ರಾಹ್ಯ, ಯಾವ ತ್ಯಾಜ್ಯ ಅನ್ನೋ ಪದ್ಧತಿ ಒಳಗೆ ಅದನ್ನ ಯಾವಾಗಲೂ ಏನ್ ಮಾಡ್ತಾರೆ, ಅದರೊಳಗೆ ವಿವೇಕ ಅಂತ ಏನಿರ್ತದನು, ವಿವೇಕದ ಅರ್ಥ ಏನಂದ್ರೆ ವಿವಿಚ್ಯತೆ ಇತ್ತು ವಿವೇಕ. ಆಲಿಸೋದು ಸತ್ಯೋಗಿನ ಹಾಡಿನಲ್ಲಿ ಬೇರೆ ಮಾಡ್ತೀವಿ ಆರಿಸಿ ಹಂಗೆ ನಿತ್ಯಾನಿತ್ಯಗಳಲ್ಲಿ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನೋದನ್ನು ಆರಿಸೋದು. ಸುಖ ಯಾವುದು, ದುಃಖ ಯಾವುದು, ಶಾಶ್ವತ ಯಾವುದು, ಅಶಾಶ್ವತ ಯಾವುದು. ಈ ಆರಿಸೋ ಕೆಲಸವನ್ನು ಯಾವುದು ಮಾಡ್ತದೆ ಅಂದ್ರೆ ಬುದ್ಧಿ ಮಾಡ್ತದೆ. ಅದಕ್ಕೆ ನಾವು ಬುದ್ಧಿ ಮಾಡ್ತೀವಿ. ಅದ್ರದ್ದು ಇನ್ನೊಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರಣ ಏನಂದ್ರೆ ನಿಷ್ಠೆ ಮಾಡೋದು. ನಿಶ್ಚಯಾತ್ಮಿಕ ಬುದ್ಧಿ ಅಂತ ಆ ವೃತ್ತಿಗಳು ಇವು 2 ಲಕ್ಷಣಗಳು ಇರ್ತಾವೆ. ಅವುಗಳು ಏನ್ ಮಾಡ್ತಾವ ಅಂದ್ರೆ ಅವನ ವಿವೇಚನೆ ಅವುಗಳನ್ನು ವಿಂಗಡಣೆ ಮಾಡುವಾಗ ಅವು ಎಲ್ಲ ಆ ವೃತ್ತಿ ಅರ್ಥಾತ್ ಆ ಬುದ್ಧಿ ಯಾವ ಒಂದು ಭಾವವನ್ನು ತಗೊಂಡು ಅನೇಕ ಜನ್ಮಗಳಿಂದ ಬೆಳ್ಕೊಂಡು ಬಂದಿರ್ತದೋ ಆ ಭಾವಕ್ಕನುಸಾರವಾಗಿಯೇ ಅದು ವಿಭಾಗ. ನಮ್ಮ ಬುದ್ಧಿ ಅನೇಕ ಜನ್ಮಗಳಿಂದ ಮನುಷ್ಯ, ಪ್ರಾಣಿ, ಪಶು, ಪಕ್ಷಿ ಹಾಕೋತ ಬಂದಿರುವುದು. ಹಿಂದಿನ ಜನ್ಮದಲ್ಲಿ ಮನುಷ್ಯ ಇದ್ವಿ, ಅದರ ಹಿಂದಿನ ಜನ್ಮದಲ್ಲಿ ಎಂಥ ಮನುಷ್ಯರಿದ್ವಿ ಅಂದ್ರೆ ದೇಹ ಬುದ್ಧಿ ಜನ ಇದೆ. ಆದ್ರಿಂದ ನಮ್ಮ ಬುದ್ಧಿ ದೇಹ ಬುದ್ಧಿನೇ ಮುಖ್ಯವಾಗಿ ತಗೊಂಡಿರ್ತಕ್ಕಂಥದ್ದು. ಆ ದೇಹ ಬುದ್ಧಿ ಅನುಸಾರವಾಗಿ ಅದೇನ್ ಮಾಡ್ತಾರೆ ಸಾರಾಸಾರ ವಿಚಾರ. ಅದರೊಳಗಿಂದ ಏನ್ ನಿರ್ಮಾಣ ಆಗತ್ತೆ ಅಂದ್ರೆ ವಿಜ್ಞಾನದ ಆವಿಷ್ಕಾರ. ಹೆಂಗ ಅಂದ್ರೆ ಆ ಬುದ್ಧಿ ಅನ್ನುವಂಥದ್ದು ದೃಶ್ಯವನ್ನ ಸುಖದ ಸಾಧನೆ ಅಂತ. ಆದ್ರಿಂದ ಅದನ್ನೇ ನಿಷ್ಠೆ ಮಾಡ್ತದೆ. ನಾನು ಶಿಕ್ಷಣ ಪಡ್ಕೊಂಡ್ರೆ ದೃಶ್ಯದ ಶಿಕ್ಷಣದಿಂದಲೇ ನನಗೆ ಸುಖ ಆಗ್ತದೆ ಅನ್ನೋದು ನಮ್ಮ ಬುದ್ಧಿ ಯಾವಾಗ ಎಷ್ಟೋ ಜನರ ಹಿಂದೆ ನಿರ್ಣಯ. ಆದ್ರಿಂದ ಸ್ವಾಭಾವಿಕವಾಗಿ ದೇಹ ಬುದ್ಧಿಯಿಂದ ನಾವು ಜಡ ಪದಾರ್ಥಗಳ ಕಡೆಗೇನೆ ನಮ್ಮ ದೇಹ ಬುದ್ಧಿ ಅನ್ನೋದು ಹರಿತಾ ಇದೆ. ಅದನ್ನ ಅದು ಗ್ರಾಹ್ಯ ಅಂತ ತಿಳ್ಕೊಳ್ತದೆ. ಸೂಕ್ಷ್ಮವಾದದ್ದನ್ನ ಅಗ್ರಾಹ್ಯ ಅಂತ ತಿಳ್ಕೊಳ್ತದೆ. ಅರ್ಥಾತ್ ಜಡವಾದದ್ದನ್ನ ಗ್ರಾಹ್ಯ ಅಂತ ನಮ್ಮ ಬುದ್ಧಿ ತಿಳ್ಕೊಳ್ತಾ ಇರೋದ್ರಿಂದ ಆ ಬುದ್ಧಿ ಏನ್ ಮಾಡ್ತದೆ ಅಂದ್ರೆ ಆ ಪ್ರಕಾರವಾದನ್ನ ಅದು ವಿವೇಚ ಅರ್ಥಾತ್ ವಿಭಾಜನೆ ಮಾಡಿ ನಿರ್ಧಾರ ಏನ್ ನಿರ್ಧಾರ ಮಾಡ್ತದೆ ಅಂದ್ರೆ ದೃಶ್ಯನೇ ನಮ್ಮ ಜೀವನದ ಪ್ರಮುಖ ಮೌಲ್ಯ. ಇದು ದೇಹ ಬುದ್ಧಿ ಲಕ್ಷಣ. ಇನ್ನು ಆತ್ಮಬುದ್ಧಿ ಲಕ್ಷಣ ಅಂದ್ರೆ ಏನ್ ಮಾಡ್ತದೆ ಅಂದ್ರೆ ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತಲ್ಲ, ಅಹಂಕಾರ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪ ಆತ್ಮ ಇದ್ದೀನಿ ಅನ್ನೋದನ್ನ ಅದು ವಿಭಾಜನೆ ಮಾಡಿ ನಿತ್ಯವಾದದ್ದು ಬೇಕು, ಶಾಶ್ವತವಾದದ್ದು ಬೇಕು, ಅರ್ಥಾತ್ ಏನಂದ್ರೆ ಆನಂದ ಸ್ವರೂಪವಾದದ್ದು ಬೇಕು ಅನ್ನೋ ಭಾವವನ್ನು ಹೊಂದಿ ಅದೇ ನಾನು ಅಥವಾ ಅದೇ ನನ್ನ ಜೀವನ ಧ್ಯೇಯ ಮತ್ತು ನನ್ನ ಸಾಧನೆ ಅನ್ನುವಂಥದ್ದು ನಮ್ಮ ಬುದ್ಧಿ ಸ್ವೀಕಾರ ಮಾಡಿದ್ರೆ ಅದಕ್ಕೆ ಆತ್ಮಬುದ್ಧಿ. ನಿತ್ಯಾನಿತ್ಯ ವಸ್ತು ವಿವೇಕುಗಳಂತ ಬುದ್ಧಿ ಆಗಿದ್ರೆ ಅದೇನ್ ಮಾಡ್ತದಂದ್ರೆ ದೇಹವನ್ನು ಅರ್ಥಾತ್ ದೇಹ ಬುದ್ಧಿಯಿಂದ ಯಾವ ಕಲ್ಪನೆ, ವಿಚಾರ ಅಥವಾ ಸಂಕಲ್ಪಗಳು ನಮ್ಮ ಮನುಷ್ಯನ ಬರ್ತಾವೋ ಅವನ್ನೆಲ್ಲ ಉಪೇಕ್ಷಾ ಮಾಡಿ ಆತ್ಮಬುದ್ಧಿ ಅನುಸಾರವಾಗಿ ಅದನ್ನು ನಿರ್ಣಯ ಮಾಡಿ ಮಾಡ್ತಾರೆ. ನಮ್ಗೆ ಈಗ ಬೇಕು
ಆದ್ರಿಂದ साधु सत्पुरुष लोग रामकृष्ण परमहंस ಹೇಳಿದ್ರು, मुझे पेट भरने की विद्या नहीं चाहिए, मुझे भगवान का साक्षात्कार कराने वाली बुद्धि यानी विद्या चाहिए. ಮತ್ತು ಅದೇ ಸಾ ವಿದ್ಯಾ ಯಾ ಮುಕ್ತ, ಯಾವ ವಿದ್ಯೆಯಿಂದ ನಾವು ಮುಕ್ತ ಆಗ್ತೀವೋ, ಮೋಕ್ಷ ಪಡ್ಕೋತೀವೋ ಅಥವಾ ನಮ್ಗೆ ನಿಜವಾದ ಹಿತ ಆಗ್ತದನೋ ಆ ಬುದ್ಧಿನೇ ಉತ್ತಮವಾಗಿರ್ತಕ್ಕಂಥ ಬುದ್ಧಿ. ಸತ್ಪುರುಷರ ಬುದ್ಧಿ ಆತ್ಮಬುದ್ಧಿ, ನಮ್ಮ ಬುದ್ಧಿ ದೇಹ ಬುದ್ಧಿ. ನಾವೆಲ್ಲ ವಿಚಾರಗಳು ದೇಹ ಬುದ್ಧಿಯಿಂದನೇ. ಆಗ ನಾವು ಈ ದೃಶ್ಯ ಪ್ರಪಂಚದ ಕಡೆ ನೋಡ್ತಕ್ಕಂಥ ಇವೆರಡು ದೃಷ್ಟಿಯವರು ದೇಹ ಬುದ್ಧಿಯಿಂದ ನೋಡೋದು, ಆತ್ಮಬುದ್ಧಿಯಿಂದ ನೋಡೋದು. ಅವಾಗ ನಮ್ಗೆ ಗ್ರಾಹ್ಯ ಯಾವುದು ಅಗ್ರಾಹ್ಯ ಯಾವುದು ಅಂತ ಗೊತ್ತಾಗುತ್ತೆ. ಇವತ್ತು ನಮ್ಮ ಬುದ್ಧಿ ಅನ್ನೋದು ಸಂಪೂರ್ಣ ಏನಾಗ್ಬಿಡ್ತದೆ ಅಂದ್ರೆ ಜಡವನ್ನ ಆಶ್ರಯಿಸುವಂಥದ್ದು. ಈ ದೇಹವನ್ನ ನಾವು ಒಂದು ಗಾಢವಾಗಿ ತಿಳ್ಕೊಂಡ್ಬಿಟ್ಟು, ಆದ್ರಿಂದ ನಮ್ಗೆ ಏನಾಗ್ತದೆ, ದೇಹದ ಸುಖ ದುಃಖನೇ ನನ್ನ ಸುಖ ದುಃಖ, ದೇಹದ ಆರೋಗ್ಯನಾರೋಗ್ಯನೇ ನನ್ನ ಆರೋಗ್ಯನಾರೋಗ್ಯ ಅನ್ನೋದ್ರಿಂದಾಗಿ ನಮ್ಮ ಬುದ್ಧಿ ದೇಹ ಬುದ್ಧಿ ಆಗಿರೋದ್ರಿಂದ ಈ ದೇಹ ಬುದ್ಧಿಯಿಂದ ನಾವು ನಮ್ಮ ಆಯುಷ್ಯ ಇವತ್ತು ಇದು ಒಂದ ಜನ್ಮ ಅಲ್ಲ, ಇಂಥ ಎಷ್ಟೋ ಜನ್ಮ ಕಳೆದ್ರೂ ನಮ್ಮ ಜೀವನ ಏನಾಗ್ಲಿಕ್ಕೆ ಶಕ್ತಿಲ್ಲ ಅಂದ್ರೆ ಸಫಲ ಆಗುವುದಿಲ್ಲ. ಅದಕ್ಕಾಗಿ ಎಲ್ಲ ಸತ್ಪುರುಷ ಶಾಸ್ತ್ರ ಪುರಾಣ ವೇದ ಉಪನಿಷತ್ತುಗಳು ಏನು ಅಂತವೆ ಅಂದ್ರೆ ಇನ್ನು ಆತ್ಮಬುದ್ಧಿ ಉಳ್ಳವರಾಗಲಿ ಅಂತ ಶಂಕರಾಚಾರ್ಯ ಹೇಳಿದ್ರು. ಮನೋಬುದ್ಧ ಚಿತ್ತ ಸಂಕಾಲಿನ ನತಶ್ರೋತ್ರೇ ನಟಗ್ರಹಾನೇತ್ರೇ ನಚವ್ಯೋಮ ಭೂಮೆನ್ನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ. ನಾನು ಅರ್ಥಾತ್ ಏನು ಅಂದ್ರೆ ನಾನು ಆಕಾಶ ಅಲ್ಲ, ಅದೇ ರೀತಿಯ ವಾಯು ಅಲ್ಲ, ಅಗ್ನಿ ಅಲ್ಲ, ಪಂಚಮಹಾಭೂತ ಅಲ್ಲ, ಅರ್ಥಾತ್ ಮನಸ್ಸು ಪ್ರಾಣ ಇಂದ್ರಿಯ ಇವು ಯಾವುವು ನಾನಲ್ಲ. ನಾನು ಸಚ್ಚಿದಾನಂದ ಸ್ವರೂಪ ಆತ್ಮ ಇದ್ದೀನಿ, ನಾನು ಶಿವಸ್ವರೂಪ ಇದ್ದೀನಿ ಅಂತ ನಮ್ಗೇನಾಗಬೇಕಾಗಿದೆ ಅಂದ್ರೆ ಆ ಭಾವ ನಮಗೆ ಬರಬೇಕಾಗಿದೆ. ನಮ್ಮ ಜೀವನದ ಪರಮೋಚ್ಚ ಧ್ಯೇಯ ಅಲ್ವಾ. ಇದನ್ನು ಸಾಧಿಸೋದು ಹೆಂಗೆ? ನಾನು ಹೇಳಿದೆ, ಆ ನಿಸರ್ಗದತ್ತ ಮಹಾರಾಜರು ಅವರು ಗುರುಗಳ ಬಗ್ಗೆ ಹೇಳುವಾಗ ಅವ್ರು ಹೇಳಿದ್ರು, ನೀನು ಬ್ರಹ್ಮ ಇದ್ದೀಪ ಅನ್ಕೊಂಡು ನಾ ಬ್ರಹ್ಮ ಆಗಿ ಮುಂದೆ ಏನ್ ಮಾಡ್ತೀನಿ, ಏನು ಮಾಡಿ ಅದನ್ನ ನೆನಪಿಟ್ಟುಕೊಂಡೆ. ವಸ್ತುತಃ ನಾವೇನಿದ್ದೀವಿ ಅಂದ್ರೆ ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ ಇದ್ದೀವಿ, ಬ್ರಹ್ಮ ಇದ್ದೀವಿ. ರಾಮ ಮಾರುತಿ ಕೇಳ್ದ, ಕಸ್ವಂ ನೀನ್ ಯಾರಪ್ಪ ಅಂತ ಕೇಳಿ. ಅವಾಗ ಅವನು ಹೇಳ್ತಾನೆ, ದೇಹ ಬುದ್ಧಿ ಅಥವಾ ದಾಸೋಹ, ದೇಹ ಬುದ್ಧಿಯಿಂದ ವಿಚಾರ ಮಾಡ್ತೀನಿ ನಾನು ನಿಮ್ ದಾಸ. ಜೀವ ಬುದ್ಧಿ ಅಥವಾ ವಂಶಕ, ಜೀವ ಬುದ್ಧಿಯಿಂದ ವಿಚಾರ ಮಾಡಿದ್ರೆ ನಾನು ನಿಮ್ಮ ವಂಶಿದ್ದೆ. ಆತ್ಮಬುದ್ಧಿ ತ್ವಮೇವಾಹಂ ಇತಿ ನಿಶ್ಚಿತ. ಆತ್ಮಬುದ್ಧಿಯಿಂದ ನಾನು ನೀನು ಒಂದ ಇದ್ದೀವಿ. ಹಂಗೆ ಸಮುದ್ರ ಮತ್ತು ತೆರೆ ಒಂದವನು ಹಂಗೆ ಇದ್ದೀವಿ, ನಾನು ನೀನು ಒಂದೇ ಸಚ್ಚಿದಾನಂದ ಭಾವ ಉಳ್ಳವರೇ ಇದ್ದೀವಿ. ಹೆಂಗೋ ಹಂಗೆ ಅಂದ್ರೆ ಸಮರ್ಥನೆ ದೇಹ ಬುದ್ಧಿ ಆತ್ಮಬುದ್ಧಿ ಕರಾವಿ. ಉದ್ದೇಶನ ಅದು ಜೀವನದ ಉದ್ದೇಶದ. ಆದ್ರೆ ಈ ವೃತ್ತಿ ನಮ್ಮ ಪ್ರಾರಬ್ಧಾನುಸಾರವಾಗಿ ಬದಿಗೆ ಬಂದಾಗ ಈ ವೃತ್ತಿಯಲ್ಲಿ ಇದ್ದುಕೊಂಡು ಲೋಕದ ನಮ್ಮ ಸುತ್ತಲೂ ಇರ್ತಕ್ಕಂಥ ಸಮಾಜಕ್ಕೆ ಹಿತ ಮಾಡುವುದರ ಮೂಲ ಈ ಜ್ಞಾನದಿಂದ ಈ ವಿದ್ಯೆಯಿಂದ ಸಮಾಜಕ್ಕೆ ಅಂದ್ರೆ ಒಳ್ಳೆಯದನ್ನು ಮಾಡುವುದರ ಮೂಲಕವಾಗಿ ನಾವೇನ್ ಮಾಡ್ಬೇಕಾದ್ರೆ ಆತ್ಮ ಮೋಕ್ಷ ಅಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ಬೇಕಾಗಿದೆ. ಇದೇ ಆತ್ಮ ಮೋಕ್ಷಾತ್ಮ ಜಗದ್ಧಿತಾಯಿಕೆ ಅನ್ನೋದು ಅಕ್ಷರ. ಅದ್ರ ಜಗದ್ಧಿತಾಯಿಕೆ ಯಾಕೆ ಅಂತ ತಿಳ್ಕೊಂಡು ಕೇಳಿದರೆ ಈಗ ಏನಾಗಿದೆ ಅಂದ್ರೆ ನಾವು ಈ ಶಿಕ್ಷಣವನ್ನು ಪಡ್ಕೊಂಡ್ರೆ ಇದು ನಮ್ಮ ಸ್ವಕರ್ಮ ಆಗಿದೆ. ಸ್ವಕರ್ಮ ಅಂದ್ರೆ ಏನು ಅಂದ್ರೆ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಭಗವಂತ ಸಂಪೂರ್ಣ 18 ಅಧ್ಯಾಯ 700 ಶ್ಲೋಕಗಳ ಸಾರಭೂತವಾಗಿರ್ತಕ್ಕಂಥ 2 ಶ್ಲೋಕ ಹೇಳಿದ್ದಾರೆ. ಅವ್ಯಾವು ಅಂದ್ರೆ ಸ್ವೇ ಸ್ವೇ ಕರ್ಮಣ್ಯವಿರುತ್ತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತ ಸಿದ್ಧಿಂ ಯಥಾವಿಲ್ಲತಿ ತತ್ರು. ತಮ್ಮ ತಮ್ಮ ಕರ್ಮಗಳಲ್ಲಿದ್ದುಕೊಂಡು ಸ್ವೇ ಸ್ವೇ ಕರ್ಮನಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ. ಅದರೊಳಗಿಂದ ನಾವು ತನ್ನ ಜೀವನವನ್ನ ಸಾರ್ಥಕ ಮಾಡಿಕೊಡ್ತಾರೆ.
ಸ್ವಕರ್ಮ ನಿರತ ಸಿದ್ಧಿ ಯಥಾ ಸ್ವಕರ್ಮದಲ್ಲಿರ್ತನಾಗಿರ್ತಕ್ಕಂಥವನು ಯಾವ ರೀತಿಯಾಗಿ ತನ್ನ ಶ್ರೇಯಸ್ಸನ್ನು ಮಾಡಿಕೊಳ್ತಾನೆ ಅನ್ನೋದಕ್ಕೆ ಇನ್ನೊಂದು ಶ್ಲೋಕದಲ್ಲಿ ಯಥಾ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂತತಂ ಸ್ವಕರ್ಮನಾಥಂ ಅಭ್ಯರ್ಥ್ಯ ಸಿದ್ಧಿಂ ಬಿಂದತಿ ಮಾನವ. ಅರ್ಥಾತ್ ಇವರು ಜ್ಞಾನ ಭಕ್ತಿ ಕರ್ಮ ಮೂರು ಹೇಳಿದ್ದಾರೆ. ಯಥಾ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂತತಂ ಅನ್ನುವ ಜ್ಞಾನ ಯಾವುದರೊಳಗಿಂದ ಈ ಪಂಚ ಎಲ್ಲ ಈ ಭೂತಗಳು ನಿರ್ಮಾಣ ಆಗಿವೆ, ಯಾವುದೋ ಸ್ಥಿತ ಅವನು ಕೊನೆಗೆ ಯಾವುದೋ ದಯ ಆಗ್ತಾವನು. ಯಥೋವಾಹಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತಿ ಅಭಿಸಂವಿಶಂತಿ ತದ್ ಜಿಜ್ಞಾಸ. ಉಪನಿಷತ್ನ ಬರೀತಾರೆ ಯಾವುದರೊಳಗಿಂದ ಇವೆಲ್ಲ ನಿರ್ಮಾಣ ಆಗ್ತಾವನು, ಯಾವುದರೊಳಗೆ ಇವೆಲ್ಲ ಸ್ಥಿತವಾಗವು ಮತ್ತು ಯಾವುದೋ ಕೊನೆಗೆ ಎಲ್ಲ ಎಲ್ಲರೊಳಗೆ ದಯ ಆಗ್ತಾವನು, ಅದನ್ನು ನೀನು ತಿಳ್ಕೋ. ಅದನ್ನು ತಿಳ್ಕೊಂಡಾಗ ಮಾತ್ರ ಜೀವನದ ಎಲ್ಲ ಪ್ರಶ್ನೆ ಬಗ್ಗೆ ಅವ ನಮ್ಮ ದೃಷ್ಟಿಯಿಂದ ಬರ್ತಾರೆ. ಮಹಾರಾಜರಿಗೆ ಬಂದೀಗ ಮಹಾರಾಜ ನೀವು ದೇವ್ರು ನೋಡಿರೇ ಇದ್ದೀವಿ. ಮಹಾರಾಜ ನೋಡಿಲ್ಲ, ನಮಗೂ ತೋರಿಸ್ತೀನಿ ಮಹಾರಾಜನಿಗೂ ಅದನ್ನು ನೋಡ್ಲಿಕ್ಕೆ ನಮ್ಮ ಕಡೆಗೆ ಒಂದು ಪ್ರಕಾರ ಚಶ್ಮಾ, ನೀವು ಆ ಚಶ್ಮಾ ಹಾಕೊಳ್ಳಿ ನಿಮ್ಗೆ ದೇವ್ರು ಕಾಣಿಸ್ತಾರೆ. ನಮ್ಗೆ ಕೊಡ್ರಿ ಚಶ್ಮಾ, ನೀವು ಅದ್ರ ಕಿಮ್ಮತ್ ಕೊಡಿ ಅಂತ ಕೊಡ್ತಿದ್ದೆ. ಏನ್ ಕಿಮ್ಮತ್ ಹೇಳಿ ಕೊಡ್ತೀನಿ? 3.5 ಕೋಟಿ ರಾಮನಾಮ ಜಪ. ಮಹಾರಾಜರು 3.5 ಕೋಟಿ ರಾಮನಾಮ ಜಪ ಮಾಡೋದ್ರಿಂದ ನಮ್ಮ ಚಿತ್ತ ಶುದ್ಧಿಯಾಗಿ ನಮ್ಮ ಅಂತಃಕರಣದಲ್ಲಿ ಭಗವಂತನ ಅಸ್ತಿತ್ವದ ಅರಿವು ಅರ್ಥಾತ್ ಭಾವ ಬರದೇ ಇದ್ದಿಗೆ ಶಕ್ತಿ ಇಲ್ಲ. ನಮ್ಮ ಅಂತಃಕರಣದ ಭಗವಂತಿದ್ದಾನೆ ಅನ್ನೋ ಭಾವ ಏನದನೋ. ನಾಮಸ್ಮರಣೆ ಅಂದ್ರೆ ಏನು ಅಂದ್ರೆ, ನಾಮಸ್ಮರಣೆ ಅಂದ್ರೆ ಅರ್ಥಾತ್ ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ನಾಮ. ಭಗವಂತನ ಅಂತಃಕರಣದಾಗಿದ್ದಾನೆ ಅನ್ನೋ ಅರಿವು, ಭಗವಂತನ ಇರುವಿಕೆ ಅರಿವು, ಆ ಅರಿವಿನ ಅನುಸಂಧಾನ ಪುನಃ 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 ನಮ್ಮ ಮನಸ್ಸಿನಾಗಿ ಬರುವುದು. ಆ ಅನುಸಂಧಾನಕ್ಕೊಂದಿನ ಸಿಂಬಾಲ್ ಬೇಕು ಅಂತ ತಿಳ್ಕೊಂಡು ಅದಕ್ಕಾಗಿ ಸಿಂಬಾಲ್ ಯಾವುದು? ನಾಮ. ನಾವು ನಾಮಸ್ಮರಣೆ ಮಾಡುವುದರಿಂದ, ಅದನ್ನು ರಿಪಿಟೇಷನ್ ಮಾಡುವುದರಿಂದ ನಮ್ಮ ಅಂತಃಕರಣ ಭಗವಂತಿದ್ದಾನ ಅನ್ನುವಂಥ ಅರಿವು ಜಾಗೃತಿ. ಅದರೊಳಗಿನ ನಿಧಾನವಾಗಿ ನಮ್ಮ ಅಂತಃಕರಣ ಭಗವಂತನ ಅರಿವು ಪ್ರಖರವಾಗಿ ಅನುಭವಕ್ಕೆ ಬರ್ಲಿಕ್ಕೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಕೇಳಿದ್ರು, ದೇವರು ನೋಡಿದ್ವಿ ಹೆಂಗ್ ನೋಡಿವಿ? ಈಗ ನಾನು ನಿನ್ನ ಹೆಂಗ್ ನೋಡ್ಲಿಕ್ಕೂ ಇದಕ್ಕಿಂತನೂ ಗಾಢವಾಗಿ ಆ ದೇವರನ್ನು ನೋಡಿ. ಮಹಾರಾಜರು ಹೇಳಿದ್ರು, ಆ ದೇವರು ನಾವು ನೋಡಿವಿ. ನೋಡೋದು ಅನ್ನೋದು ಈ ಭೌತಿಕ ಕಣ್ಣುಗಳಿಂದ ಅಲ್ಲ, ಸೂಕ್ಷ್ಮ ದೃಷ್ಟಿಯಿಂದ ಅಥವಾ ನಮ್ಮ ಸೂಕ್ಷ್ಮವಾಗಿರ್ತಕ್ಕಂಥ ಭಾವದಿಂದ. ಆ ಸೂಕ್ಷ್ಮವಾಗಿರ್ತಕ್ಕಂಥ ಅಂತಕ್ಕಂಥ ಮಾತ್ರ ತಿಳ್ಕೊಳ್ಳಿಕ್ಕೆ ಶಕ್ಯವಾಗ್ತಕ್ಕಂಥವಿರೋದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಎಂದ್ರೂ ಅದೇನಲ್ಲ ಅಂತಂದ್ರೆ ಅದು ನಮ್ಮ ಅನುಭವದಲ್ಲಿ ಬರೋ ಫೀಲಿಂಗ್ ಇಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಬರೀ ಅಂಡರ್ಸ್ಟ್ಯಾಂಡಿಂಗ್ ಇರೋದು ಹಂಗ ಅನಿಸೋದು. ನಮ್ಗೆ ಫಿಲಾಸಫಿ ಪ್ರೊಫೆಸರ್ಗಳಿಗೆ ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಜ್ಞಾನ ಇರ್ತದೆ, ಅದೊಂದು ಕಲ್ಪನಾ ಇರ್ತದೆ. ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್, ಬ್ರಹ್ಮ ಅಂದ್ರೆ ಇವು, ಮಾಯಾ ಅಂದ್ರೆ ಇವು, ಜೀವ ಅಂದ್ರೆ ಇವು ಎಲ್ಲ ಕಲೆಕ್ಷನ್ ಇರ್ತವೆ. ಆದ್ರೆ ಅದು ಅನುಭವ ಇರುವುದಿಲ್ಲ. ಹೇಗೋ ಹಂಗೆ ಏನದ ಅಂದ್ರೆ ಮಹಾರಾಜರು ಹೇಳಿದ್ರು, ಅರ್ಥಾತ್ ಈಗೇನ್ ಹೇಳಿದ್ರಲ್ಲ, ಯಥಾ ಪ್ರವೃತ್ತಿಯ ಭೂತಾನ ಏನು ಸರ್ವ ಇದು ಜ್ಞಾನ. ಸ್ವಕರ್ಮನ ತಮ್ ಅಭ್ಯರ್ಥ್ಯ, ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಭಗವಂತನ ಪೂಜೆಯನ್ನು ಮಾಡಿ ನಾವು ಒಂದು ಅನುಗ್ರಹಕ್ಕೆ ಅಥವಾ ಒಂದು ದಿವ್ಯವಾಗಿರ್ತಕ್ಕಂಥ ಅನುಭವಕ್ಕೆ ನಾವೇನಾಗ್ತೀವಿ ಅಂದ್ರೆ ನಾವು ಅನುಭವವನ್ನು ಪಡ್ಕೋತೀವಿ. ಅದೇ ಪ್ರಶ್ನೆ ಏನ್ ಬರ್ತದಂದ್ರೆ, ಸ್ವಕರ್ಮ ಅಂದ್ರೆ ಯಾವುದು? ನಾವು ಯಾವ ಸಮಾಜದಲ್ಲಿ, ಯಾವ ಕುಟುಂಬದಲ್ಲಿ, ಯಾವ ಸಂಸ್ಕಾರಗಳನ್ನು ತಗೊಂಡು, ಯಾವ ದೇಹವನ್ನು ಧಾರಣೆ ಮಾಡಿಕೊಂಡು ಹುಟ್ಟಿ ಬಂದೀವೋ ಮತ್ತು ಅದಕ್ಕನುಸಾರವಾಗಿ ನಾವು ನಮ್ಮ ಜೀವನದಲ್ಲಿ ಯಾವ ವಿಚಾರಗಳನ್ನ, ತಿಳುವಳಿಕೆಯನ್ನ, ಬುದ್ಧಿಯನ್ನ, ವಿಷಯಗಳನ್ನ, ಜ್ಞಾನವನ್ನು ಪಡ್ಕೊಂಡೀವೋ ಅದೇನದ ಅಂದ್ರೆ ಅದನ್ನ ನಾವು ಯಾವ ರೀತಿ ವಿನಿಯೋಗ ಮಾಡಬೇಕು ಅಂತಂದ್ರೆ ಅದು ನಮ್ಮ ಸ್ವಕರ್ಮ. ಈಗ ಅರ್ಥಾತ್ ಏನು ಅಂದ್ರೆ, ನೀವು ಡಾಕ್ಟರ್ನೇ ಆಗಲಿ, ಪ್ರಾಕ್ಟೀಸರೇ ಮಾಡಲಿ, ನೌಕರಿಯರೇ ಮಾಡಲಿ, ಇದು ನಿಮ್ಮ ಸ್ವಕರ್ಮ.
ನಿಮ್ಮ ಪಾಲಿ ಒದಗಿ ಬಂದಿರತಕ್ಕಂಥ ಈ ಸ್ವಕರ್ಮ ರೂಪಿ ಪುಷ್ಪವನ್ನ ಭಗವಂತನಿಗೆ ಏರಿಸುವುದು. ಭಗವಂತನಿಗೆ ಏರಿಸಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾವು ಮೋಕ್ಷ ಪಡ್ಕೋಬೇಕು. ಭಗವಂತನಿಗೆ ಏರಿಸೋದಂದ್ರೆ ಏನ್ ಮಾಡುವುದು? ಅರ್ಥಾತ್ ಏನು ಅಂದ್ರೆ ಯಾವುದೇ ಒಂದು ಹೂ ನಾವು ಭಗವಂತನಿಗೆ ಏರಿಸ್ಬೇಕಾದ್ರೆ ಮೂಸಿ ನೋಡಿದ್ವಿ ಅಂದ್ರೆ ಅದು ಏರ್ಸಿಗೆ ಬರಲ್ಲ. ನಾವು ಮೂಸಿ ನೋಡ್ಬಾರ್ದು. ಅದ್ರ ಮಾತ್ರ ಅದೇನಿರ್ತದೆ ಶುದ್ಧ. ಆಮೇಲೆ ನಿರ್ಮಾಲ್ಯ. ಹೇಗೋ ಹಂಗೆ ನಾವು ಮಾಡ್ತಕ್ಕಂಥ ಕರ್ಮದಲ್ಲಿ ಯಾರು ವಿಷ ಬೀಜರು. ಪ್ರತಿಯೊಂದು ಕರ್ಮದಲ್ಲಿ ನೀವು ಮಾಡೋದಾಗಲಿ ನಾವು ಮಾಡೋದಾಗಲಿ ಪ್ರತಿಯೊಂದು ಕರ್ಮದಲ್ಲಿ ಯಾರು ವಿಷ ಬೀಜ. ಯಾವುವು ಅಂದ್ರೆ ಕರ್ತೃತ್ವಾಭಿಮಾನ ಮತ್ತು ಫಲಾಪೇಕ್ಷೆ ಅನ್ನುವಂಥ ಯಾರು ವಿಷ ಬೀಜರು. ಅವುಗಳ ಸಹಿತವಾಗಿ ಆ ಕರ್ಮವನ್ನು ನಾವು ಉಪಯೋಗ ಮಾಡಲಿಕ್ಕಾದ್ರೆ ಅದರಿಂದ ನಮ್ಗೆ ದುಃಖ ನಿರ್ಮಾಣ. ನಾನು ಮಾಡಿದೆ ಅನ್ನೋ ಭಾವ ಬರ್ತದೆ. ಆದ್ರಿಂದ ನನಗೆ ಇದರ ಫಲ ಬೇಕು ಅನ್ನುವಂಥದ್ದು ಭಾವ. ಇಲ್ಲೊಬ್ಬರು ಡಾಕ್ಟರ್ ಬಂದಿದ್ರು ನನ್ನ ಕಡೆಗೆ ಬಹಳ ವರ್ಷ ಇದ್ರು, 25-30 ವರ್ಷದಿಂದ ಹುಬ್ಬಳ್ಳಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಬಂದ್ರು. ಭೇಟಿ ಆದ್ರು. ಯಾರು ಭೇಟಿಯಾಗಿ ಕೇಳಿದ್ರು. ಅವರು ಭೇಟಿ ಆದ ಕೂಡ ಅವ್ರು ಹೇಳಿದ್ರು ಸಮಾಜ ಬಹಳ ಮೂರ್ಖದ. ಯಾಕೆ ಹೇಳಿ ನಾನು ಒಂದು ಸಮಾಜ ಸಲುವಾಗಿ ಎಷ್ಟು ಕಳಕಳಿಯಿಂದ ಪ್ರಯತ್ನ ಮಾಡ್ತೀನಿ, ಅದೇನು ರೆಸ್ಪಾನ್ಸ್ ಮಾಡೋದಿಲ್ಲ. ನಮ್ಗೆ ಅದ್ರ ಬಗ್ಗೆ ಏನು ಮರ್ಯಾದೆ ಕೊಡುವುದಿಲ್ಲ. ಅದ್ರ ಬಗ್ಗೆ ನಾನೊಂದು ಮರ್ಯಾದೆ ಸಲುವಾಗಿ ಮಾಡಲಿಕ್ಕಿರೋ ಅಥವಾ ನಿಮ್ಮ ಆತ್ಮತೃಪ್ತಿ ಸಂತೋಷಕ್ಕಾಗಿ ಮಾಡಲಿಕ್ಕಿರೋ ಅದು ಏನಾದ್ರು ಸ್ವಲ್ಪ ಬೇಕಾ ಸಮಾಜದಿಂದ ನಮ್ಗೆ? ಇನ್ನು ಅಪೇಕ್ಷೆ ಇಟ್ಕೊಂಡು ಮಾಡೋಕ್ಕಿಂತ ದುಡ್ಡು ಚಲೋ ಅಲ್ಲ. ಸಮಾಜ ನಮ್ಗೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನನ್ನ ಮಾಲಿ ಹಾಕಬೇಕು, ಹಾಲು ಹಾಕಬೇಕು, ತುರಾಯಿ ಕೊಡಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ನೀವು ಮಾಡಿ ನಿಮಗೆ ದುಃಖನೂ ಬಂದಿದೆ. ಸಮಾಜದಲ್ಲಿ ಮಹಾರಾಜ ಹೇಳ್ತಿದ್ರು ಹುಚ್ಚ ಮಗ ಇದ್ದಾರೆ. ಅಚ್ಚ ಮನ ಭಕ್ತನ ಹಾಲು ಕುಡಿಸ್ಲಿಕ್ಕೆ ನಮ್ಗೆ ಕುಡಿಸ್ಲಿಕ್ಕೆ ಹೋದ್ರೆ ನಮ್ಗೆ ಕಸಲಿಕ್ಕೆ ಬರ್ತದೆ. ಸಮಾಜದ ರಕ್ಷಣೆ ಆಗಿದೆ. ಅಂಥವ್ರನ್ನು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಲ ಸಮಾಜಕ್ಕೆ ಏನಾದ್ರೂ ಹಿತ ಮಾಡಬೇಕು ಅನ್ನುವಂಥ ಕಳಕಳಿ. ನಾವು ಎದರಿಂದ ಅವ್ರಿಗೆ ಹಿತ ಮಾಡ್ಲಿಕ್ಕೆ ಶಕ್ಯ ನಮ್ ಕರ್ಮ ಏನದೋ ಅದರಿಂದ, ನಮ್ದು ಏನು ಕರ್ಮ ಅದನ್ನು ಅದರಿಂದ ಆ ಸ್ವಕರ್ಮವನ್ನು ಆಚರಣೆ ಮಾಡುವಾಗ ಎಷ್ಟು ದೊಡ್ಡ ಸಾಮರ್ಥ್ಯದ ಅಂದ್ರೆ ಆ ಸ್ವಕರ್ಮವನ್ನ ನಾವು ಕರ್ತೃತ್ವಾಭಿಮಾನ ಬಿಟ್ಟು ಫಲಾಪೇಕ್ಷೆ ಬಿಟ್ಟು ನಮ್ಮ ಪಾಲಿಗೆ ಬಂದಿರತಕ್ಕಂಥ ಒಂದು ಕರ್ಮ ಏನದನು ವಿಶೇಷತಃ ಆಯುರ್ವೇದದ ಮಂತ್ರಿ ಮತ್ತೆ ಅವರು ನಾನು ವಿಜ್ಞಾನ ಮಾರ್ಕ್ ಹೇಳಿ ಯಾವ ವೃತ್ತಿ ಒಳಗಿಂದ ನಮ್ಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ನಮ್ಗೆ ಹೆಚ್ಚಿಗೆ ಅನುಕೂಲ ಆಗ್ತದನೋ ಆ ವೃತ್ತಿ ಉತ್ತಮ. ನಾರಾಯಣ ಹೇಳ್ತದೆ ನೀವು ಎಂಥ ಒಂದು ವ್ಯವಸಾಯ ಅಥವಾ ವೃತ್ತಿ ನೌಕರಿ ಅಥವಾ ಉದ್ಯೋಗ ಮಾಡಬೇಕು ಅಂದ್ರೆ ಅದರೊಳಗಿಂದ ನಾವು ಭಗವಂತನ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಅನುಕೂಲ. ನಮ್ಮ ಉದ್ದೇಶ ಆದಾಗ ಆತ್ಮ ಮೋಕ್ಷಾರ್ಥ. ನಮ್ಮ ಮೊದಲೇ ಉದ್ದೇಶ ಏನಪ್ಪ ಅಂದ್ರೆ ಭಗವಂತನ ಅನುಗ್ರಹ, ನನಗೆ ಆತ್ಮಜ್ಞಾನ ಆಗ್ತದೆ. ಹೂ ಎಮ ನಾನು ಯಾರಿದ್ದೀನಿ ಅನ್ನೋ ಜ್ಞಾನ ನನಗೆ ಆಗಬೇಕು. ಇದು ನಮ್ಮ ಮೊದಲೇ ಉದ್ದೇಶ. ಆಮೇಲೆ ಜಗದ್ಹಿತ ಐತೆ, ಅದನ್ನು ಯಾವ ಮೂಲಕವಾಗಿ ನಾನು ಸಾಧಿಸಬೇಕಾಗಿದೆ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ತೃತ್ವಾಭಿಮಾನ ಮತ್ತು ಫಲಾಪೇಕ್ಷೆ ಬಿಟ್ಟು ನನಗೆ ಗೊತ್ತಿರ್ತಕ್ಕಂಥ ಕರ್ಮಗಳಿಂದ ಆ ಜಗತ್ತಿಗೇನಾದ್ರೂ ಸಮಾಜಕ್ಕೆ ಏನಾದ್ರೂ ಹಿತ ಮಾಡಿ ತನ್ಮೂಲಕವಾಗಿ ಸ್ವಾಮಿ ವಿವೇಕಾನಂದ ದರಿದ್ರ ನಾರಾಯಣ ಸೇವಾ ಮಾಡಿ. ಅರ್ಥಾತ್ ಸಮಾಜದಲ್ಲಿ ನೀವು ಅಂತ ಒಂದು ದೀನ ದಲಿತರ ಬಗ್ಗೆ ಕಲ್ತರಿ ಬಂದಿಲ್ಲ. ನಾನು ಡಾಕ್ಟರ್ ನೋಡಿದ ಮೈಸೂರಿನಲ್ಲಿ ಗೊತ್ತದ ಡಾಕ್ಟರ್ ರಾಜೇಂದ್ರ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಅವ್ರಿಗೆ ತಿಂಗಳಿಗೆ 11 ಲಕ್ಷ ರೂಪಾಯಿ ಸಂಬಳ. ಲಂಡನ್ ನಲ್ಲಿ ಇದ್ರು. ಅದರಿಂದ ಒಂದು ಮೈಸೂರಿಗೆ ಬಂದು ಮೈಸೂರಿಗೆ ಮತ್ತೆ ಈಗ ಲಂಡನ್ಗೆ ಹೋಗಿದ್ರು. ಅವ್ರ ತಿಂಗಳ ಏನದನು ಕನಿಷ್ಠ ಒಂದು 11 ಲಕ್ಷ ರೂಪಾಯಿ ಸಂಬಳ. ವರ್ಷಕ್ಕೆ ಕೋಟಿಗಟ್ಟಲೆ. ಆಗ ನಿಮ್ಗೆ ಹೇಳಿದ ಆಶ್ಚರ್ಯ ಅನಿಸ್ಬೋದು. ಯಾಕೆ ಹೆಣ್ಮಕ್ಳಿದ್ದಾರೆ ಹೇಳ್ತಿದ್ದಾರೆ ಎಷ್ಟು ಸಿಂಪಲ್ ಇದ್ದಾರಂದ್ರೆ ಅವರು ನಮ್ಮ ಇವರು ಶಿಷ್ಯರು, ಸಕಲಾಪಟ್ಟದ ಗುರುಗಳ ಶಿಷ್ಯರು. ಅಲ್ಲಿ ನಮ್ಮ ಮನೆಗೆ ನಮ್ಮ ಬೆಟ್ಟಾಗಿ ಬಂದು ಕೂಡಿ ಹೊಟ್ಟ ಅಗ್ನಿ ಮಾಡ್ಕೊಂಡು ಕೂತ್ಬಿಟ್ಟು ಅತ್ಯಂತ ಭಾವಿಕರು. ಅವ್ರಿಗೆ ಎಷ್ಟೋ ಮಂದಿಗೆ ಪುಕ್ಕಟ ಔಷಧ ಕೊಡ್ತಾರೆ.
ಅವ್ರು ಹೇಳ್ತಾರೆ ಇಷ್ಟೆಲ್ಲ ಇದ್ರು ಸೈತ್ರಿ ಕಲಿಕ್ ನನ್ನ ಕುಟುಂಬ ನಡೆಯುವಷ್ಟು ಮಟ್ಟಿಗೆ ಉಳಿತದ ನನಗೆ. ಇದು ಜಗದ್ಹಿತ ಆಗೈತೆ. ನಾವು ಇವತ್ತು ಡಾಕ್ಟರ್ಗಳು ನೋಡ್ತೀವಿ ಸಮಾಜದಲ್ಲಿ ಎಂಥ ಒಂದು ಏನು ಅಂದ್ರೆ ಸಂಪಾದನೆ ಒಳಗೆ ಮುಳುಗಿಬಿಟ್ಟಿರ್ತಾರೆ ಅಂದ್ರೆ, ಒಬ್ಬ ಡಾಕ್ಟರ್ ನೋಡಿ ನಮಗೆ ಒಂದು ಸಣ್ಣ ಸಾಮಾನ್ಯ ಮಧ್ಯಮ ಊರಿನಲ್ಲಿ ಇದ್ಕೊಂಡ್ರು ಅದ ಊರಾಗ ಒಂದು 15-20 ಮನೆ ಖರೀದಿ ಮಾಡಿದ್ದಾರೆ, ಮತ್ತೆ ಅವನು ಬಾಡಿಗೆ ಕೊಡ್ತಾರೆ. ಇದ್ರೊಳಗಿಂದ ಯಾವ ಭಗವಂತ ಸಂತುಷ್ಟ ಆಗ್ಲಿಕ್ಕೆ ಶಕ್ಯ ಇದೆ, ಯಾವ ಭಗವಂತ ನಮ್ಗೆ ಆತ್ಮಜ್ಞಾನ ಕೊಡ್ಲಿಕ್ಕೆ ಶಕ್ಯ ಇದೆ ಅಂತ ತಿಳ್ಕೊಂಡು ನಾವೆಲ್ಲ ಹೊಟ್ಟು ಬಿಡ್ಬೇಕು ಅಂತ ನಾವು ಇನ್ನೂ ಅದ್ರೊಳಗಿಂದ ದಿವ್ಯತೆ ಭಾವ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ನಾ ಹಿಂದೂಜ ಹಾಸ್ಪಿಟಲ್ ಇದ್ದಾಗ ಒಂದು ಹೊಟ್ಟೆ ಬಹಳ ನೋಯಿತ್ತು. ಅವಾಗ ಒಬ್ಬರು ನನ್ನ ಡಾಕ್ಟರ್ ತೆಗೆದುಕೊಳ್ಳೋದು ಡಾಕ್ಟರ್ ಜೋಶಿ ಅಂತ, ಅವನು ಭೇಟಿ ಆಗಿ ಅವ್ನು ಬಂದು ಭೇಟಿ ಆಗ್ತಿದ್ರು ನನಗೆ, ನಾನು ಭೇಟಿ ಆಗಿತ್ತು. ಅವಾಗ ನರ್ಸ್ ಬಂದಾಗ ಆಕೆ ನಮ್ಗೆ ಪರಿಚಯ ಆಗಿತ್ತು. ಮಧ್ಯಮ ದೊಡ್ಡ ಕುಟುಂಬ ಹಾಕೊಂಡು ಬಂದು ಧಾರ್ಮಿಕ ವೃತ್ತಿ ಹೆಣ್ಮಗಳಿದ್ರು. ಆಕೆ ಬಂದು ಅವರ ತಾಯಿ ಇಟ್ಕೊಂಡು ನಾನು ನೋಡಿ ನಮಸ್ಕಾರ ಮಾಡಿದ್ರು. ಗುರುಜಿ ಆ ದೇವ ಹೇ ದೇವರು, ಇವರು ದೇವರಿದ್ದಾರೆ ಅಂತ. ಅವರು ಡಾಕ್ಟರ್ ಹಿಂದೂಜ ಹಾಸ್ಪಿಟಲಲ್ಲೇ ಡಾಕ್ಟರ್. ಒಬ್ಬರು ಮಾಮಲೆದಾರಾಗಿ ಹೋದ್ರು ನಾಸಿಕದಲ್ಲಿ, ಅವರಿಗೆ ದೇವ ಮಾಮಲೆದಾರ ಮಹಾರಾಜ ಅವ್ರ ಮನೆಯೊಳಗೆ ಮಾಮಲೆದಾರರು ದೇವರನ್ನು ಮಾಮಲೆದಾರರು ಪ್ರತಿಯೊಬ್ಬರಿಗೂ ಬೈಕ್ ಬಂದವರಿಗೆಲ್ಲ ಹೆಂಗ್ ಬೇಕಂದ್ರೆ ಎಲ್ಲರೂ ಕೂಡಿ DC ಕಂಪ್ಲೇಂಟ್ ಮಾಡಿ ಘಟನಾ ಕಂಪ್ಲೇಂಟ್ ಮಾಡಿಕೊಂಡು DC ನಾ ಬರ್ತೀನಿ ಅಂತ ಹೋದ ಮಾಮಲೆದಾರ ಚೌಕಶಿ ಹೋದ ಕೂಡಲೇ ಅವ್ರ ಜನರು ಹೇಳಿದ್ರು, ನೋಡ್ರಿ ನಮ್ಮನ್ನ ಯಾರು ಬಹಳ ಬೈತಾರೆ. ಒಮ್ಮೆ ಅವ್ರು ಏನಂದ್ರು ಅಂದ್ರೆ ಯಾವ ಭೋಜನ ಕುಟುಂಬದವನ್ನ ಅವ್ರು DC ಹೇಳಿದ, ನೀವು ಬಹಳ ಹಚ್ಕೊಳಕ್ ಹೋಗ್ಬೇಡ್ರಿ, ಭಾವ ಅಂಥವ್ರನ್ನ ದೇವ್ ಮಾಮೂಲದ ಆಗ್ಲಿಕ್ಕೆ ಶಕ್ಯ ಇದೆ. ನಾನೇನಂತೀನಿ ಅಂದ್ರೆ ನಾವು ನಮ್ಮ ವೃತ್ತಿ ಒಳಗಿಟ್ಟುಕೊಂಡು ಸಮಾಜಕ್ಕೆ ನಮ್ಗೆ ನಮ್ಮ ಬಗ್ಗೆ ಹೆಂಗ್ ಅನಿಸ್ಬೇಕು ಅಂದ್ರೆ ಏನ್ರಿ ಡಾಕ್ಟರ್ ವೈದ್ಯರಲ್ಲಿ ಸಾಕ್ಷಾತ್ ದೇವರಿದ್ದಂಗಿತ್ತಲ್ಲ. ಅರ್ಥಾತ್ ನಮ್ಮ ಭಾವನೆಗಳನ್ನು ನಾವು ಎಷ್ಟು ಅಥವಾ ಏನು ಪವಿತ್ರ ಶುದ್ಧ ಮತ್ತು ಆತ್ಮಭಾವದ ಕಡೆಗೆ ಹರಿಸುವಂತವುಗಳಾಗಿರ್ಬೇಕು ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನು ನೋಡಿ ಸಮಾಜದಲ್ಲಿ ನಮ್ಗೆ ಏನ್ ಅನಿಸ್ಬೇಕು ಅಂದ್ರೆ ಉತ್ತಮ ಮನುಷ್ಯ ನೋಡ್ತೀವಿ. ನಾನು ಮುಂಜಾನೆ ಹೇಳಿ ನಮ್ಮ ನ್ಯಾಯ ಕವಚವನ್ನು ತೆಗೆದಿಟ್ರೆ ನಾ ಏನ್ ಉಳಿತೀನೋ ಅದ ನಾನು ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಏನದೋ ದಿವ್ಯ ಆಗಿದೆ. ಇದನ್ನ ನಾವು ಇದ ನಮ್ಮ ಮೋಕ್ಷ. ನಾನು ಏನೂ ಈ ವೃತ್ತಿಯನ್ನು ಸಂಪೂರ್ಣವಾಗಿ ಬಿಟ್ಟಾಗೂ ಸಹಿತ ಈ ವೃತ್ತಿಯಿಂದ ಹೊರಗೆ ಬಂದಾಗನು ನಾನು ಉತ್ತಮ ಮನುಷ್ಯ ಆಗಿನೇ ಜೀವನ ಬಾಳಿದ್ದಾದ್ರೆ ನಾನು ನನ್ನ ಸ್ವಧರ್ಮದಲ್ಲಿ ಸ್ವಕರ್ಮದಲ್ಲಿ ಇದ್ದುಕೊಂಡು ನನ್ನ ವ್ಯಕ್ತಿತ್ವವನ್ನು ಅಗ್ನಿ ಬಂತು ಅಂದ್ರೆ ಏನು ಅಂದ್ರೆ ಉತ್ತಮವಾಗಿ ದಿವ್ಯ ಭವ್ಯ ನಿರ್ಮಾಣ ಮಾಡಿಕೊಳ್ಳೋ ದೃಷ್ಟಿಯಿಂದ ನಾನು ಉಪಯೋಗ ಮಾಡಿಕೊಂಡೆ ಎನ್ನುವಂತ ಭಾವ ಬರ್ತದೆ. ಇದರ ಆತ್ಮನು ಮೋಕ್ಷಾರ್ಥ ಜಗತ್ತಿದ್ದಾರೆ. ಜಗತ್ತಿನ ಹಿತಕ್ಕೂ ನಾವು ಉಪಯೋಗ ಆಗಬೇಕು. ಆತ್ಮಜ್ಞಾನ ಪಡ್ಕೊಳ್ಳಿಕ್ಕೂ ನಮ್ಗೆ ಏನಿರ್ಬೇಕು ಅಂದ್ರೆ ಪ್ರಯತ್ನ ಚಾಲು ಇದೆ. ಅದಕ್ಕಾಗಿ ಸಾಧನೆ ಏನು ಅಂದ್ರೆ ನಮ್ದು ಏನು ಒಂದು ವಿದ್ಯೆ ಅದ ಒಂದು ಸಾಧನೆ. ಆದ್ರಿಂದ ನಾವೇನ್ ಮಾಡ್ಕೊಂಡು ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ಮಗಳನ್ನು ಕರ್ತೃತ್ವಾಭಿಮಾನ ಮತ್ತು ಫಲಾಪೇಕ್ಷೆಯನ್ನು ಬಿಟ್ಟು ಆ ಕರ್ಮಗಳನ್ನು ಮಾಡಿದ ಬಳಕ ಮುಂದೆ ಇನ್ನೂ ಒಂದು ಸ್ಟೆಪ್ ಕರ್ಮಗಳನ್ನು ಮಾಡಿದ್ವಿ ಅನ್ನೋ ಮಾತ್ರದಿಂದ ನಾವು ಆಗ್ತೀವಿ ಅಂತಾರೆ. ಒಂದು ಪ್ರಶ್ನೆ ಕೇಳ ಅರ್ಥಾತ್ ಏನು ಅಂದ್ರೆ ನಾವು ನಮ್ಮ ಕರ್ಮಗಳನ್ನು ಮಾಡಿಕೊಂಡು ಕಾಯಕವೇ ಕೈಲಾಸ ಅಂತಿದ್ದಾಗ ನಾವು ನಮ್ಮ ಕರ್ಮಗಳನ್ನು ಮಾಡ್ಕೋತಿದ್ದ ಬಳಕು ನಾವು ಸ್ಮರಣೆಗೆ ಯಾಕೆ ಮಾಡ್ತೀವಿ? ಅದನ್ನು ಹೇಳುವ ಸಂದರ್ಭ ಹೇಳ್ತಾನೆ. ಈ ನಾವು ನಮ್ಮ ಕರ್ಮವನ್ನು ಮಾಡ್ಲಿಕ್ಕೆ ಹತ್ತೀವಿ, ನಮಗೆ ಕ್ಷಣಕ್ಕೆ ಅಭಿಮಾನ ಬರೋ ಸಂಭವ ಇರ್ತದೆ. ನಾನು ಈ ಕರ್ಮ ಯಾಕೆ ಮಾಡ್ಲಿಕ್ಕೆ ಹತ್ತೀನಿ ಅನ್ನೋದು ಭಾವವನ್ನು ಅಂತಃಕರಣ ಜಾಗೃತಿ ಇರ್ತದೆ. ಯಾಕೆ ಮಾಡ್ಲಿಕ್ಕೆ ಹತ್ತೀನಿ ಅಂದ್ರೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ. ಪ್ರೀತ್ಯರ್ಥದ ಅರ್ಥ ಏನು ಅಂದ್ರೆ ಈ ಕರ್ಮವನ್ನು ಅವನಿಗೆ ಅರ್ಪಣೆ ಮಾಡುತ್ತದೆ. ಯತ್ಕರೋಷಿ ಏನ್ ಮಾಡ್ತೀವಿ ಅದು, ಯದಶ್ನಾಸಿ ಏನ್ ತಿಂತಿ, ಯಜ್ಜು ಹೋಸಿ
ಏನು ಹೋಮ ಮಾಡ್ತೀವಿ ತತ್ಪುರುಷ ಮದ ನಿಂದ ಏನ್ ಮಾಡ್ತೀವಿ ಅದನ್ನೆಲ್ಲರಲ್ಲಿ ಅರ್ಪಣೆ ಮಾಡ. ಅರ್ಥಾತ್ ಏನು ಅಂದ್ರೆ ಯತ್ಕರೋಷಿ ಯದಶ್ನಾಸಿ ಯಜ್ಜೋಷಿ ದದಾಸಿಯತ ಯತ್ ತಪಸ್ಸಿ ಕೌಂತೆಯ ತತ್ಪುರುಷ ಮದ. ಇದರಿಂದ ಏನಾಗ್ತದೆ ಅಂದ್ರೆ ಶುಭಾಶುಭ ಫಲೆಯಲ್ಲಿ ಮೋಕ್ಷತೆ ಕರ್ಮ ಬಂಧ. ಕರ್ಮ ಅನ್ನೋದು ಬಹಳ ದೊಡ್ಡ ಬಂಧನ. ಅದು ನಮ್ಮನ್ನ ಏನ್ ಮಾಡ್ತೇವೆ ಅಂದ್ರೆ ಕರ್ತೃತ್ವಾಭಿಮಾನ ಮತ್ತು ಫಲಾಪೇಕ್ಷೆ ಉಳ್ಳವರಾಗಿ ಕರ್ಮ ಮಾಡಿದ್ರೆ ನಮಗೆ ವಾಸನ ಅನ್ನುವಂತ ಬಂಧನಗಳು ಹಾಗೆ. ನಾನು ಆಗಬೇಕು, ನನಗಿರಬೇಕು, ಆದ್ದರಿಂದ ನಾನು ಬಹಳ ಗಳಿಸ್ಬೇಕು, ನನಗೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನುವಂಥ ಭಾವನೆಯನ್ನು ಇದು ನಾನು ಮಾಡಬೇಕು ಪಡ್ಕೋಬೇಕು ಅನ್ನುವಂಥ ಎರಡೂ ಭಾವಗಳು ನಮ್ಮಂತೆಲ್ಲ ಜಾಗೃತ. ಇದರೊಳಗಿಂದ ಏನಾಗ್ತದೆ ಅಭಿಮಾನ ಅಹಂಕಾರದ ನಿರ್ಮಾಣ ಆಗ್ತದೆ. ಅದರೊಳಗಿಂದ ಕೊನೆಗೆ ನಮ್ಗೆ ದುಃಖ ಅನ್ನೋದು. ಮತ್ತೇನಾಗಬೇಕು ಅಂದ್ರೆ ಯುವ ಕರ್ಮಗಳನ್ನ ನಿಷ್ಕಾಮ ಭಾವನೆಯಿಂದ ಮಾಡಿ ಇದರಿಂದ ಪ್ರಾಪ್ತವಾಗ್ತಕ್ಕಂಥದ್ದು ಏನು ಒಂದು ನಾವು ಪ್ರಾಪ್ತ ಆಗ್ತದೆ ಭಗವಂತನ ಪ್ರಸಾದ ಅನ್ನುವಂಥ ಭಾವದಿಂದ ಸ್ವೀಕಾರ ಮಾಡಿ. ಮತ್ತೆ ಇದನ್ನ ನಾವು ಭಗವಂತನ ಪೂಜೆ ಪುಷ್ಪ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಭಗವಂತನ ಹೂವು ಹೇಗೆ ಕತ್ತೀವಿ, ಸಹಸ್ರನಾಮ ಹೇಳ್ತಿರ್ತಾರೆ, ಅಷ್ಟೋತ್ತರ ಹೇಳ್ತಿರ್ತಾರೆ, ಹೂವು ಹೇಗೆ ಕತ್ತೀವಿ, ಹೆಂಗೋ ಹಂಗ ನಾವು ಪ್ರತಿಯೊಂದು ಕರ್ಮವನ್ನು ಭಗವಂತ ಅರ್ಪಣೆ ಮಾಡುವುದು ಅಂದ್ರೆ ಪ್ರಾಕ್ಟಿಕಲಿ ಏನ್ ಮಾಡುವುದು ಇದನ್ನ ನಾವು ಬೆಳೆಸೋದ್ರ ಜೊತೆ ಚರ್ಚೆ ಮಾಡಿದ್ವಿ. ಅದಕ್ಕಾಗಿ ಒಂದೇ ಒಂದು ಉಪಾಯಗಳು ಆ ಕರ್ಮ ಮಾಡುವಾಗ ನಾನು ಭಗವಂತನಿಗಾಗಿ ಮಾಡ್ಲಿಕ್ಕತ್ತೀನಿ ಅನ್ನೋ ಅರಿವು ನಮ್ಮ ಅಂತಕ್ಕಂಥ ಜಾಗೃತಿ. ಅಂತ ಭಾವವನ್ನು ನಮ್ಮ ಮನಸ್ಸಿನ ಜಾಗೃತವಾಗಿಟ್ಕೊಳ್ಳೋ ಸಲುವಾಗಿ ನಾವೇನ್ ಮಾಡಬೇಕು ಅಂದ್ರೆ ಆ ಕರ್ಮ ಮಾಡುವಾಗ ನಾವು ಭಗವಂತನ ನಾಮಸ್ಮರಣೆ ಮಾಡ್ತೀವಿ. ನಾವು ಏನಕ್ಕೆ ಯಾವುದೇ ಕರ್ಮ ಮಾಡಬೇಕು ಆ ಕರ್ಮವನ್ನು ಮಾಡುವಾಗ ನಾವು ಭಗವಂತನ ನಾಮಸ್ಮರಣೆ ಮಾಡಿಕೊತ ಸಮಾಜಕ್ಕಾಗಿ ನಾವು ಏನಾದರೂ ಸ್ಪಂದಿಸ್ತಾ ಇದ್ರೆ ಅದರ ಮೂಲಕವಾಗಿ ನಾವು ಏನ್ ಮಾಡ್ಲಿಕ್ಕೆ ಶಕ್ತಿ ಅಂದ್ರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಿವಿ ಅಂದ್ರೆ ಆ ಭಗವಂತನ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ನಮಗೆ ಆತ್ಮಜ್ಞಾನ ಆಗುವ ದೃಷ್ಟಿಯಿಂದ ಆತ್ಮಜ್ಞಾನ ಆಗುವುದು ಇರಲಿ, ಮಹಾರಾಜರು ಅಖಂಡ ಸಮಾಧಾನ ಅಂದ್ರೆ ಮೂರ್ತಿಮಂತ ಬ್ರಹ್ಮಜ್ಞಾನ, ಅಖಂಡ ಸಮಾಧಾನ ಪ್ರಾಪ್ತ ಆಗ್ತದೆ. ಆ ಸಮಾಧಾನ ಜೀವನ ಮರ್ಮ ಪ್ರಾಣ. ಸಮಾಧಾನ ಏನಂದ್ರೆ ನಮ್ಮ ಜೀವನ ಪ್ರಾಣ. ಆ ಸಮಾಧಾನ ಪ್ರಾಪ್ತ ಆಗ್ಬೇಕಾದ್ರೆ ಕರ್ಮದಲ್ಲಿರ್ತಕ್ಕಂಥ ಕರ್ತೃತ್ವ ಭಾವ ಫಲಾಪೇಕ್ಷೆ ಇವೆರಡನ್ನೂ ಬಿಟ್ಟು ಆ ಕರ್ಮವನ್ನು ಭಗವಂತನ ಪೂಜೆ ಪುಷ್ಪವನ್ನಾಗಿ ಮಾಡಬೇಕು ಅಂದ್ರೆ ಸ್ವಕರ್ಮ ಕುಸುಮಾಂಜಲಿ ನಮ್ಮ ರೂಪವಾಗಿರ್ತಕ್ಕಂಥ ಕುಸುಮಾಂಜಲಿ. ಅದಕ್ಕಾಗಿ ನಾವು ಕರ್ಮದ ಜೊತೆಗೆ ನಾಮಸ್ಮರಣೆ ಮಾಡಿಕೊಳ್ತ ಹೋಗಿದ್ದೀವಿ ಅಂದ್ರೆ ಆದ್ದರಿಂದ ಹೇಳ್ತಾರೆ ಖಾತಾ ಪೀತಾ ಜೇವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ನಾಮ ವಿಷ್ಣು ಮೈ. ತಿನ್ನುವಾಗ, ಕುಡಿಯುವಾಗ, ಕೂಡುವಾಗ, ಏರುವಾಗ, ಹೋಗುವಾಗ, ಬರುವಾಗ, ಕೆಲಸ ಮಾಡುವಾಗ ಕ್ಷಣಕ್ಕೂ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಿದ್ವಿ ಅಂದ್ರೆ ನಮ್ಮ ಕರ್ತೃತ್ವಾಭಿಮಾನ ಬರಂಗ. ನಾನು ಭಗವಂತನಿಗಾಗಿ ಮಾಡಿರ್ತೇನೆ, ಅವನ ಕಡೆಯಿಂದ ಮಾಡಿಸೋಕೆ ನಮ್ಗೆ ಎಷ್ಟೋ ಮಂದಿ ಫೋನ್ ಮಾಡ್ತಾರೆ, ಹುಡುಗರು ಈ ಕಂಪನಿ ಬಿಟ್ಟು ಆ ಕಂಪನಿ ಹೋದ್ರೆ ನಾನು ಚಲೋ ಆಗ್ತಾ ಇದ್ದೀನಿ. ನಾನು ಸುಮ್ಮನೆ ಕೇಳ್ತಿರ್ತೀನಿ, ಆ ಕಂಪನಿಯವ್ರು ಸಂಬಳ ಹೆಚ್ಚೇಪ ಹಂಗೆ ಕೂಡಿ ಕಿತ್ಕೊಳ್ಳಿ ಅಂದ್ರೆ 10,000 ರೂಪಾಯಿ ಹೆಚ್ಚಿಗೆ ಅದ. ನಾನು ಕೊನೆಗೆ ಹೇಳ್ತೀನಿ, ಈ ಕಂಪನಿ ಒಳಗೆ ಮ್ಯಾಲಿನವ್ರು ಕ್ಲಾಸ್ ಕೊಡ್ತಿದ್ರೆ ಆ ಕಂಪನಿಯವ್ರು ಕೆಳಗಿನವ್ರು ಕ್ಲಾಸ್ ಕೊಡ್ತಿದ್ರು. ಇದು ನಾವು ಕೊನೆಗೆ ಸಹನ್ ಮಾಡಲೇಬೇಕಾಗ್ತದೆ. ಜನಸರ ಕಡೆಗೆ ಒಬ್ರು ಬಂದೇನಂದ್ರು, ऑफिसला झालो गेलो तर साहेबांची कष्ट, घरी आलो बायको मुलांची कष्ट, ऑफिस बोललं आणि साहेब किरकिरी, ಮನೆಗೆ ಬಂದ ಹೆಂಡತಿ ಮಕ್ಕಳು ಕಿರಿಕಿರಿ. ಏನ್ ಮಾಡಲಿ? ನೌಕರಿ ಬಿಟ್ಬಿಡು, ಸೋಡ ಬಿಟ್ಟು ಹೇಗೆ ನಡಿಬೇಕ್ರಿ? ಸೋಸ ಅನುಭವಿಸು, ಎಷ್ಟಂತ ಅನುಭವಿಸ್ಬೇಕು, ಪಾಸ 3 ಲಕ್ಷ. ಅದು ಆಗಂಗಿಲ್ಲ, ಇದು ಆಗಂಗಿಲ್ಲ. ನಾವು ಹೇಳಿ ಕರ್ಮ ಬದಲು ಮಾಡಿ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಮತ್ತೇನ್ ಬಂದಾಗ ಕರ್ತ ಬಂದಾಗ ಇದು ಕರ್ಮದ ರಹಸ್ಯದ. ಕರ್ತ ಬದಲಾಗಬೇಕು ಅಂದ್ರೆ ಏನಾಗಬೇಕು? ಇವತ್ತಿನ ತನಕ ಯಾವ ಕರ್ಮವನ್ನು ನಾನು ಮಾಡಿದೆ ಅನ್ಕೊಂಡು ಬದಲು ಅದೇ ಕರ್ಮವನ್ನ ಭಗವಂತ ನನ್ನ ಕಡೆಯಿಂದ ಮಾಡಿಸಿದ. ನಿಮಿತ್ತ ಮಾತ್ರ ಭವಸವ್ಯ ಸಾಕ್ಷಿ.
ಕೃಷ್ಣ ಅರ್ಜುನ ಹೇಳಿದ, ಅರ್ಜುನ ನೀನು ನಿಮಿತ್ತ ಮಾತ್ರ, ನಾನೇ ಯುದ್ಧ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಅರ್ಜುನನಿಂದ ಕೃಷ್ಣ ನನ್ನ ಭೀಷ್ಮಾಚಾರ್ಯ ಬಾಂಧು ಬರ್ಲಿಕ್ಕೆ ಕರ್ಕೊಳಿಕ್ಕಾಗಲ್ಲ, ಕೃಷ್ಣಂದ ಹುಚ್ಚಿದ್ದೀನಿ ಅಂತ. ಅರ್ಜುನ ನೀನು ಬಾಣ ಬಿಡ್ಲಿಕ್ಕತ್ತಿ ಅಂತ ತಿಳ್ಕೊಂಡೆ, ನೀನು ಅವ್ರನ್ನೆಲ್ಲ ಸಂಹಾರ ಮಾಡ್ಕೊಂಡು ತಿಳ್ಕೊಂಡೆ, ನೀನು ಕಣ್ಣು ಮುಚ್ಚಿ ಬಾಣ ಬಿಡು, ಆ ಬಾಣ ಯಾರಿಗೆ ಬಡಿಬೇಕು ನಾ ರಥನ ಅರ್ಥ ಬಳಸ್ತು. ಮಯೈವೈತೆ ನಿಹಿತ ಪೂರ್ವಮೇವ ನಿಮಿತ್ತ ಮಾತ್ರ ಭವಸೌಭ್ಯ ಸಾಧ್ಯ ಮಯಾ ಹತಾತ್ವ ಜಹಿಮಾವಿತ್ತು. ನಾ ಇವನ್ನೆಲ್ಲ ಬಂದ ಬಿಟ್ಟಿನಿ, ಸುಮ್ಮನೆ ಕಾಣಿಸ್ತಾರೆ ಅಷ್ಟಾವ, ನೀನೇನು ಅದ್ರ ಬಗ್ಗೆ ವ್ಯಥೆ ಪಡಬೇಕಾದ ಕಾರಣವಿಲ್ಲ. ಮಯೈವೈತೆ ನಿಹಿತ ಪೂರ್ವಮೇ, ಇವೆಲ್ಲ ನನ್ನಿಂದ ಮೊದಲಕ್ಕೆ ಬಂದ ಬಿಟ್ಟು ಸತ್ತ ಹೋಗ್ಯಾವ. ನಿಮಿತ್ತ ಮಾತ್ರ ಮಹಾರಾಜ ಅರ್ಜುನ ಬದ್ರಿಯ ರಥದಲ್ಲಿ ಬಾಣ ಹೊಡೆಯುವಂತ ಒಂದು ಯಂತ್ರವನ್ನು ಕೂಡಿಸಿದ್ರು ಪಾಂಡವರ ವಿಜಯ. ಹೆಂಗೋ ಹಂಗೇನಂದ್ರ ಕೃಷ್ಣ ನನ್ನ ಮೂಲಕವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ನಮಗೇನಿರಬೇಕು, ಯಂತ್ರಿ, ನಮಗೆ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಬರಬೇಕು. ನಾನು ನಿಮಿತ್ತ ಮಾತ್ರ ಇದ್ದೀನಿ. ನಾವು ಅರ್ಥಾತ್ ಏನು ಅಂದ್ರೆ ನಾನು ಇನ್ಸ್ಟ್ರೂಮೆಂಟ್ ಇದ್ದೀನಿ, ಭಗವಂತನ ಕೈಯಾಗಿ ಇನ್ಸ್ಟ್ರೂಮೆಂಟ್. ಬಟನ್ ಒತ್ತಿದ ಕೂಡಲೇ ಫ್ಯಾನ್ ಚಾಲು ಆಗ್ತದೆ, ಬಟನ್ ಒತ್ತಿದ ಕೂಡಲೇ ಬಂದ. ಚಾಲು ಆಗೋದು ಬಂದ್ ಆಗೋದು ಸ್ವಾತಂತ್ರ್ಯ ಇಲ್ಲ. ಆದ್ರಿಂದ ನಾನು ಅವ್ರಿಗೆ ಹೇಳಿದೆ, ಕರ್ಮ ಬಂದ ಮಾಡಿ ಜೀವನ ಪ್ರಶ್ನೆ ಬಗೆಹರಿಗಿಲ್ಲ, ಕರ್ತ ಬರ್ತಾನೆ. ಇವತ್ತಿನ ತನಕ ನಾನು ಅಜ್ಞಾನದಿಂದ ನಾನು ಕರ್ತ ಅಂತ ತಿಳ್ಕೊಂಡು ಯಾವ ಕರ್ಮವನ್ನು ನಾನು ಮಾಡ್ಕೋತ ಬಂದೀನೋ, ಆ ಕರ್ಮದ ಖರೆ ಕರ್ತ ಯಾರು ಅಂದ್ರೆ ಭಗವಂತ. ನಾನು ನಿಮಿತ್ತ ಮಾತ್ರ ಇದ್ದೀನಿ ಅಂತ ತಿಳ್ಕೊಂಡ್ರಿ ಅಂದ್ರೆ ಜೀವನ ಪ್ರಶ್ನೆ ಬಗ್ಗೆ ನಾವು ಯಾವ ಕರ್ಮ ತೊಡಗಿಸ್ತಾನೋ ಆ ಕರ್ಮದೊಳಗೆ ನಾವು ಇಬ್ಬ ಹೆಂಗೋ ಹಂಗೆ ಭಗವಂತ ಇವತ್ತು ನಮ್ಮನ್ನು ಈ ಆಯುರ್ವೇದ ಒಂದು ಅರ್ಥಾತ್ ಶಾಸ್ತ್ರದಲ್ಲಿ ನಮ್ಮನ್ನು ತೊಡಗಿಸಿರೋದ್ರಿಂದ ಅವನ ನನ್ನ ಮೂಲಕವಾಗಿ ಔಷಧ ಕೊಡ್ತಾನೆ ಅಂತಾಗಲಿ, ಅವನ ನನ್ನ ಮೂಲಕವಾಗಿ ಆ ರೋಗಿಗೆ ಚಿಕಿತ್ಸೆ ಮಾಡ್ತಾನ ಅಂತಾಗಲಿ, ಅಥವಾ ಭಗವಂತನ ನನಗೆ ಒಂದು ವಿಚಾರ ಕೊಡ್ತಾನಂತಾಗಲಿ, ನನಗೆ ಎಷ್ಟು ಒಬ್ಬರು ಕೇಳು. ವಿದ್ಯಾರ್ಥಿಗಳ ಜೀವನದಲ್ಲಿ ಭಗವಂತನ ಕೃಪೆಯ ಲಕ್ಷಣ ನಾ ಹೇಳಿದ್ರೆ, ಮೊದಲು ನಾವು ಸರಿಯಾಗಿ ಅಭ್ಯಾಸ ಮಾಡಬೇಕು, ಅದ್ರ ಜೊತೆಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು. ಅದನ್ನು ನಾವು ಕೃಪಾದ ಅನುಭವ ಬರ್ತದೆ. ಹೆಂಗೆ ಅಂದ್ರೆ, ಈಗ ಎಷ್ಟೋ ಮಂದಿಯ ಪರೀಕ್ಷೆ ಆಗಿ ಇನ್ನೊಂದು 2 ದಿವಸ ಇರ್ತದ, ಜಡ ಆಗಿ ಏನಾದ್ರು ಕಾಯಿಲೆ ಆಗಿ ಪರೀಕ್ಷಾ ಕೂಡಿಗೆ ಬರುದಷ್ಟು ತ್ರಾಸ. ಇನ್ನೊಂದೇನು ಅಂದ್ರೆ ಪರೀಕ್ಷಾ ಹೊಂಟಿರ್ತೀವಿ, ದಾರಿ ಏನಾದ್ರು ಆಮೇಲೆ ಪರೀಕ್ಷಾ ಹೋಗ್ತೀವಿ, ಒಂದೊಂದ್ಸಲ ಓದಿದ್ದ ನೆನಪಾಗ್ತದೆ. ಆದ್ರೂ ಬಂದಿವಿ ಅಂದ್ರೆ ನಾವು ವ್ಯಾಲ್ಯೂಯೇಷನ್ ಮಾಡೋ ಈ ಗಂಡ ಹೆಂಡತಿ ಜಗಳ ಆಗಿ ಅವ್ನು ಪರೀಕ್ಷೆ ಇಟ್ಕೊಂಡು ಬಂದು ವ್ಯಾಲ್ಯೂಯೇಷನ್ ಮಾಡ್ತಿದ್ದ ಅಂದ್ರೆ 10ಕ್ಕೆ 8 ಹಾಕು ಬಂದು 10ಕ್ಕೆ 3 ಹಾಕಿದ ಅಂದ್ರೆ ಇದು ಅವನು ಸರಿ ಮಾಡಿದ ಬಳಕ ಕಂಪ್ಯೂಟರ್ ಒಳಗೆ ಏನ್ ವ್ಯತ್ಯಾಸ ಆಗ್ತದೆ ಒಂದು ಇವೆಲ್ಲ ಸರಿಯಾಗಿ ನಡಿಬೇಕು ಅಂದ್ರೆ ಅವನ ಕೃಪಾಯ ಆಗಬೇಕು. ಅಥವಾ ಪರೀಕ್ಷೆ ಬಂದಾಗ ಒಂದು ಸ್ವಲ್ಪ ಅದ್ರ ಯಾವ್ದಾದ್ರು ಗುಡಿ ಪ್ರದಕ್ಷಿಣೆ ಹಾಕಿದ್ರೆ ಬರುವುದಿಲ್ಲ. ನಾವು ನಮ್ಮ ನಿತ್ಯ ಜೀವನದೊಳಗೆ ಅವನ ಅನುಸಂಧಾನ ನಾಮಸ್ಮರಣೆ ಇಟ್ಟುಕೊಂಡ್ರೆ ಅವನ ಕೃಪಾ ಮಾಡ್ತಾನೆ. ಹೆಂಗೋ ಹಂಗೆ ಅಂದ್ರೆ ವೈದ್ಯರಿಗೂ ನಾವೇನ್ ತಿಳ್ಕೋಬೇಕು ಅಂದ್ರೆ ನಾವು ಎಷ್ಟ ಈ ವಿಷಯದಲ್ಲಿ ತಿಳುವಳಿಕಿದ್ದಾವು ಇರಲಿ, ಅಥವಾ ಎಷ್ಟ ನಮ್ಗೆ ಜ್ಞಾನ ಇರಲಿ, ಅನುಭವ ಇರಲಿ, ನಾನು ಔಷಧ ಕೊಡೋದು ನನ್ನ ಕೈಯಾಗದ, ಆರಾಮ ಮಾಡೋದು ಕೊಡೋದು ಭಗವಂತನ ಕೈ. ಆದ್ರಿಂದ ನಾವೇನಾಗ್ತೀವಿ, ನಿಮಿತ್ತ ಮಾತ್ರ ಆಗ್ತೀವಿ. ನಿಮಿತ್ತ ಮಾತ್ರ ಆದ ಕೂಡ ಕರ್ತೃತ್ವ ಎಲ್ಲ ಭಗವಂತನ ಕಡೆಗೆ ಹೋಯಿತು ಅಂದ್ರೆ ಜೀವನದ ಪ್ರಶ್ನೆ ಬಗ್ಗೆ ಇರ್ತದೆ, ನಮ್ಮ ಸಮಾಧಾನ. ಎಂಥ ಒಂದು ದೊಡ್ಡ ಅವಕಾಶ. ನಾನು ಮುಂಜಾನೆ ಹೇಳಿದ್ದೀನಿ, 5 ಪ್ರಕಾರಗಳ ರಾಷ್ಟ್ರದ ಸಂಪತ್ತು: ಕೃಷಿಕ, ವೈದ್ಯಕ, ಶಿಕ್ಷಕ, ಸಾಧಕ, ಸೈನಿಕ. ಅದು ನಾವು ವೈದ್ಯಕ ವೃತ್ತಿಯಲ್ಲಿರೋದ್ರಿಂದಾಗಿ ಒಂದು ರಾಷ್ಟ್ರದ ಬಹಳ ದೊಡ್ಡ ಒಂದು ಗೌರವ, ರಾಷ್ಟ್ರದ ಅಭಿಮಾನದ ವಿಷಯ. ಆದ್ರೆ ನಾವು ನಮ್ಮ ಜೀವನವನ್ನು ಇದರ ಜೊತೆ ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ಜೀವನಕ್ಕೆ ಒಂದು ಆಧ್ಯಾತ್ಮಿಕ ಸ್ವರೂಪ, ನಮ್ಮ ವೃತ್ತಿ ಒಂದು ಆಧ್ಯಾತ್ಮಿಕ ಸ್ವರೂಪ ಕೊಡ್ಬೇಕು. ಆಧ್ಯಾತ್ಮಿಕ ಭಾವವನ್ನು ನಾವು ಜಾಗೃತಿ ಇಟ್ಕೊಳ್ಳದೆ ಇದ್ರೆ ಆಯುಷ್ಯದಿಂದ ಬರೀ ಶುಷ್ಕ ಆಗಿರುತ್ತೆ, ಅದರೊಳಗೆ ಏನು ಶಾಂತಿ ಸಮಾಧಾನ ಬರುವುದೇ ಇಲ್ಲ. ಆದ್ರಿಂದ ನಮ್ಮ ಕಲ್ಕಡೆ ಏನು ಅಂತಂದ್ರೆ, ಮೊದಲೇ ಆತ್ಮನು ಮೋಕ್ಷಾರ್ಥಂ, ಇದು ನಾವು ಮನುಷ್ಯ ದೇಹ ಪಡ್ಕೊಂಡು ಬಂದಿರೋ ಮೊದಲನೇ ಉದ್ದೇಶ. ಈ ಉದ್ದೇಶ ಸಫಲ ಆಗಬೇಕು. ಅದ್ರ ಜೊತೆಗೆ
ಜಗದ್ಹಿತಾಯ್ತು, ಸಮಾಜಕ್ಕೂ ಸಹಿತ ತನ್ನ ವೃತ್ತಿಯ ಮೂಲಕವಾಗಿ ಸಮಾಜಕ್ಕೆ ಏನಾದರೂ ಉಪಯೋಗ ಆಗ್ತದೆ. ಎಲ್ಲಾ ವೃತ್ತಿಯಿಂದ ಉಪಯೋಗ ಆಗ್ತದೆ. ಆದ್ರೆ ಇದೇನಾದರೂ ಬಹಳಷ್ಟು ನಮ್ಮ ಜೀವನದ ಅರ್ಥಾತ್ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜೀವನದಲ್ಲಿ ಬಹಳ ಪ್ರಕಾರದಿಂದ ಮತ್ತು ಶರೀರ ಮಾಧ್ಯಮಿಕರು ಧರ್ಮ ಸಾಧನ ಅಂತ ಹೇಳಿರೋದ್ರಿಂದಾಗಿ ಶರೀರ ಅನ್ನೋದು ಧರ್ಮ ಸಾಧನೆಗೆ ಶರೀರ ಬಹಳ ಮಹತ್ವದ್ದಾಗಿರೋದ್ರಿಂದ ಆ ಶರೀರದ ಒಂದು ಯೋಗಕ್ಷೇಮ ಅಥವಾ ಶಾರೀರಿಕ ಸುಸ್ಥಿತಿ ದುಸ್ಥಿತಿಗಳಿಗೆ ರೋಗ ರುಜಿನಿಗಳಿಗೆ ಉಪಾಯ ಮಾಡುವುದು ಅಂದ್ರೆ ಅವನ ಜೀವನದಲ್ಲಿ ಬಹಳ ದೊಡ್ಡ ಹಿತ ಮಾಡಿ. ಆ ದೃಷ್ಟಿಯಿಂದ ನೀವು ಮಾಡ್ತಕ್ಕಂಥ ಒಂದು ವೃತ್ತಿ ಅನ್ನೋದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆದ್ರೆ ಇದನ್ನು ವಾಸ್ತವಿಕವಾಗಿ ಉಪಯೋಗ ಆಗಬೇಕು ಅಂದ್ರೆ ಇದರ ಬಗ್ಗೆ ಕರ್ತೃತ್ವಾಭಿಮಾನ ಮತ್ತು ಫಲಾಪೇಕ್ಷೆ ಬಿಟ್ಟು ನಾನು ಭಗವಂತನ ಒಂದು ಕೈಯಾಗಿ ಗೊಂಬಿದ್ದೀನಿ ಅನ್ನುವಂಥ ಭಾವದಿಂದ ಈಗ ಕಟ್ಟುಪುತ್ತಳಿ ಅಂತಿರ್ತಾರೆ. ಹಿಂದಿನ ಕಾಲದಲ್ಲಿ ಕೇಳಿಕೆ ಹಾಕಲು ಅಂತ ಇವತ್ತಿಗೂ ಆಡಿಸ್ತಾರೆ. ಅದು ಸೂತ್ರ ಭಾವ ಇದು ಅಂತಂತಾರೆ. ಅವ್ರ ಕೈಯಾಗಿ ಹಾರದ ದಿನ ಅವ್ರು ಏನ್ ಮಾಡ್ತಾರೆ, ಗೊಂಬೆ ಆಡಿಸ್ತಾರೆ. ಹೆಂಗ ನಾನು ಕೈಯಾಗಿ ಗೊಂಬೆ ಆಗಿದೆ ಅನ್ನುವಂಥ ಭಾವದಿಂದ ನಾವು ಅದನ್ನ ಅರ್ಥಾತ್ ಅವ್ರು ನಮ್ಮನ್ನ ಆಡಿಸ್ತಿರ್ತಾರೆ ಅಂತ ನಾವು ಮನುಷ್ಯನಾಗಿ ಇಟ್ಟುಕೊಂಡ್ರೆ ಅವನ ಸಂಬಂಧ ಬರ್ತದೆ. ನಾವು ಅವನ ಕೈಯಾಗಿ ಗೊಂಬೆಲಿ ಅಂತನೂ ಹಂಗ ಆಗ್ಬೇಕು ಅನ್ನೋದೇ ಏನು ಅಂದ್ರೆ ನಮ್ಮ ಜೀವನದಲ್ಲಿ ಭಗವಂತನ ಸ್ಥಾನ ಕೊಡ್ಬೇಕು. ಇವ್ರು ಗಂಡ ಹೆಂಡತಿಗಳು ಮಕ್ಕಳು ಗೋಂದಾವಲಿ ಹೋಗಿದ್ರು ಮಹಾರಾಜರ ಕಾಲದಲ್ಲಿ. ಹೋಗಿ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ ಮಹಾರಾಜ ಎಲ್ಲಿಂದ ಬಂದಿದೆ? ಕರಾರದಿಂದ ಬಂದಿದೆ. ಮನೆಯೊಳಗೆ ಯಾರ್ಯಾರಿದ್ದಾರೆ? ನಮ್ಮ ತಂದೆ ತಾಯಿ ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ಇಷ್ಟು ಬಂದಿತ್ತು. ಮಹಾರಾಜ ಕೇಳಿ ಮತ್ತೆ ಯಾರಿದ್ದಾರೆ? ಇನ್ಯಾರಿಲ್ಲ. ಅವಾಗ ಮಹಾರಾಜ ಹೇಳಿದ್ರು ನೆನಪು ಮಾಡ್ಕೊಂಡ್ರೆ. ಈ ನೆನಪೇನ್ ಮಾಡ್ತದ? ಗಂಡ ಹೆಂಡತಿ ತಂದೆ ತಾಯಿ ಇಬ್ಬರು ಮಕ್ಕಳು ಇಲ್ಲಿ ಇಷ್ಟ ಬಂದ ಇಲ್ಲ ನೆನಪು ಮಾಡ್ಕೊಂಡ್ರೆ. ನನಗೆ ಒಬ್ಬರಿಗೆ ಹೇಳಿದ ಒಂದು ನಾಯಿ ಸಾಕ್ತಿದ್ರು. ಮತ್ತೆ ಇನ್ ಯಾರ್ಯಾರು ಹೇಳಿಲ್ಲ. ಮಹಾರಾಜ ಮುಂಜಾನೆ ಸಂಜೆನಾಗ ಯಾವ ದೇವರು ಪೂಜೆ ಮಾಡ್ತಾರ ದೇವರು ನಿಮ್ನಾಗ ಇದ್ದಾರು ನಮಗೊಬ್ಬರಿಗೆ ಅನ್ನಿಸ್ತಾ ಇತ್ತು. ನಮ್ಮ ಮನೆಯೊಳಗೆ ದೇವರಿದ್ದಾರೆ, ನಮ್ಮ ಮನೆಯೊಳಗೆ ಮಹಾರಾಜರಿದ್ದಾರೆ. ಯಾರಾದ್ರೂ ಕೇಳಿ ಎಷ್ಟು ಮಂದಿ ಮಹಾರಾಜರು ನಾನು ನನ್ನ ಹೆಂಡತಿ ಮಕ್ಕಳು ಮಹಾರಾಜ ನಮ್ಮ ಮನೆಯೊಳಗೆ ಇದ್ದಾರ ಅನ್ನೋ ಭಾವನೆ ನಮಗೆ ಬರಾಗಿದೆ. ನನ್ನ ಮನೆ, ನನ್ನ ಪ್ರಪಂಚ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹೆಂಡತಿ ಅನ್ನೋ ಭಾವ ಬರ್ತದನೇ ಹೊರತು ಶ್ರೀ ಮಹಾರಾಜರು ಈ ಮನೆಯ ಯಜಮಾನರಿರುತ್ತಾರೆ, ಈ ಮನೆಯು ಶ್ರೀ ಮಹಾರಾಜರಿರುತ್ತದೆ, ಶ್ರೀ ಮಹಾರಾಜರೇ ಈ ಮನೆಯ ಯಜಮಾನರಿರುತ್ತಾರೆ, ನಾವೆಲ್ಲರೂ ಅವರ ಕುಟುಂಬದವರು, ನಮ್ಮ ಸುಖ ದುಃಖವು ಅವರೇ ಇಚ್ಛೆ. ಈ ಭಾವಗಳನ್ನು ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸಮಾಧಾನ ಆಗುತ್ತೆ. ಆದ್ದರಿಂದ ನಾನು ಮಾಡ್ತಕ್ಕಂಥ ವೃತ್ತಿಯಲ್ಲಿ ನಾನು ಏನ್ ಮಾಡ್ಕೊಂಡ್ರೆ ಆ ವೃತ್ತಿಯ ಮೂಲಕವಾಗಿ ಭಗವಂತನ ಆರಾಧನೆ ಮಾಡಿರ್ತೀನಿ ಅನ್ನುವಂಥ ಭಾವದಿಂದ ನಾವು ಮಾಡಿದ್ರೆ ಅದು ಆತ್ಮನೋ ಮೋಕ್ಷಾರ್ಥ ಜಗತ್ತಿತಾಯಿತ ಜಗತ್ತಿಂದು ಹಿತ. ಆತ್ಮಮೋಕ್ಷ ಅಂದ್ರೆ ಆತ್ಮನ ಮೋಕ್ಷ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಕಡೆಗೂ ನಾವು ಹೆಜ್ಜೆ ಹಾಕಿದಂಗೆ ಆಗ್ತದೆ ಅನ್ನುವಂಥದ್ದೇ ಅದರೊಳಗಿನ ಮುಖ್ಯವಾಗಿರ್ತಕ್ಕಂಥ ಭಾವ. ಆದ್ರಿಂದ ಈ 2 ದಿವಸಗಳಿಂದ ಆತ್ಮನು ಮೋಕ್ಷಾರ್ಥಂ ಅನ್ನೋ ದೃಷ್ಟಿಯಿಂದನೇ ನಾವು ಆಧ್ಯಾತ್ಮಿಕ ದೃಷ್ಟಿ ನಮ್ಗೆ ಬರಲಿ ಅನ್ನುವಂಥ ದೃಷ್ಟಿಯಿಂದ ನಾಮಸ್ಮರಣೆ, ಉಪಾಸನೆ, ಹನುಮಾನ್ ಚಾಲೀಸ ಪಾಠ ಇದಾಗ್ತೇನು ಅಂದ್ರೆ ನಮ್ಮ ಜೀವನದಲ್ಲಿ ಉಪಾಸನೆಗೆ ನಾಮಸ್ಮರಣೆಗೆ ಸ್ಥಾನ ಇರಬೇಕು, ಮಹತ್ವ ಅನ್ನಿಸಬೇಕು ಅನ್ನುವಂಥದ್ದೇ ಮುಖ್ಯವಾದ ಉದ್ದೇಶ. ಅದೇ ರೀತಿಯಾಗಿ ಚಿಂತನೆಯೂ ಬೇಕಾಗ್ತದೆ, ಸತ್ಸಂಗ ಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸತ್ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿರುವರು. ಸತ್ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವಿವೇಕ, ವೈರಾಗ್ಯ ಪ್ರಯತ್ನ ಮಾಡಿದರೆ ದೊರೆಯುತ್ತದೆ. ಕಾಮಕ್ರೋಧಾದಿ ಷಟ್ವೈರಿಗಳು ಪಾರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂಥ ದಂಭ ಅಹಂಕಾರಾದಿಗಳು ತಮ್ಮಷ್ಟಕ್ಕೆ ತಾವೇ ಲಯ ಹೊಂದುತ್ತವೆ. ಸತ್ಸಂಗ ಸಾಧು ಸಂಗತಿಯ ಮಹಿಮಾ ಅಗಾಧವದೆ. ಸಾಧುಗಳಲ್ಲಿ ಸದೋದಿತ ಭಗವಚ್ಚರ್ಚ, ಭಗವದ್ ಗುಣಾನುವಾದನ, ನಾಮಸ್ಮರಣೆ ನಡೆಯುತ್ತಿರುವುದರಿಂದ ಅಲ್ಲಿ ಇದ್ದವರಿಗೆ ಅದನ್ನು ಕೇಳಿ ಕೇಳಿ ಮನಸ್ಸಿನಲ್ಲಿ ಭಗವದ್ಭಾವ ಜಾಗೃತ ಆಗ್ತದೆ ಇತ್ಯಾದಿ ಬರ್ತದೆ. ಹೆಂಗು ಹಂಗೆ ಸತ್ಸಂಗ ಆಗಬೇಕು ಅಂದ್ರೆ
ಅದರಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಇದು ಚರ್ಚಾತ್ಮಕವಾಗಿ ಮಾಡ್ತಕ್ಕಂಥದ್ದನ್ನು ಮಾಡಿದ್ವಿ. ಈ ರೀತಿಯಾಗಿ ಮತ್ತೆ ಇನ್ನೊಂದು ಮಹತ್ವದ ವಿಷಯ ಏನು ಅಂದ್ರೆ ಯುಧಿಷ್ಠಿರ ಯಕ್ಷ ಯುಧಿಷ್ಠಿರ ಒಂದು ಪ್ರಶ್ನೆ ಕೇಳ್ತಾನೆ ಮಹಾಭಾರತ. ಕಿಮಾಶ್ಚರ್ಯ, ಈ ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ವಿಷಯ ಯಾವುದು? ಅದಕ್ಕೆ ನಾವು ಹೇಳ್ತಾನೆ, ಧರ್ಮರಾಜ ಹೇಳ್ತಾನೆ, ಅಹನ್ಯ ಹನಿಗಚ್ಚಂತಿ ಭೂತಾನಿ ಯಮಮಂದಿರ ಶೇಷ ಸ್ಥಿರತ್ವವಿಚ್ಛಂತಿ ಕಿಮಾಶ್ಚರ್ಯ ಮತ. ನಾವು ಪ್ರತಿ ದಿವಸ ಅನೇಕರು ಸಾಯೋದನ್ನು ನೋಡ್ತೀವಿ ಜೀವಂತ, ಆದ್ರೆ ನಾವು ಇಲ್ಲಿ ಚಿರಂಜೀವಿಯಾಗಿರ್ತೀವಿ ಅಂತ ತಿಳ್ಕೊಂಡು ಅದಕ್ಕಿಂತ ಆಶ್ಚರ್ಯವಾಗ್ತೀವಿ. ನಾವಿವತ್ತು ನೋಡಿದ್ವಿ. ಹಾಗೆ ನಾವು ಎಲ್ಲರೂ ನಮ್ಮನ್ನು ಹೋಗಾವೇ ಇದ್ದೀವಿ. ಅದು ನಮ್ಮ ಮನುಷ್ಯನ ಬರ್ತದೆ, ನಾವು ಹೋಗಾವರಿದ್ದೀವಿ, ವೃದ್ಧರಾಗ್ತೀವಿ, ನಮ್ಮನ್ನು ಕೈಕಾಲ ಇದೇ ನಾವು ಹೊರಗೆ ಮುದುಕೊಂತಿದ್ದ ಕಟ್ಟಿಗೆ ಅಂತ ಒಂದು ಕೈಕಾಲು ನರ ಬಾಗಿದ್ದು ಬುದ್ಧನಿಗೆ ಸಿದ್ಧಾರ್ಥನಿಗೆ ಏನಾದ್ರು ಅಂದ್ರೆ 3 ದೃಶ್ಯಗಳಿಂದ ವೈರಾಗ್ಯ ಬಂತು. ಮೊದಲೇನಾಗಿ ಒಬ್ಬ ವೃದ್ಧ ನೋಡಿದ, ಅವನು ಇವತ್ತು ಮುಂದೆ ಹೊಂಟಿದ್ದ, ಅಗದಿ ಬಾಚ್ಕೊಂಡು ಹೊಂಟಿದ್ದ, ಅಗದಿ ಬಳಕಿದ್ದ. ಹಂಗ ಅವನ ಮುದುಕನ್ನ ಬಾಗಿಲು ನಡ ಬಾಗಿಲು ಮುದುಕ ನೋಡಿಕೊಳ್ಳಿ ತನ್ನ ಸಾರಥಿಂದ ಕೇಳಿದ, ನೀವು ಹಿಂಗಾಗಿ ಇನ್ಯಾರು ಇದು ಯಾವ ಪ್ರಾಣಿ ಅಂತ ಕೇಳಿದ. ಅವೆಲ್ಲ ಮನುಷ್ಯ, ಮತ್ತೆ ಹಿಂಗಾಗ್ಯಾರ ಮುದುಕಾಗ್ಯಾನ, ನಡಾವಾಗ್ಯಾರ, ನಮ್ದು ಬಾರ್ತಾ ಬಾರ್ಬೋದು ಏನು ಮುದುಕಾಗ ಹೆಂಗಾಗ್ತದೆ ಹೇಳಿ, ಹಿಂದ್ ಬಾರ್ತದೋ ಮುಂದೆ ಬಾರ್ತದೋ ಹೇಳಿಲ್ಲ. ನಾವು ಹಿಂದ್ ಬಾಗಿಲವನ್ನು ನೋಡಿದ್ವಿ, ಅವ್ರು ಹಿಂಗೆ ನಿಂತಿರ್ತಾರೆ, ಹಿಂದ್ ಬೀಜನ ಗತಿ ಹಿಂದ್ ಬಾಗಿಲು. ಒಬ್ರು ಕೂಡ್ಲಿಕ್ಕೆ ಬಂದಿದ್ರಂತ ಪಟ್ಟಾಭಿಷೇಕ ರಾಣೆಬೆನ್ನೂರವರು ತಂದೆ ರಾಮ್ ದೀಕ್ಷಿತರು ಅಂತ ಮೈಕೆಲ್ಲ ಹಿಂಗಿರ್ಬೇಕಾಗ್ತಿತ್ತು ನಿಂತರು. ಅರ್ಥಾತ್ ಹೆಂಗ್ ಬಾಗ್ತಾರೋ ಹೇಳಿ ಬರಂಗಿಲ್ಲ. ಒಬ್ರು ಬರೇ ಹಿಂಗ್ ಗೋಳ ಹಾಕಿರ್ತಾರ, ಒಳಗೆ ಬರಬೇಡ ಬರಬೇಡ. ಒಬ್ರು ಬರೇ ಹಿಂಗ್ 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 ಕೈ ಹಾಕ್ತಿರ್ತಾರೆ, ಏನೇನೋ ವಿಕಾರ ಆಗ್ತದೆ. ಇನ್ನೊಬ್ರು ಗೋಗಿನ್ ನೋಡಿದ, ನೆಲಕೋತ ಮಾಡ್ಕೊಂಡಿದ್ದ, ಮುಂದೆ ಹೋಗಿ ಒಂದು ಹೆಳ ಗಾಡಿ ರಥ ನಿಂದಿರ್ತಾನೆ. ನಾವು ಅಲ್ಲಿಂದ ಅದರೊಳಗಿಂದ ಆಗೇ ಹೇಳ್ಬೇಕು, ನೀವು ಹೋಗಿ ರಥ ತಗೊಂಡು ಮನೆಗೆ ನೋಡಿ ಎಂತ ಒಳಗೆ ಎಷ್ಟರ ತುಂಬಲ. ನಾವು ಎಷ್ಟು ನೋಡ್ತೀವಿ, ನಾವಂತೂ ಆಶ್ರಮದಲ್ಲಿ ಒಂದು 40-45 ಮಂದಿ ಒಳಗೆ ನಮ್ಗೆ ಅದ್ರ ಬಗ್ಗೆ ವಿಚಾರ ಇದೆ. ಏನಪ್ಪ ಇದು ಜೀವನ ರಕ್ಷಣೆ ನಮ್ಗೆ ಅರ್ಥ ಆಗ್ತದೆ. ಇವತ್ತು ನಾವು 25-24 ವರ್ಷಗಳಿಂದ ಇಲ್ಲಿ ಸೇವಾ ಮಾಡಿದ್ವಿ, ಅಡಿಗೆ ಸೇವಾ. ಅವ್ರಿಗೆ ವಯಸ್ಸಿನ 14ನೇ ವರ್ಷಕ್ಕೆ ಆ ಮಗು ಆಯ್ತು. ಅದಕ್ಕೆ ನಾವು ಈ ಭಾಗ್ಯಶ್ರೀ ಅಂತ ಹೆಸರಿದ್ವಿ. ಇಬ್ಬರು ಗಂಡ ಹೆಂಡತಿ 24 ತಾಸು ಸೇವಾದಂತರಾಯ್ತು. ಅಂಥವ್ರು ಆಶ್ರಮದಲ್ಲೇ ಸದ್ಗುರು ಸಾನ್ನಿಧ್ಯದಲ್ಲಿ ಹೋದ್ರು ಅನ್ನೋದು ಇದೇನು ಸಾಮಾನ್ಯ ವಿಷಯ ಅಲ್ಲ. ಕಾಶಿ ಒಳಗೆ ಸತ್ರ ಮೋಕ್ಷ ಆಗ್ತದೆ ಅಂತ ಹೆಂಗೋ ಹಂಗಿಲ್ಲ. ನಮ್ಮ ಆಶ್ರಮದಲ್ಲಿ ಹೋದವರು ಎಲ್ಲರೂ ಮೋಕ್ಷಕ್ಕೆ ಹೋಗ್ಯಾರ, ಎಲ್ಲಷ್ಟು ಸಂಶಯ. ಎಲ್ಲಿ ಮಹಾರಾಜರ ಸಾನ್ನಿಧ್ಯದನ್ನು ಅಲ್ಲಿ 4 ಮೋಕ್ಷಗಳು ವಿಳ್ಯಾಡ್ತಿರ್ತವೆ. ಮಾನಗಂಗೆ ಚೀಯಾ ತೀರಿ ಲೋಳತಾತಿ ಚಾರಿ. ಆ ಮಾನಗಂಗೆ 4 ಮೋಕ್ಷಗಳು ವಿಳ್ಯಾಡಿ ಅಂತ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವ್ರು ಹೋದ್ರು. ಇವಾಗ ನಾವು ಬಹಳ ಮನಸ್ಸಿಗೆ ಅರ್ಥಾತ್ ಒಂದು ವೃತ್ತಿಯಿಂದ ಇಷ್ಟು ವರ್ಷಗಳವರೆಗೆ ಹತ್ತಿದ್ದಕ್ಕಾಗಿ ದೇಹ ಬುದ್ಧಿಯಿಂದ ನೋಡಿದ್ರೆ ಸ್ವಾಭಾವಿಕವಾಗಿ ದುಃಖ. ಆದ್ರೆ ಅವರ ಆತ್ಮೋದ್ಧಾರ ಆದದ್ದು, ಅವ್ರ ಸಾಧನೆ, ಅವರು ಅಷ್ಟು ಸೇವಾ ಮಾಡಿದ್ರು, ಸಾಧನೆ ಮಾಡಿದ್ರು, ಮತ್ತು ತಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಆಯುಷ್ಯ ಕೂಡ ಎಲ್ಲ ಹೋಗುವುದನ್ನು ಹಾಗೆ ಅವರು ಹೋದ್ರು. ಆ ದೃಷ್ಟಿಯಿಂದ ನಮಗೆ ಸಮಾಧಾನ. ಏನಾಗಿದ್ರು ಸಹಿತ ನಾವು ಅವರ ಒಂದು ಆತ್ಮಶಾಂತಿಯಾಗಿ ಭಗವಂತ ಮಹಾರಾಜರು ಅವರಿಗೆ ಸದ್ಗತಿಯನ್ನು ಕೊಡಿ ಎನ್ನುವಂತ ದೃಷ್ಟಿಯಿಂದ ನಾವೆಲ್ಲರೂ 2 ನಿಮಿಷ ಶಾಂತವಾಗಿ ಮೌನವಾಗಿ ಕೂತ್ಕೊಂಡು ನಾಮಸ್ಮರಣೆ ಮಾಡೋಣ. ಇದರ ಮೂಲಕವಾಗಿಯೂ ನಾವು ಅವರ ಆತ್ಮ ಶಾಂತಿ ಸಿಗಲಿ ಅನ್ನೋ ಭಾವನೆಯಿಂದ ಇದರೊಳಗೆ ನಾವು ಜಗತ್ ಹಿತಾಯಿತ ಅನ್ನೋದೇ ನಮ್ಮ ಜೀವನದೊಳಗೆ ಬಂದಂಗೆ ಆಗ್ತದೆ. ನಾವು 2 ನಿಮಿಷ
ಏನದ ನಾಮಸ್ಮರಣೆ ಮಾಡುವುದು, ಒಂದು ಮಾಲಿ ಜಪ ಮಾಡಿ ಮಾಡಿದ್ದವರು ನಿದ್ದೆ ಇದ್ದವರು ಶಾಂತವಾಗಿ ನಾವು ಜಾನಕಿ ಜೀವನ ಸ್ಮರಣ ಜಯ ಅನ್ನುವುದನ್ನು ಇದು ಮಾಡಿಕೊಂಡು ಆಮೇಲೆ ಇನ್ನೊಂದು 15 ನಿಮಿಷ ನಾನು ಒಂದೆರಡು ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ. ಆಮೇಲೆ ನಾವು ಉಪಹಾರ ಮಾಡೋಣ. ಮತ್ತು ನಾಳೆ ಬೆಳಿಗ್ಗೆ ಬಹಳಷ್ಟು ಸಮಯವನ್ನು ನಾವು ಚಿಂತನೆಯಲ್ಲಿ ಕಳೆದು ಮಧ್ಯಾಹ್ನದವರೆಗೆ ಈ ಶಿಬಿರವನ್ನು ನಿರ್ವಹಿಸಿ ಶಿಬಿರದಲ್ಲಿ ತೊಡಗಿ ಮಧ್ಯಾಹ್ನ ಪ್ರಸಾದ ಆಗಕ್ಕೆ ಮುಂದೆ ಈ ಶಿಬಿರದ ಒಂದು ಸಮಾರೋಪ ಮಾಡೋಣ. ಇದರಲ್ಲಿ ಬಹಳಷ್ಟು ಚಿಂತನೆ ಆಗಬೇಕಾಗಿದೆ. ಯಾಕೆಂದ್ರೆ ನಾವು ಇನ್ನೂ ಈ ಕ್ಷೇತ್ರದಲ್ಲಿ ಈ ವಿಷಯಗಳಲ್ಲಿ ಇನ್ನು ಬಹಳಷ್ಟು ನಾವು ಪ್ರಾರಂಭದಲ್ಲಿ ತಂದೆ ಆ ಪ್ರಶ್ನೆಗಳನ್ನು ಅವೆಲ್ಲ ನೋಡಿದರೆ ನಮ್ಗೆ ಇನ್ನೂ ಇದ್ರ ಬಗ್ಗೆ ಬಹಳಷ್ಟು ಆಳವಾಗಿ ಇನ್ನೂ ಅಭ್ಯಾಸ ಮಾಡಬೇಕು. ಎರಡೂ ದೃಷ್ಟಿಯಿಂದ, ಆತ್ಮದೃಷ್ಟಿಯಿಂದ ಮತ್ತು ದೇಹಭಾವದಿಂದ ಜೀವನದ ಅರ್ಥಾತ್ ವ್ಯತ್ಯಾಸ ಏನಿದೆ ಅನ್ನೋದು ನಮ್ಗಿನ್ನೂ ಬಹಳಷ್ಟು ಸ್ಪಷ್ಟವಾಗಿ ತಿಳಿಯಬೇಕು. ಆದರೂ ಇದು ಸತ್ಸಂಗದಿಂದಲೇ ತಿಳ್ಕೊಳ್ಬೇಕು. हजार किताबों से जो नहीं मिलता है वो साधु के सहवास से मिलता है. ಆದ್ದರಿಂದ ನಾ ಹೇಳಿರೋ ವಿಚಾರ ಏನಂದ್ರೆ, ನೀವು ಯಾವ ಪುಸ್ತಕದಾಗ ಒಂದು ಕುಡಿಕೊಟ್ಟು ಹೋಗ್ಲಿಕ್ಕೆ ಹೋದ್ರೆ 1000 ಪುಸ್ತಕ ಕುಡಿತಿರೋ ಅದರೊಳಗೆ ಸಿಗ್ಲಿಕ್ಕೆ ಶಕ್ತಿದೆ. ಅದು ಕೇವಲ ಸತ್ಸಂಗದಲ್ಲೇ ಸಿಗ್ತಕ್ಕಂಥದ್ದು. ಅಂತಹ ಒಂದು ಸತ್ಸಂಗ ಲಭ್ಯವಾಗಿದೆ. ಈ ಒಂದು ವಿಷಯದಲ್ಲಿ ನಮ್ದು ಮೊದಲನೇ ಉಪಕ್ರಮ ಆಗಿರೋದ್ರಿಂದ ಈ ಬರೆಗಾಗಿ ಅಭ್ಯಾಸ ಮಾಡಿದ ಘಟ ಈಗ ಅದು ನಿಧಾನವಾಗಿ ನಾವು ಆ ಕ್ಷೇತ್ರದಲ್ಲಿ ಹೆಚ್ಚಿಗೆ ಆಳವಾಗಿ ಹೋಗಲಿಕ್ಕೆ ಅಂದರೆ ನಮ್ಗೆ ಬಹಳಷ್ಟು ವಿಚಾರಗಳು ತಿಳಿತಾವೆ ಮತ್ತು ನಮ್ಮ ಜೀವನದಲ್ಲಿ ಅವುಗಳಿಂದ ಬಹಳಷ್ಟು ಸಮಾಧಾನ ಆಗ್ತದೆ. ಇವತ್ತು ಈ ಕ್ಷಣಕ್ಕೆ ನಾವು ಆತ್ಮಶಾಂತಿಗಾಗಿ ಒಂದು ಮಾದಿ ಜಪ ಮಾಡೋಣ. ಅನುಗ್ರಹ ತೆಗೆದುಕೊಂಡ ಮೇಲೆ
ಕಾರಣಾಂತರದಿಂದ ಜಪವು ಮಾಡಲಾಗದಿದ್ದರೆ ಅದರ ಪಾಪಪ್ರಜ್ಞೆ ಕಾಡುತ್ತದೆ. ಹಾಗೆ ಜಪ ನಿಲ್ಲಿಸುವುದರಲ್ಲಿ ನಾವು ಪಾಪಗಳಿಗೆ ಭಾಗಿಯಾಗುತ್ತೇವೆ. ಭಗವಂತ ಎಷ್ಟು ದಯಾಳು ಇದ್ದಾನಂದ್ರೆ, ನೀವು 50 ವರ್ಷ ಬಿಟ್ಟರು ಅವ ಏನ್ ಮಾಡೋದಿಲ್ಲ ಅಂದ್ರೆ ನಮ್ಗೆ ಯಾವ ಶಿಕ್ಷಾ ಕೊಡುವುದಿಲ್ಲ. ಮತ್ತೆ ನಿಮ್ಗೆ ಯಾವಾಗ ಮಹಾರಾಜ ಹೇಳ್ತಿಲ್ಲ, ನಾನು ಇವತ್ತು ಹೇಳಿರೋ ಶಬ್ದ ಆಯುಷ್ಯ ತುಂಬಾ ನಿಮ್ ಲಕ್ಷ್ಯದಲ್ಲಿ ಇರ್ಲಿಕ್ಕಿಲ್ಲ, ಅದ್ರ ಕೊನೆ ಕ್ಷಣಕ್ಕಾದರೂ ನಿಮ್ಗೆ ಏನಾಗ್ತದೆ, ನಿಮ್ಗೆ ನೆನಪಿಗೆ ಬರ್ತದೆ. ಅವಾಗ ನಿಮ್ಗೆ ಅನಿಸ್ತದೆ ಹೆಂಗೋ ಹಂಗೆ ಅನುಗ್ರಹ ಪಟ್ಟು. ನಾವು ಇನ್ನೂ ಒಂದು ಮಹತ್ವದ ವಿಷಯ ಏನು ಇದರಲ್ಲಿ ಅಂದ್ರೆ, ನಾವು ಅದರೊಳಗಿಂದ ಶಕ್ಯ ಆದಷ್ಟು ಮಟ್ಟಿಗೆ ಬೇಗನೆ ಏನಾದರೂ ಸಾಧಿಸಬೇಕು ಅನ್ನುವಂತ ಕಳಕಳಿ ಇದ್ರೆ ಅದ್ರ ಬಗ್ಗೆ ನಾವು ಬಹಳ ಸೀರಿಯಸ್ ಆಗ್ತದೆ. ಅತ್ಯಂತ ಕಳಕಳಿಯಿಂದ ಅದನ್ನು ಮಾಡಬೇಕು. ಆ ಸಾಧನೆಯನ್ನು ಮಾಡೋದ್ರೊಳಗಿಂದ ನಾವು ಏನಾದರೂ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಪ್ರಕಾರದಿಂದ ಸಾಧನೆ ತೊಡಗಿರ್ತಕ್ಕಂಥವ್ರು ನಾವು ನೋಡ್ತೀವಿ. ಅರ್ಥಾತ್ ಏನು ಅಂದ್ರೆ, ಅವು ಎಷ್ಟರೇ ನಾನು ಎಷ್ಟೋ ಸಲ ಸುಭದ್ರ ಮಾತಾ ಇದನ್ನು ಹೇಳಿ ಪ್ರವಚನದಲ್ಲಿ ಹೇಳಿದ್ದಾಗ್ತದೆ. ಉಡುಪಿಯಲ್ಲಿ ಒಬ್ಬಾಕಿ ಸುಭದ್ರ ಅಂತ ಒಂದು ಹುಡುಗಿ, ಆಕಿನ ಅನೇಕ ಕಡೆಗೆ ತೋರಿಸಿದ್ರು, 12 ಹುಡುಗಿ ತೋರಿಸಿದ್ರು, ಯಾರೂ ಒಪ್ಪಿಗೆ ಆಗಲ್ಲ. ಅವಾಗ ಅಲ್ಲಿಗೆ ಅನ್ನಿಸ್ತು ಬಿಡುವಾಗ್ತದೆ ಅನ್ನೋ ಮಾತನ್ನು ನಾವು ನಮ್ಮ ಜೀವನವನ್ನು ಆದಷ್ಟು ವಿಚಾರದಲ್ಲಿ ಚಿಂತನೆಯಲ್ಲಿ ಕಲಿಬೇಕೇನುವಂತ ಮನುಷ್ಯನಾಗಿ ಜಾಗೃತಿ ಆಗಿದೆ. ಅವ್ರು ಕೈಲಾಸ ಸ್ವಾಮಿಗಳಿಂದ ಕೃಷ್ಣನ ಮಂತ್ರ ಉಪದೇಶ ಮಾಡ್ತಿದ್ರು. ಆ ಹೆಣ್ಣು ಉತ್ತರ ಕಾಶಿ, ಯಾರಿಗೂ ಮನೆಯೊಳಗೆ ಹೇಳುವುದಕ್ಕೆ ಉತ್ತರ ಕಾಶಿ. ಎಷ್ಟೋ ಮಂದಿಗೆ ಅನಿಸ್ತದೆ, ನನ್ನ ತಂದೆ ತಾಯಿ ಕಷ್ಟಪಟ್ಟಿದ್ದು ಆದ ಈ ರೀತಿ ಮಕ್ಕಳು ಬಿಟ್ಟು ನಾವು ಹೊರಗೆ ಸಾಧನೆ ಮಾಡಬೇಕು ಅಂತ ತಪ್ಪೇ. ದೇಶಕ್ಕಾಗಿ, ದೇವರಿಗಾಗಿ, ಧರ್ಮಕ್ಕಾಗಿ ಇವೆಲ್ಲ ಬಿಟ್ಟು ತಪ್ಪಿಲ್ಲ. ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ, ನಮ್ಮ ವೈಯಕ್ತಿಕ ಸುಖಕ್ಕಾಗಿ, ನಮ್ಮ ವೈಯಕ್ತಿಕ ವಾಸನೆಗಳಿಗಾಗಿ ಅಥವಾ ಪ್ರತಿಷ್ಠೆಗಾಗಿ ನಾವು ಉಪೇಕ್ಷೆ ಮಾಡಿದ್ರೆ ತಪ್ಪ. ಆದ್ರಿಂದ ಯದಹರಂ ಬಿಡದೆ ತದಹರಂ ಪ್ರಭುದೆ ಪಾಲಂತ ಕೂಡ ಬಿಟ್ಟು ಬಿಡ್ರಿ ಅಂತ ಎಲ್ಲರಿಗೂ ಪಬ್ಲಿಕ್ನಾಗ ಹೇಳಿ ಬರಂಗಿಲ್ಲ. ಅರ್ಥಾತ್ ಏನು ಅಂದ್ರೆ, ಅದರಿಂದ ಅವ್ರು ಹಿಂಗೆ ಹೇಳಿದ್ರು, ಅವ್ರು ಹೋದ್ ನಮ್ಮ ಹುಡುಗ ಹೋದ ಹೀಗಾಗಿ ಅದನ್ನೀಗ ತಂಬಾಕು ಸೇರುವುದರಿಂದ ಆರೋಗ್ಯಕ್ಕೆ ಹಾನಿಯನ್ನು ಸಣ್ಣ ಅಕ್ಷರದ ಬದಲುತ್ತೆ ನೋಡ್ರಿ, ಹಂಗ ತಿಳ್ಕೋತಾರೆ. ಆದ್ರಿಂದ ಏನ್ ಮಾಡಿದ್ರು, ಉತ್ತರ ಕಾಶಿಗೆ ಹೋದ್ರು, ಅಲ್ಲಿಂದ ಗಂಗೋತ್ರಿಗೆ ಹೋದ್ರು. ಬೇರೆ ಆಶ್ಚರ್ಯಂತೂ ಆಸಕ್ತಿ ಥಂಡಿ, ನಾವು ಊರಾಗ ಸ್ನಾನ ಮಾಡೋದು ಕಠಿಣ ಅಂತಾದ್ರೂ 12 ವರ್ಷ ಮನುಷ್ಯನಾಗ ಬಂತು ಅಂದ್ರೆ ಮನುಷ್ಯ ಹಿಂಗ್ ಬೇಕಾದ ಮಾಡ್ತಾರೆ. ಯಾವ ಕ್ಷೇತ್ರದಲ್ಲಿ ಆದ್ರೂ ಪ್ರಚಂಡ ಪರಾಕ್ರಮ ಸಾಧಿಸಲಿಕ್ಕೆ ಶಕ್ತಿ. ಸಾಮಾನ್ಯವಾಗಿ ಗಾಡಿಯೊಳಗೆ ಬರುವಾಗ ಅಂಥ ಇವ್ನು ನೋಡ್ಕೋತ ಬರ್ತಿರ್ತೀವಿ ಸಿನಿಮಾಗಳು. ಅಂದ್ರೆ ಯಾವುದೊಳಗಿಂದ ನಮ್ಮೊಳಗೂ ಬೆಂಕಿ ಹತ್ತಬೇಕು, ಉಗಿಬೇಕು. ನಾವು ದೊಡ್ಡ ದೊಡ್ಡ ಪರಾಕ್ರಮಿಗಳು ಅಥವಾ ದೊಡ್ಡ ದೊಡ್ಡ ಸಾಧು ಸತ್ಪುರುಷರು ಅಲ್ಲಿ ಗಾಡಿಯೊಳಗೆ ರಾತ್ರಿ ಗಟ್ಟಲೆ ಪ್ರಯಾಸ ಮಾಡ್ಕೊತೀವಿ. ಯಾವಾಗ ನೋಡ್ಕೋತ ಜಪ ಮಾಡ್ಕೋತ ನಾವು ನೋಡ್ಕೋತ ಬರ್ತೀವಿ. ಅದರೊಳಗಿಂದ ನಮ್ಮ ಮನಸ್ಸಿನೊಳಗೆ ಬಹಳಷ್ಟು ಇದು ಆಗ್ತದೆ, ಅದರಿಂದ ಪ್ರೇರಣಾ ಆಗ್ತದೆ. ಆಮೇಲೆ 12 ವರ್ಷ ಅಲ್ಲಿದ್ದು, ಅಲ್ಲಿಂದ ಅಕ್ಕಿಗೆ ಸಾಕಾಗಿ ತಿರುಗಿ ಬಂದಿದ್ರೆ ಅಕ್ಕಿ ಇನ್ನೂ ಮುಂದೆ ಹೋಗ್ಬೇಕು. ಆಮೇಲೆ ಮತ್ತೊಂದು ಮುಂದೆ ಹೋಗ್ಬೇಕು, ಅಲ್ಲಿ ಗೋಮುಖ ಅಂತ ಅಲ್ಲಿ 6 ವರ್ಷ ಅಲ್ಲಿ ಒಂದು ಗುಹಾದಾಗ ಇರಬೇಕು. ಅದು ಚಳಿಗಾಲದಲ್ಲಿ ಗುಹಾ ಬಂದಾಗಿರ್ತದೆ, ಅದು ಬಾಗಿಲು ಸಹಿತ. ಅವಾಗ ಕಟ್ಟಿಗೆ ಇಟ್ಕೊಂಡಿದ್ರು, ಅದನ್ನು ಚುಚ್ಚಿ ಚುಚ್ಚಿ ಹವಾ ಬಂದಲಿಕ್ಕೆ ಒಂದು ಫೋನ್ ಮಾಡ್ಕೊಡ್ತೀವಿ. ತನ್ನದಕ್ಕೆ 6 ತಿಂಗಳು ಒಂದು 6 ತಿಂಗಳು ಸಾಕಾಗುವಷ್ಟೆಲ್ಲ ಸಾಮಾನು ಸ್ಟೋವ್ ಇಟ್ಟುಕೊಂಡು ಅದರಿಂದ ಏನೂ ಸಂಪರ್ಕ ಇಲ್ಲ. ಅಂಥದ್ರೊಳಗೆ 6 ವರ್ಷ ಮತ್ತೆ ಇನ್ನೂ ಎಲ್ಲಾದ್ರೂ ಸಾಧಿಸ್ಬೇಕು. ಕೊನೆಗೆ ಅಲ್ಲಿಂದ ತಪೋವನ ಅಂತ ಅಲ್ಲಿ ಹೋಗಿ, ಅಲ್ಲಂತೂ ಎಲ್ಲೋ ಒಬ್ಬೊಬ್ರು ಹೋಗ್ತಿರ್ತಾರೆ. ಅಲ್ಲಿ ಏನ್ ಮಾಡಿದ್ರು, 9 ವರ್ಷ ಇದ್ದಾರೆ ಒಂದು ಗುಹಾದಲ್ಲಿ. ಮನುಷ್ಯ ಒಳಗಿನಿಂದ ಜಾಗೃತ ಆದ ಅಂದ್ರೆ ಎಷ್ಟೊಂದು ಅವನು ಸಾಧಿಸ್ಲಿಕ್ಕೆ ಶಕ್ತಿ ಅದನ್ನು ಹೆಂಗೋ ಹಂಗೆ ಇಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ಅನುಗ್ರಹ ತಗೊಂಡ್ವಿ. ಸದ್ಗುರು ನಮ್ಮ ಅಂತಃಕರಣದೊಳಗೆ ಮತ್ತು ಜೀವನದ ನಿಜವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ, ಆಯುಷ್ಯ ಎಲ್ಲ ಎಲ್ಲದನ್ನು ಪ್ರಾಪ್ತಿ ಇದೇ ಬುದ್ಧಿ ಒಳಗೆ
ಪ್ರಾಪಂಚಿಕ ವೃತ್ತಿ ಒಳಗೆ ಪ್ರಾಪಂಚಿಕ ದೃಷ್ಟಿಯಿಂದ ಆಯುಷ್ಯವನ್ನೆಲ್ಲ ಬಾಳುವುದು ಅಂತಾದ್ರೆ ನಾವು ಏನು ಬಹಳ ದೊಡ್ಡದೇನು ಸಾಧಿಸಲಿಕ್ಕೆ ಆಗಲಿಲ್ಲ. ಮನುಷ್ಯ ಜನ್ಮ ಬಂದಿರೋದೇ ಆತ್ಮೋದ್ಧಾರಕ್ಕಾಗಿ. ಆದ್ದರಿಂದ ಈ ದೇಹದವನ್ನು ಪಡ್ಕೊಂಡು ನಾವು ಏನಾದರೂ ಒಂದು ಸಾಧನೆ ಮಾಡಿದ್ರೆ ಶಕ್ಯನೂ ಆಗ. ಈ ಜನ್ಮ 4ನೇತೆ ಕಲ್ತೀವಿ ಅಂದ್ರೆ ಮುಂದಿನ ಜನ್ಮ ಭಗವಂತನನ್ನು 5ನೇತೆ ಯೋಗ್ಯನನ್ನಾಗಿ ಮಾಡಿ ಹುಟ್ಟಿರ್ತಾರೆ. ಮುಂದೆ 5ನೇತೆಯಿಂದ ಶುರುವಾಗ ಒಮ್ಮೆ ಲಹಿರಿ ಮಹಾಶಯರು ಅಂತಿದ್ರು ಕಲ್ಕತ್ತಾದಲ್ಲಿ ಮಿಲಿಟರಿ ಅಕೌಂಟ್ ನೌಕರಿ ಮಾಡ್ತಾ ಇದ್ರು. 35 ವರ್ಷ ಆಗಿತ್ತು. ಒಂದು ದಿವಸ ಅವ್ರಿಗೆ ಆರ್ಡರ್ ಬಂತು, ನಿಮ್ಮ ರಾಣಿ ಖೇತ್ ಅನ್ನೋ ಊರಿಗೆ ವರ್ಗ ಮಾಡಿದ್ರು. ಅವ್ರಿಗೆ ಆಶ್ಚರ್ಯ, ರಾಣಿ ಖೇತ್ ಒಳಗೆ ಏನಿದೆ ಕೆಲಸ ಅದು ಹೋದು ಹಿಮಾಲಯದ ಅಡಿವರ್ಗ. ಅಲ್ಲಿ ಒಂದು ಟೆಂಟ್ ಕೊಡ್ಕೊಂಡು ಪ್ಯೂನು ಅಡಿಗೆ ಮಾಡ್ಕೊಂಡಿದ್ರು. ಒಂದು ಹಿಮಾಲಯದ ಅಡ್ಡಾಡಿ ಕೂಡ ಯಾರೋ ಮ್ಯಾಲಿನಿಂದ ಲಾಹಿರಿ ಮಹಾಶಯ ಅಂತ ಒದಗದಂಗ, ಲಾಹಿರಿ ಅಂತೂ ಅಂತಾರ ಲಾಹಿರಿ ಮಹಾಶಯ ಅಂತ ಒದಗ್ಕೊಳ್ಳಿ ಆಶ್ಚರ್ಯ. ನನ್ನ ಹೆಸರು ಮ್ಯಾಲ ಒಂದು ಸಾಧು ಸತ್ಪುರುಷ ನಿಂತು ಸಾಧು ತನಕ ಅವನು ಜಟ ಇತ್ತು. ಅವರು 35 ವರ್ಷದವರ ಇದ್ದಾರೆ ಏನು ಒಂದು ಹಂಗೆ. ಅವ್ರ ಹೆಸರು ನಾಗರಾಜ್ ಅಂತ. ನಾವು ಚರಿತ್ರೆ ಓದಿಲ್ಲ, ಯಾರೇ ನಿಂತು ಒದಗಿಲ್ಲ. महावतारी बाबा और ऊपर गुहादा करके अमूली करके सब क्या है? ये सब दंड है, कमंडलू है, कृष्णा जी है, जपमाला, ये सब टीके हैं मालूम है. वो मेरा सब स्पर्श माने ये सब मेरे, आप ही मेरे ससुर हैं. मैं यहीं रहकर साधन करता था. मेरे साधन में सिर्फ कुछ दिन बाकी थे, तब मैं यहाँ से चला गया. तुम आकाश मार्ग से तुम जा रहे थे, देख, और माँ के पेट में तुम बढ़ रहे थे, तब भी हम देखे. गंगा जी के किनारे खेलते थे, तब भी मैं थे. लेकिन तुम्हारे प्रारब्ध के 35 साल पूर्ण होने तक मुझे तुमको यहाँ लाना नहीं बना. इसलिए तुम्हारे साधन में 12 दिन शेष है. उतना साधन अष्ट साधने ಮಾಡಿಕೊಳ್ಳಿ ಅವ್ರಿಗೆ ಪೂರ್ಣತ್ವ ಕೊಯ್ದಿಸಿ ಅವ್ರಿಗೆ ಹೇಳಿದ್ರು, ನಿನಗೆ ಕಾಶಿ ವರ್ಗ ಇಟ್ಕೊಂಡು ನೀನು ಕ್ರಿಯಾಯೋಗದ ಪ್ರಚಾರ ಮಾಡಿ. ಆಮೇಲೆ ಲಾಹಿರಿ ಮಹರ್ಷಿಯರು ಕ್ರಿಯಾಯೋಗವನ್ನ ಅವ್ರ ಶಿಷ್ಯರು ಯುಕ್ತೇಶ್ವರ ಗಿರಿ ಅಂತ ಅವ್ರ ಶಿಷ್ಯರು ಪರಮಹಂಸ ಯೋಗ ಅವ್ರ ಆಟೋಬಯೋಗ್ರಫಿ ಆಫ್ ಯೋಗಿ ಅನ್ನೋ ಪುಸ್ತಕ ಇದೆ. ಅದರಲ್ಲೂ ಎಲ್ಲ ವಿಷಯ. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ನಮ್ ಈ ಜನ್ಮದಲ್ಲಿ ನಾವು ಏನು ಉತ್ತರ ಸಾಧನೆ ಮಾಡಿರ್ತೀವಿ ಅದು ಎಷ್ಟರ ಇದ್ದು ಸಹಿತ ಅದೇನು ವ್ಯರ್ಥ ಆಗುದಿಲ್ಲ. ಅದು ಹಂಗೆ ಇರ್ತದೆ. ಮತ್ತೆ ಅದರ ಮುಂದಿನ ಜನ್ಮ ಕಾಲ. ಆದ್ರಿಂದ ಶಕ್ತಿ ಇದ್ದಷ್ಟು ಮಟ್ಟಿಗೆ ನಮ್ಗೆ ಈ ಮನುಷ್ಯ ದೇಹ ಸಾರ್ಥಕ ಆಗಬೇಕಂದ್ರೆ ಆಯುಷ್ಯ ತುಂಬಾ ಪ್ರಪಂಚ ಮಾಡಿ ಐಶ್ವರ್ಯದಲ್ಲಿ ಅರ್ಥಾತ್ ಏನು ಭೋಗ ಸುಖ ಐಶ್ವರ್ಯ ಐಷಾರಾಮ ಇದರೊಳಗಿಂದ ಆಯುಷ್ಯವನ್ನು ಕಳೆದ್ರೆ ಅದರೊಳಗಿಂದ ನಮಗೆ ಸಮಾಧಾನ ಆಗಿಲ್ಲ. ಬೆಳಗಾವದಲ್ಲಿ ನಾನು ಒಬ್ಬರು ಭೇಟಿಯಾಗಿಟ್ಟಿದ್ದೆ. ಅವ್ರು ಬಹಳ ಹೇಳ್ತಾರೆ ತಮ್ಮ ಮಕ್ಕಳ ಕಡೆ ಹೋಗಿ ದೊಡ್ಡ ಕೋಟ್ಯಾಧೀಶ ಮನುಷ್ಯ ಒಳಗ ಕೋಲ್ಯಾಗ ಹೋದ್ರು. ಒಂದು ಕೋಲ್ಯಾಗ ಕಾರ್ಯಶಿಷ್ಟಾಗಿ ಟಾಪ್ ಮೇಲೆ ಮಲ್ಕೊಂಡಿರ್ತಾರೆ. ನನಗೊಂದು ಕುರ್ಚಿ ಹಾಕಿದ್ರು ಕೂದಲೇ ನಾ ಕೇಳಿದೆ ಸಮಾಧಾನ ಅದ ಇಲ್ಲ ಬಾಯಿ ಸ್ಪಟ್ಟಾಗಿ. ಆಮೇಲೆ ಅವ್ರಿಗೆ ಇದೆಲ್ಲ ನಾನು ಗಳಿಸಿದ್ದೀನಿ. ಈಗ ಅವ್ರನ್ನ ಒಟ್ಟ ನೀರು ಕೊಡಲು ಯಾರು ದಿಕ್ಕಿ ಆ ಮುಖಕ್ಕೆ ಯಾವಾಗ ಸತ್ತಾನೋ ಅನ್ನೋ ಪರಿಸ್ಥಿತಿ. ಇದೆಲ್ಲ ನಾನು ದೊಡ್ಡ ಕೆಲಸ ಮಾಡಿ ಈಗೇನು ಉಪಯೋಗ ಆಗ್ತದೆ. ಬಹುಸಾಹೇಬರಿಗೆ 93 ವರ್ಷ ವಯಸ್ಸಾಗಿತ್ತು. ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಎಂದು ಕೂಡಿಗೆ ಬರ್ತಿದ್ದಿಲ್ಲ. ಒಂದು ದಿವಸ ಅವ್ರ ಮಹಾರಾಜ ನಾನು ಕರ್ಕೊಂಡು ಹೋಗ್ಬೇಕು. ಅವ್ರು ಕೇಳಿದ್ರು, ಯಾಕೆ ಬಹುಸಾಹೇಬರಿಗೆ ನೀವು ಬೇಜಾರ ಬಂದ್ರೆ? ಇಲ್ಲ, ಬೇಜಾರಾಗಿಲ್ಲ. ಮಹಾರಾಜ ಒಂದು ಮಾತು ಹೇಳ್ತೀವಿ, ಬದುಕಿಗೆ ಬೇಸತ್ತು ಸಾಯ್ತೀನಿ ಅನ್ಬಾರ್ದು, ಸಾವಿಗೆ ಹೆದರಿ ಬದುಕ್ತೀನಿ ಅನ್ಬಾರ್ದು. ಇರೋವರೆಗೂ ಆ ಸಮಾಧಾನ ಇರಬೇಕು. ಅವ್ನು ಕರೆದು ಬಂದಾಗ ಆನಂದದಿಂದ ಹೋಗುದು. ನನಗೆ ಬೇಜಾರಾಗಿಲ್ಲ. ಈ ಪರಿಸ್ಥಿತಿ ಒಳಗೆ ಪಾಪಿ ಮಂದಿಗೆ ಎಷ್ಟು ತ್ರಾಸ ಅದಕ್ಕೆ ಅವಾಗ ಅವ್ರು ಹೇಳಿ, ಬಹುಸಾಹೇಬ್
ಈ ಅವಸ್ಥಾನವು ನಿಮ್ಮನ್ನು ನಾನು ಯಾಕೆ ಇಟ್ಟೀನಿ ಅಂದ್ರೆ ಈ ಅವಸ್ಥಾನವನ್ನು ಸಮಾಧಾನದ ಇಲ್ಲಿ ಬರ್ತಾನೆ ಒಂದು ಉದಾಹರಣೆ ಇಲ್ಲಿ ಅಂತೀವಿ. ನಮ್ಮ ವಾರ್ಧಕ್ಯ ಇಲ್ಲ. ಅದಕ್ಕಾಗಿ ನಾವು ಏನ್ ತಯಾರಿ ಮಾಡ್ಲಿಕ್ಕೆ ನಾವು ನಮ್ಮ ವಾರ್ಧಕ್ಯವನ್ನ ಅಖಂಡ ಸಮಾಧಾನದಲ್ಲಿ ಇಲ್ಲಿ ಕಲಿಯೋ ದೃಷ್ಟಿಯಿಂದ ಈಗಿಂದ ನಾವು ಏನ್ ತಯಾರಿ ಮಾಡ್ಕೊಳ್ತೇವೆ ಏನಿಲ್ಲ. ನಾವು ಆಯುಷ್ಯೆಲ್ಲ ಬರೀ ನಮ್ಮ ವೃತ್ತಿ ವ್ಯವಸಾಯ ವ್ಯವಹಾರ ಇರುವತ್ತಾದ್ರೆ ಆಮೇಲೆ ಬರ್ತಕ್ಕಂಥ ವಾರ್ಧಕ್ಯದ ವಿಪರೀತ ಒಂದು ಅವಸ್ಥೆಗಳಿಂದ ನಮ್ಗೆ ಒಂದೊಂದು ಕ್ಷಣ ಅನ್ನೋದು ಒಂದೊಂದು ಇದಾಗಲ್ಲ, ಜೀವನ ಅನ್ನೋದು ನರಕ ಆಗಲ್ಲ. ಅವಾಗ ನಮ್ಮ ಸಮಾಧಾನ ಹೆಂಗಾಗುತ್ತೆ? ಆದ್ರಿಂದ ಇವತ್ತಿನಿಂದ ಸಮಾಧಾನವನ್ನು ನಾವು ಮಾಡ್ಕೋತ ಹೋದ್ರೆ ನಮ್ಮ ವಾರ್ಧಕ್ಯ ಏನದ ನಮ್ಮ ಸಮಾಧಾನ ಪೂರ್ಣ ಆಗ್ತದೆ. ಮನೆ ಬಂದಿಗೆಲ್ಲ ನಮ್ಮ ಬಗ್ಗೆ ಪ್ರೀತಿ ಅನಿಸ್ತದೆ, ಆತ್ಮೀಯತೆ ಅನಿಸ್ತದೆ. ಅದು ಜೈಲಿಪ್ಪ ಇನ್ನೂ ಸ್ವಲ್ಪ ಈಗ ಅವ್ರು ಏನ್ ಮಾಡೋದಾದ್ರೆ ಅಕಸ್ಮಾತ್ ನಾವು ಆ ಸಮಯದಲ್ಲಿ ಪ್ಯಾರಾಲಿಸಿಸ್ ಆಗಿ ಮನಸ್ಸಿಗೆ ಸಮಾಧಾನ ಇಲ್ಲ, ಬರೀ ಕಿರಿಕಿರಿ ಮಾಡುದು, ಬರೀ ಮನೆಯೊಳಗೆ ಇದನ್ನ ಮಾಡಕ್ಕಂತ ಅವ್ರು ನಮ್ಮ ಕೋಲಿ ಮುಂದೆ ಹಾಕಿ ಹೋಗೋರು ಅಪ್ಲೈ ಮಾಡಿ ಹೋಗ್ತಾರೆ. ಹೊರಗೆ ಅನಿಶ್ಚಯ ಹಾಕೋದ್ರ ನಮ್ಮ ಕಡೆ ನೋಡೋದು ಇಲ್ಲ. ಈ ಪರಿಸ್ಥಿತಿ ಆಗಿದೆ. ಆದ್ರಿಂದ ಅಧ್ಯಾತ್ಮದ ಮುಖ್ಯವಾಗಿರ್ತಕ್ಕಂಥ ಇದು ಏನದ ಅಂತಂದ್ರೆ ಈ ದೇಹ ಯಾವಾಗ ಜರ್ಜರಿತ ಆಗ್ತದೋ ಅಂಥ ಪರಿಸ್ಥಿತಿಯೊಳಗೂ ಸಮಾಧಾನದಲ್ಲಿ ಬರಬೇಕು ಅಂದ್ರೆ ಇವತ್ತನೇ ಏನು ಒಂದು ಕರ್ಮಗಳನ್ನು ಪಾಲಿ ಒದಗಿ ಬಂದ ಕರ್ಮವನ್ನೇ ಸಾಧನೆಯನ್ನಾಗಿ ಮಾಡಿಕೊಂಡು ಆ ಕರ್ಮದ ಮೂಲಕವಾಗಿ ಏನು ನಮ್ಮ ಲೋಕ ಸಮಾಜಕ್ಕಾಗಿ ಏನ್ ಮಾಡಿ ಬಂದ ಶಕ್ತಿ ಮಾಡ್ಕೋತ ಮೋಕ್ಷ ನಮ್ಮ ಜೀವನ ಸಾರ್ಥಕತೆಯ ಬಗ್ಗೆ ನಾವು ಪ್ರಯತ್ನ ಮಾಡಬೇಕು. ಆದ್ರಿಂದ ನಾವು ಮಾಡಲಿಲ್ಲ ಅಂದ್ರೆ ನಮ್ಮದ ಹಾನಿ ಮಾಡ್ಕೊಂಡಂಗೆ ಆಗ್ತದೆ ಹೊರತು ಮತ್ತೊಂದು ಏನಿಲ್ಲ. ಯಹೈವತ್ತೇನ ವೇದಿ ತತ ಸತ್ಯಮಸ್ತು ನತೇ ದೇಹ ವೇದಿ ಮಹತಿ ವಿನಷ್ಟಿ. ಇದರ ಜನರಾಗಿ ನಾವು ಮಾಡಿದ್ವಿ, ತಿಳ್ಕೊಂಡ್ವಿ, ಪಡ್ಕೊಂಡ್ವಿ ಅಂದ್ರೆ ಸಾರ್ಥಕದ ಇಲ್ಲದೆ ಇದ್ರೆ ಬಹಳ ದೊಡ್ಡ ಹಾನಿ. ಹೀಗೇನು ಪಾಪ ಪ್ರಜ್ಞೆ ಮಾಡ್ಕೊಳ್ಳೋ ಕಾರಣ ಇಲ್ಲ. ಪಾಪ ಪ್ರಜ್ಞೆ ಬಹಳಷ್ಟು ಮತ್ತು ಬೇರೆ ಬೇರೆ ಅವುಗಳ ವಿಷಯದಲ್ಲಿ ಪಾಪ ಪ್ರಜ್ಞೆ ಆಗ್ತದೆ. ನಾಮಸ್ಮರಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬಿಡ್ಬೋದು, ಮತ್ತೊಂದು ಸಮಯ ಬರ್ಬೋದು, ಜೀವನದಲ್ಲಿ ಮತ್ತೊಂದು ಸಲ ಮನುಷ್ಯನಾಗ ಬರ್ಬೋದು. ಅವಾಗಾದ್ರೂ ನಾವು ಮಾಡಿದ್ರು ಸಹಿತ ನಡೀತದೆ. ಭಾಗಿಯಾಗ ಪಾಪಗಳಿಗೆ ನಾವು ಭಾಗಿಯಾಗ ಕಾಯಕವೇ ಕೈಲಾಸವಂತ ಮಾಡುವವರಿಗೆ ರಾಮನಾಮದ ಜಪ ಹಾಗೂ ಉಪಾಸನೆ ಅವಶ್ಯಕತೆ ಏನು? ನಮ್ಮ ಕೇವಲ ನಾವು ಮಾಡ್ತಕ್ಕಂಥ ಕರ್ಮಗಳನ್ನು ನಾವು ಕಾಯಕ ಅಂತ ತಿಳ್ಕೊಂಡಾಗ್ಲಿ ಅಥವಾ ಕಾಯಕವನ್ನು ನಾವು ತಿಳ್ಕೊಂಡು ಮಾಡ್ಲಿಕ್ಕೆ ನಮಗೆ ಸಮಾಧಾನ ಆಗ್ತದೆ. ಆದ್ರೆ ನಾವು ಮಾಡ್ತಕ್ಕಂಥದ್ರೊಳಗೆ ಕರ್ತೃತ್ವ ಭಾವನೆ ಇದ್ದಿದ್ದಾದ್ರೆ, ಕರ್ತೃತ್ವ ಅಭಿಮಾನ ಅಂದ್ರೆ, ಅದರ ಫಲಾಪೇಕ್ಷೆ ಒಂದು ಉಂಟಾದ್ರೆ, ನಾನು ಇಷ್ಟು ಪರಿಶ್ರಮ ಪಡ್ತೀನಿ, ನಮ್ಗೆ ಇಷ್ಟ ಸಂಬಳ ಕೊಡ್ತಾರೆ ಇವರು ಅನ್ನುವಂಥ ಭಾವ ಬರುತ್ತೆ. ನಮ್ಮ ಮನಸ್ಸಿನ ಸಮಾಧಾನ ಭಂಗ. ಆದ್ರಿಂದ ಸಮಾಧಾನ ಭಂಗ ಆಗದೇ ಇರುವಂತ ನಮ್ಮ ಪಾಲಿ ಬಂದಿರತಕ್ಕಂಥ ಕರ್ಮಗಳನ್ನು ನನ್ನ ಕಾಯಕ ಅನ್ನುವಂಥ ಭಾವದಿಂದ ಮಾಡಿದ್ರು ಸಹಿತ ಅದ್ರೊಳಗೆ ನಮ್ಮ ಸಮಾಧಾನ ಉಳಿಬೇಕು ಅಂದ್ರೆ ಅದು ನಾವು ಭಗವಂತನ ತರಬೇಕಾಗುತ್ತೆ. ಆದ್ರೂ ನಾವು ನಾಮಸ್ಮರಣೆ ಕರ್ಮ ಮಾಡುವಾಗಲೂ ನಾಮಸ್ಮರಣೆ ಮಾಡಿಕೊಟ್ಟು ಭಗವಂತ ಇದನ್ನ ನಿನ್ನ ಪ್ರೀತ್ಯರ್ಥ ಮಾಡ್ಲಿಕ್ಕೆ ಕಟ್ಟಿಗೆ ಅನ್ನುವಂಥ ಭಾವವನ್ನು ಇಟ್ಕೊಂಡದ್ದಾದ್ರೆ ಆ ಕರ್ಮದೊಳಗೂ ನಮ್ಮ ಸಮಾಧಾನ ಆಗ್ತದೆ. ಕೇವಲ ಕರ್ಮವನ್ನು ನಾನು ಅಚ್ಚುಕಟ್ಟಾಗಿ ಕರ್ಮ ಮಾಡಿಬಿಡ್ತೀನಿ ಅನ್ನೋದ್ರಿಂದ ನಾನು ಮಾಡ್ತೀನಿ ಅನ್ನೋ ಭಾವ ನಮಗೆ ಜಾಗೃತ ಆಗಿರೋದ್ರಿಂದ ಅದರೊಳಗಿಂದ ಸಮಾಧಾನ ಆಗುವುದಿಲ್ಲ. 3 ಏಷಣಗಳಲ್ಲಿ ಧನ ಪ್ರಾಣ ಪರಲೋಕ. ಪ್ರಾಣ ಮತ್ತು ಧನ ಇದ್ದವರು ಪರಲೋಕ ಹೋಗುತ್ತಾರೆ. ಸಾಮಾನ್ಯ ಜನತೆಗೆ ನಾಮಜಪದ ಅವಶ್ಯಕತೆ ಇತ್ತು. ಯಾರಿಗೆ ಸಮಾಧಾನ ಬೇಕು ಅವರು ಸಾಮಾನ್ಯರಲ್ಲಿ ಅಸಾಮಾನ್ಯರು ಅಥವಾ ಸಣ್ಣವರಲ್ಲಿ ದೊಡ್ಡವರಲ್ಲಿ ಸ್ತ್ರೀಯಲ್ಲಿ ಪುರುಷರಲ್ಲಿ ನಾಮಸ್ಮರಣೆ ಅಂದ್ರೆ ಏನು ಅಂದ್ರೆ ಸಮಾಧಾನ ಕ್ಯಾಪ್ಸೂಲ್. 13 ಅಕ್ಷರಗಳ ಶುಗರ್ ಕೋಟಿಂಗ್ ಇದು ಅದ ಕವರ್ ಅದ, ಒಳಗೆ ಸಮಾಧಾನ ಪೌಡರ್. ನಾಮಸ್ಮರಣೆನೇ ಸಮಾಧಾನಕ್ಕೆ ಮುಖ್ಯ ಸಾಧನೆ. ಆದ್ರಿಂದ ಸಾಮಾನ್ಯ ಜನರಾಗ್ಲಿ ಅಥವಾ ಪ್ರಾಪಂಚಿಕರಾಗ್ಲಿ ಅಥವಾ ವ್ಯಾವಹಾರಿಕರಾಗ್ಲಿ ಯಾರಿಗೆ ಅವರು ಸಮಾಧಾನ ಬೇಕು ಅಂದ್ರೆ ಮಹಾರಾಜರಿಗೆ ಬಂದು ಮಹಾರಾಜ ಮನೆಯೊಳಗೆ ಎಲ್ಲ ಅನುಕೂಲದ ಸಮಾಧಾನ ಇರ್ತಾರೆ. ನಾವು ದಾವಣಗೆರೆ ಒಬ್ಬರು ಮನೆಗೆ ಹೋಗಿ ಪಾತ್ ಪೂಜೆ ಕರ್ಕೊಂಡು ಹೋಗಿದ್ರು.
ಮ್ಯಾಲ 4 ಅಣ್ಣ ತಮ್ಮಂದ್ರ ಮನೆ ದೊಡ್ಡ ಹಾಲು ಅಲ್ಲಿ ಪೂಜೆ ಮಾಡಿದ್ರು. ಅವ್ರು ದೊಡ್ಡ ನಮ್ಮ ಮ್ಯಾಲ ಭಾಳ ಅವರು ಇವರು ಈ ಅರ್ಥಾತ್ ಏನು ವೇದಾಂತರು ಜ್ಯುವೆಲರ್ಸ್ ಒಂದೆರಡು ಜ್ಯುವೆಲರ್ಸ್ ಅಂಗಡಿ ಇತ್ತು, ಒಂದೆರಡು ಗೊಬ್ಬರದ ಅಂಗಡಿ ಇತ್ತು, ಒಂದೆರಡು ಈಜದ ಅಂಗಡಿ, ಅರ್ಥಾತ್ ಏನು ಅಂದ್ರೆ ಇದ್ರ ಔಷಧದ ಅಂಗಡಿ ಇತ್ತು. ದೊಡ್ಡ ಶ್ರೀಮಂತರು. ಆ ಮ್ಯಾಲಿನ 4 ತಮ್ಮಂದು ಹೆಂಗಿರೋದು ಅಂದ್ರೆ ತಮ್ಮ ಮನ್ಯಾಗ ಏನು ಮಾಡಂಗಿಲ್ಲ. ಒಂದು ಮೆಸ್ ಬೇಕಾದಾಗ ಹೂವು, ಚಹಾ ಬೇಕಾದ ಹೂವು, ಖಾರ ಬೇಕಾದ ಹೂವು, ಊಟ ಅಷ್ಟು ಮಾಡುದು. ಮತ್ತೆ ಮನ್ಯಾಗ ಬಂದು ಟಿವಿ ನೋಡ್ಕೊಂಡು ಕೂಡುದು. ಎಲ್ಲರೂ ಇದ್ರ ಕೂಡಿ ಬಂದು ಒಂದು 25-30 ಜನ ಇದ್ರು. ಎಲ್ಲಾರು ಕೂಡಿ ಎಲ್ಲಾರ ಮೈ ಮ್ಯಾಲ ಅವ್ರು ಎಲ್ಲಾರು ಬಂಗಾರ ಪಾಸ್ ಪೂಜೆ ಹಾಕಿ ಹೊರಗೆ ಬಂದೆ. ನಮ್ಮ ಗಾಡಿ ಒಳಗೆ ಕಾರ್ನ ಕೂತಿದ್ದೆ. ಅವ್ರು ಹುಡುಗರ ನೀವು ಅಷ್ಟು ಮಂದಿದೆಲ್ಲ ನೋಡಿದಿಲ್ಲ. ಅವ್ರು ಒಬ್ಬರಿಗೂ ಸಮಾಧಾನ ಇಲ್ಲ. ಒಬ್ಬ ಹಿಂದಿಗೆ ಏನಂತಂದು ಕೂಡ 3 ಮಂದಿ ತಕರಾರು ಸುರಿನ ಅವ್ರು ನೋಡಿ ಎಷ್ಟು ಚಂದ ಏನು ನೆಕ್ಲೆಸ್ ತಗೊಂಡು ನೀವೇನಿದೆ ಇರುವುದು. ಹಂಗಾಗಿ ಅರ್ಥಾತ್ ಏನು ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಏನಾಯಿತು ಸಹಿತ ಅಲ್ಲಿ ಭಗವಂತನ ಒಂದು ಅನುಸಂಧಾನ ಇದ್ದೇ ಇದ್ರೆ ಅಲ್ಲೇನಿಲ್ಲ ಅಂದ್ರೆ ಸಮಾಧಾನ ಇಲ್ಲ. ಅವ್ರು ಸಾಮಾನ್ಯ ಜನರೇ ಆಗಿರ್ಲಿ ಅಥವಾ ದೊಡ್ಡವರೇ ಆಗಿರ್ಲಿ, ಸುಶಿಕ್ಷಿತರಾಗಲಿ ಅಶಿಕ್ಷಿತರಾಗಲಿ, ಸಣ್ಣವರಾಗಲಿ ದೊಡ್ಡವರಾಗಲಿ, ಶ್ರೀಮಂತರಾಗಲಿ ಬಡವರಾಗಲಿ, ಯಾವುದೇ ಅವಸ್ಥೆಯಲ್ಲಿರ್ತಕ್ಕಂಥವರಾದ್ರೂ ಅವ್ರ ಅಂತರ್ಮುಖ ಆಗಿರೋಕ್ಕೆ ಸಮಾಧಾನ. ಮಹಾರಾಜರು ಮಹಾರಾಜ ಸಮಾಧಾನ ಏನ್ ಮಾಡುದು? ಸಮಾಧಾನ ಹೊರಗೆ ಇಲ್ಲೇ ಇಲ್ಲ. ಈ ಜಗತ್ತಿನೊಳಗಿನ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಇದರಿಂದ ನಾವು ಸಮಾಧಾನ ನಿರ್ಮಾಣ ಮಾಡ್ತೀವಿ. ತ್ರಿಕಾಲದಲ್ಲಿಯೂ ಶಕ್ತಿ. ಇವೆಲ್ಲ ಅಸಮಾಧಾನದ ಮೂರ್ತ ಸ್ವರೂಪ. ಇವಾಗ ಸಮಾಧಾನ ಇದೆ ಅಂದ್ರೆ ಒಳಗೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು? ಇಂಟ್ರೋವರ್ಟ್ ಆಗ ಎಲ್ಲಿವರೆಗೂ ನಾವು ಬಹಿರ್ಮುಖ ಆಗಿ ಹೊರಗಿನ ಪ್ರಪಂಚದೊಳಗಿನ ಐಶ್ವರ್ಯ ಭೋಗ ಸುಖ ಪಡ್ಕೊಂಡು ನಾವು ಸುಖಿ ಆಗ್ತೀವಿ ಅಂದ್ರೆ ಅದು ಶಕ್ತಿ ಇಲ್ಲದೆ ಇರೋ. ಬಟ್ ಮುದುಕಿ ರಾತ್ರಿ 8 ಗಂಟೆಗೆ ಟ್ಯೂಬ್ಲೈಟ್ ಬೆಳಕಿನಲ್ಲಿ ತನ್ನ ಮನೆ ಮುಂದೆ ಇನ್ನೂ ಹುಡುಕ್ತಾ ಇತ್ತು. ಒಂದು ತನಕ ಹುಡುಕ್ತಾ ಇರೋದು ಒಂದು ಹುಡುಗ ನೋಡ್ಕೊಂಡು ನಿಂತಿದ್ದ. ಅತಿ ಏನ್ ಕರ್ಕೊಂಡ್ರಿ, ಎಷ್ಟೊತ್ತು ಹಾಕೊಂಡು ಯಾಕೆಂದ್ರೆ ಸೂರ್ಯ ಕಾಲ ಅವನು ಸ್ವಲ್ಪ ಹತ್ರ ಹುಡುಕಿದ್ರೆ ಸೂರ್ಯ ಕಾಣಿಸ್ತಿದ್ದ. ಅಧ್ಯಾತ್ಮ ಕಾಲದಲ್ಲಿ ಹೇಳ್ತಿದ್ರೆ ನಾವು ಹುಡುಕಿ ಕೊಡ್ತೀವಿ. ಒಳಗೆ ಅಡಿಗಿನ ಕಾಲ ಇಲ್ಲಿ ಹಾಕೊಂಡು ಕತ್ತಿದ್ವಿ. ಒಳಗೆ ಕಾಗ್ತದ ನಮ್ದು ಇದ ಪರಿಸ್ಥಿತಿಯಾಗಿ ಕಳ್ಕೊಂಡಿರೋದು. ಒಳಗೆ ಹೊರಗೆ ಕುಡುತ್ತಾ ಇರೋದು. ಹೊರಗೆ ಎಲ್ಲಿ ಸಿಗ್ಬೇಕು? ಸಿಗ್ಲಿಕ್ಕೆ ಶಕ್ತಿ ಇಲ್ಲ. ಆಯುರ್ವೇದ ಪದ್ಧತಿಯಲ್ಲಿ ಚರಕ ಸಂಹಿತೆಯಲ್ಲಿ ಮುಖ್ಯವಾಗಿ ಹೇಳುವಂತಾದರೆ ಸಜ್ಜಂತ್ರ ಉದ್ಧಾರಕ್ಕಾಗಿ ಆಯುರ್ವೇದ ಅವತರಣ ಆಗಿದೆ. ಬಟ್ ಮನುಷ್ಯ ಮಾತ್ರದ ಉದ್ಧಾರಕ್ಕಾಗಿ ಆಗಿದೆ. ಹಾಗಾದರೆ ವೃತ್ತಿ ಜೀವನದಲ್ಲಿ ಕಳ್ಳರು ಬಂದರೆ ಅವರಿಗೆ ಚಿಕಿತ್ಸೆ ನೀಡಬೇಕೆ? ಕಳ್ಳರಷ್ಟಾದ್ರೆ ನಮ್ಮ ಪರಮ ಶತ್ರುಗಳು ಬಂದ್ರೂ ವೈದ್ಯರಿಗೆ ಅವರ ಕರ್ತವ್ಯ ಏನು ಅಂದ್ರೆ ಅವ್ರಿಗೆ ಯೋಗ್ಯವಾದ ಚಿಕಿತ್ಸೆಯನ್ನು ಕೊಡಬೇಕು. ಲಂಕಾದಲ್ಲಿರ್ತಕ್ಕಂಥ ಸುಷೇಣ ಅನ್ನುವಂಥ ವೈದ್ಯ ಲಕ್ಷ್ಮಣನ ಚಿಕಿತ್ಸೆ ಮಾಡಿ ಇಬ್ಬರದು ಯುದ್ಧ ನಡೆದ ರಣಾಂಗಣದಲ್ಲಿ ಅವರು ಬಾಣದಿಂದ ಲಕ್ಷ್ಮಣ ಮೂರ್ಛಾ ಬಿದ್ದ. ವೈದ್ಯರ ಕರ್ತವ್ಯ ಏನು ಅಂದ್ರೆ ಬಂದಿರೋ ಮನುಷ್ಯ ಶತ್ರುನು ಮಿತ್ರರು ಅಥವಾ ಮತ್ತೇನಿದ್ದಾನು ಕಳ್ಳಿದ್ದಾನು ಕಾಕಿದ್ದಾನು ಏನೂ ನೋಡ್ಬೇಕಾದ್ರೆ ಏನಲ್ಲ ಅಂದ್ರೆ ವೈದ್ಯರ ಇದು ಅಲ್ಲ, ಲಕ್ಷಣ ಅಲ್ಲ. ಬಂದಿರತಕ್ಕಂಥ ಇದ್ದವ ರೋಗಿ ಇದ್ದ ಅಂದ್ರೆ ಅವ್ನು ಯಾರಿದ್ರು ಅವ್ನು ನೋಡ್ಬೇಕು ಅನ್ನೋದೇ ವೈದ್ಯ ಧರ್ಮದ ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಲಕ್ಷಣ. ನನ್ನ ಧರ್ಮದ ಪ್ರಕಾರ ಚಿಕಿತ್ಸೆ ನೀಡಬೇಕು. ಆದರೆ ಕಳ್ಳರು ನಮ್ಮ ಧರ್ಮ ಅನ್ನೋದು ಬರೋಬ್ಬರಿ ಅಲ್ಲ. ನಮ್ಮ ಧರ್ಮದ ಪ್ರಕಾರ ಅವರ ಧರ್ಮ ನೋಡೋದನ್ನೇ ನಾವು ಚಿಕಿತ್ಸೆ ಮಾಡೋದೇ ನಮ್ಮ ಧರ್ಮ. ಅವನ ಧರ್ಮಿ ತಾನು ಅಧರ್ಮಿ ತಾನು ಪ್ರತಿಯೊಬ್ಬರು ನಾವಿಗೆ ನಾವು ನಿಂತ್ಕೋತೀವಿ. ಸ್ಲಿಪ್ಪು ಹೌದು ಒಂದು ಇದನ್ನು ತುಂಬಿಸೋಕೆ ಅದನ್ನು ಬರೀಬೇಕಾಗ್ತದೆ. ನೀವು ಕಳ್ಳರು ಅಥವಾ ಸುಳ್ಳು, ನೀವು ಪಾಪಿಗಳು, ಪುಣ್ಯವಂತರು ಅಥವಾ ಧರ್ಮಿಗಳು ಅಧರ್ಮಿಗಳು, ಅದು ಒಂದು ಕಾಲಮ್ ಇಡ್ಬೇಕಾಗ್ತದೆ. ಅದನ್ನ ನೋಡಿ ಚಿಕಿತ್ಸೆಗೆ ಬಂದಿ ಅಥವಾ ಬೇಡ ಅಂತ ಹೇಳೋದು ಹಂಗಲ್ಲ. ಆಯುರ್ವೇದ ಇರಲಿ, ಯಾವುದೋ ಹೋಮಿಯೋಪತಿ ಇರಲಿ,
ವೈದ್ಯರ ಲಕ್ಷಣ ಏನು ಅಂದ್ರೆ ಶತ್ರು ಮಿತ್ರ ಭಾವ ನಾವು ಇಟ್ಕೋಬಾರ್ದು. ಅವ್ರು ಏನೇ ಇಟ್ಕೋದು, ಅವ್ನು ಬರೋದು ನೀತಿಸಿದ್ರು. ಅವನು ರೋಗಿ ಅಂತ ಬಂದಾಗ ಅರ್ಜುನ ಅಂದ, ಕೃಷ್ಣ ನನಗೆ ಯುದ್ಧ ಮಾಡಿ ಕರೋಲ್ಲ, ನಾವು ಓಡಿ ಹೋಗ್ಬಿಡ್ತೀವಿ, ನನಗೆ ಇದಕ್ಕಿಂತ ನಾವು ಸುಮ್ಮನೆ ಅರಣ್ಯದಲ್ಲಿ ಭಿಕ್ಷಾ ಬೇಡ್ಕೋತೇ ಇರ್ತೀವಿ. ಕೃಷ್ಣ ಅಂದ ಶಕ್ಯನೇ ಇಲ್ಲ, ನೀನು ಕ್ಷತ್ರಿಯ ಇದ್ದಿ. ಕ್ಷತ್ರಿಯ ಧರ್ಮ ಏನು ಅಂದ್ರೆ ಎದುರಿಗೆ ಭೀಷ್ಮಾಚಾರ್ಯ ಬರಲಿ, ದ್ರೋಣಾಚಾರ್ಯ ಬರಲಿ, ಕೃಪಾಚಾರ್ಯ ಇರಲಿ, ಅವರೆಲ್ಲ ನಿನ್ನ ಬಹಳ ಅಗ್ದಿ ಏನು ಅಂದ್ರೆ ಅಗ್ದಿ ಪೂಜ್ಯ ನನಗೆ. ಆದರೂ ಸಹಿತ ಅವರು ಶತ್ರು ಪಕ್ಷದಲ್ಲಿರೋದ್ರಿಂದ ಹೊಡಿಬೇಕಾದ್ದೇ ನಿನ್ನ ಕರ್ತವ್ಯ. ಆದರೆ ಅವರು ಯೋಗ್ಯ ಅಯೋಗ್ಯ ನೋಡಿಕೊಂಡು ಕೂಡಬಾರ್ದು. ಧಾರವಾಡದಲ್ಲಿ ಒಂದು ವಕೀಲರ ಒಂದು ಸ್ಟ್ರೈಕ್ ಅದರೊಳಗೆ ಅಡಿಕೆಯನ್ನು ವಕೀಲರು ಮುಖ್ಯ ಆಗಿತ್ತು. ಅವ್ರ ಮಗ ಏನಿದ್ದ ಅಂದ್ರೆ SP ಇದ್ದ. ಅವನಿಗೆ ಆರ್ಡರ್ ಬಂತು, ಅಡಿಕೆ ವಕೀಲರು ಅರೆಸ್ಟ್ ಮಾಡಿ. ಯಾರು ಅರೆಸ್ಟ್ ಮಾಡಿದ್ರೆ ನಂಗೆ ಅಪ್ಪನ್ನ ಅವ್ರ ಕರ್ತವ್ಯ ನಂಗೆ ನಮ್ಮ ಅಪ್ಪನ ಇವನ ಅರೆಸ್ಟ್ ಮಾಡಂಗಿಲ್ಲ ಅವನು ಅರೆಸ್ಟ್ ಮಾಡೋದು. ಹೆಂಗೋ ಹಂಗೆ ಎದುರಿಗೆ ಬಂದಿರ್ತಕ್ಕಂಥ ಯಾವುದೇ ಇದ್ರು ಅವ್ನು ಶತ್ರು ಪಕ್ಷದಲ್ಲಿರೋದ್ರಿಂದ ಕಲಿಯುವುದೇನು ಕರ್ತವ್ಯವು. ಹಂಗೆ ಧರ್ಮಾಧರ್ಮಗಳನ್ನು ನೋಡಿದರೆ ಚಿಕಿತ್ಸೆ ಮಾಡುವುದೇನಲ್ಲ ನಿಮ್ಮ ಕರ್ತವ್ಯ. ಯಾಕೆ ಜಪೆ ಮಾಡುವಾಗ ಆಲೋಚನೆಗಳು ಇದು ಸ್ವಲ್ಪ ಮಹತ್ವದ್ದು ಆದ್ರೆ ಸ್ವಲ್ಪ ವಿಸ್ತಾರ ಅಂತ ಸ್ವಲ್ಪದಲ್ಲೇ. ನಿಮ್ಮ 9 ನಿಮಿಷಕ್ಕೆ 11 ಹೊಡೆದು ಬಿಡ್ತದೆ, 7-11 ಆಗಿರ್ತದೆ, ಹೋಗಿ 7-11 ಆಗ್ತಿ ಬರ್ತೇನೆ. 7-11 ಅಂದ್ರೆ ಸಾಕಾಗಿ ಹೋಗ್ತದೆ ಮಾಡುವುದಾಗ 7-11 ಆಗ್ತದೆ. 7-11 ಬಹಳ ಕಡೆ ಬಂದದ. ಪಾಂಡವ ಪಕ್ಷದಲ್ಲಿ ಎಷ್ಟು ಅಕ್ಷೋಹಿಣಿ ಸೈನ್ಯ ಇದ್ದು 7, ಕೌರವ ಪಕ್ಷದಲ್ಲಿ 11. ಇವೆರಡೂ ಕೂಡಿ ಎಷ್ಟು ದಿವಸ ಯುದ್ಧ ಮಾಡಿದ್ರು 18 ದಿವಸ. ಭಗವದ್ಗೀತಾದಲ್ಲಿ ಎಷ್ಟು ಅಧ್ಯಾಯಗಳು 18. ಈಗ ನಾವು ಶಿವ ಸಂಸ್ಕಾರ ಮಾಡಿಕೊಡಿ, ಅದು ಕಟ್ಟಿಗೆಗೆ ಎಷ್ಟು ಒಟ್ಟಬೇಕು ಅನ್ನೋದು ಶಾಸ್ತ್ರದಲ್ಲಿ ಅಂದ್ರೆ 7 ದಿವಸ ಆಗಲ್ಲ, 11 ದಿವಸ ಉದ್ದ 7-11 ಆಗ್ಬೇಕು. ಹಂಗೇನಂದ್ರೆ ಹಂಗೇನಾದ. ಈಗ ಮಹಾರಾಜನೊಬ್ಬ ಕೇಳಿ, ಮಹಾರಾಜ್ ನಾಮಸ್ಮರಣೆ ಮಾಡ್ತಕ್ಕಂಥ ಸಾಧಕನಿಗಳು ಅವಸ್ಥಾ ಇದೆ, ಇದೊಂದು ಹೇಳಿ ಮುಗಿಸ್. ಮಹಾರಾಜ ಹೇಳಿದ್ರೆ ಮೊದಲನೇ ಅವಸ್ಥಾ ಏನು ಅಂದ್ರೆ ಜಪ ಕೂತ್ ಕೂಡಲೇ ವಲ್ಲಾಗೋದು ಮೊದಲನೇ ಅವಸ್ಥೆ. 2 ಮಾಲಿ 3 ಮಾಲಿ ಮಾಡೋದಾಗ ನಮ್ಮ ಊರಾಗ ಒಬ್ಬರಿದ್ರು BM ದೇಶಪಾಂಡೆ ಅಂತ ಮುದುಕರಿದ್ರು. ನಾನು ಒಂದ್ಸಲ BM ಅಂತ ದಿನ ಒಂದು 5 ಮಾಲಿ ಜಪ ಮಾಡಿದ. ಮಾಡ್ತೀನಿ, 5 ಮಾಲಿ ಮಾಡ್ತೀನಿ. ಮುನ್ನೊಂದು ಸ್ವಲ್ಪ ಮತ್ತೊಂದ್ಸಲ ಭೇಟಿಯಾದ ನೋಡಿ, ಇಡೀ ದಿವಸ ನೀ ಖಾಲಿ ಕೂತಿರ್ತಿ ಕಟ್ಟಿ ಮಾಡ ಸುಮ್ಮನೆ ಹರಕೆ ಹೊಡ್ಕೊತ ದಿನ ಒಂದು 5 ಸಾವಿರ ಜಪ ಮಾಡಿದ. 5 ತೊಗಲಿರ್ತಿತ್ತು, 5,000 ಯಾರ ಕೊಂದಿಗೆ ತಿರುಗಿ ಅವ್ರಿಗೆ ಹೇಳೇ ಇಲ್ಲ. 5,000 ಯಾರ ಕೊಂದಿಗೆ ಅಷ್ಟು ಬಲ್ಲ ಆಗ್ತದೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಒಂಥರ ಛತ್ರಪತಿ ಶಿವಾಜಿ ಒಂದು ಕೋಟೆ ಕಟ್ಟಿಸ್ತಿದ್ದ. ಅಲ್ಲಿ 300 ಜನ ಕೂಲಿ ಲೇಬರ್ಸ್ ಇತ್ತು. ಒಂದ್ ದಿವಸ ಅವ್ನ ತಲೆಯಾಗಿ ಏನ್ ಬಂತು, ನಮ್ಮ ಸದ್ಗುರುಗಳು ಸಮಂತ ರಾಮದಾಸ್ 3 ಅಡ್ಡೆ ಜಪ ಮಾಡಿದಂತವ್ರ 300 ಜನ ಕೆಲಸ ಮಾಡ್ತಾರೆ. ಇವಕ್ಕಿಂತ ದಿನ 1 ತಾಸು ಕೆಲಸ ಮಾಡಿದ್ರೆ 3,000 ಜಪ, 1 ತಾಸಿಗೆ 3,000 ಜಪ ಆಗ್ತಾವ. 300 ಮಂದಿ 9 ಲಕ್ಷ ಜಪ ಆಗ್ತದೆ. 12 ದಿವಸಕ್ಕೊಂದು ಕೋಟಿ ಆಗ್ತದೆ. ಬೇಕಾದಷ್ಟು ಕೋಟಿ ಆಗ್ತಾವ. ಜನ ಸಮರ್ಥರು ಬಂದರು. ಅವ್ರು ನೋಡಿ ಹೇಳಿ ಶಿವಬ ಅಂದ್ರೆ ಅವ್ರು ಶಿವಬ ಅಂತ ನಿನ್ನ ಮುಖದ ಮೇಲೆ ಏನೋ ಒಂದು ವಿಶೇಷ ಇವತ್ತೊಳೆ ಇದು ಕಾಣಿಸ್ತದ ಅಂತ ಸಂತೋಷ ಅನ್ನಿಸ್ತದೆ. ಏನಾದ್ರು ಒಂದು ದೊಡ್ಡ ವಿಚಾರ ಒಂದು ಹೌದ್ರಿ ಇವ್ ಕಲಿತು ಜಪ ಮಾಡಿಸ್ಬೇಕು. ಏನು ನಾನು ಹೊರದಿದ್ದೇನು ದುಡಿಸ್ತಾನು ಕಲ್ಲು ಹೊಡೆಯವರು, ಜಗತ್ತಿಗೆ ಅವರು, ಗುಡಿ ಗಾಡಿ ಕಟ್ಟವರು ಜಪ ಮಾಡ್ಕೊಂಡು ಕೂಡ್ತಾರ ಅಂತ ನನಗೆ ಅನಿಸಿದ್ದೇ ಇಲ್ಲ. ಚೊಲೋ ಆಯ್ತು, ನಾಳಿಂದ ಶುರು ಮಾಡ. ಒಳ ಸರ್ಕಾರದಿಂದ ಒಂದು 300 ಜಪ ಮಾಡಿ ಕಳಿಸಿದ. ಎಲ್ಲ ನೀವು ಕೊಟ್ಟ ಅವ್ರು ಹೇಳಿದ, ನಾನು ಮುಂಜಾನೆ ಬಂದು ಕೂಡ 1 ತಾಸು ಕೆಲಸ ಇಲ್ಲ, ಮುಂದೆ 9ರಿಂದ 10 ಏನ್ ಮಾಡ್ತೀವಿ, ನಿಮ್ಗೆ ಎಲ್ಲ ಅನುಕೂಲ ಅಂತ 1 ತಾಸು ಜಪ ಮಾಡಿ. ಅವ್ರಿಗೂ ಒಂದ್ಸಲ ಚಲೋ ಅನ್ನಿಸ್ತು. 1 ತಾಸು ಕೆಲಸ ಕಟ್ಕೋಬೋದು. ಎಲ್ಲರೂ ಎಲ್ಲಿ ಬೇಕಾಗ್ತದೆ ತೆಕ್ಕಿನ ಕೂತಾವ, ವಾಲಿ ಕೂತಾವ, ಇಲ್ಲಿ ಕೂತಾವ, ಬೆಂಗಳೂರು ಕೂತಾವ. ಗಂಟೆ ಹೊಡೆದ್ಕೊಳ್ಳಿ ಜಪ ಶುರುವ. ಒಂದು 2 ಮಾದಿ 3 ಮಾದಿ ಆಗಿತ್ತು. ಒಬ್ಬ ಅವನ ಮಗನ ಎಷ್ಟಾಗ್ತದೆ, ಅವನು ಈಗಿನೂ 5 ನಿಮಿಷ ಆಗಿದೆ.
5 ನಿಮಿಷ ಅವನ ಹಿಂಗಾರ ಒಂದು ತಾಸು ಹೆಂಗ್ ಕಲಿತಿತ್ತು ಎಲ್ಲರೂ ಭಯಂಕರವಾಗಿ ಯಾವಾಗ ಮುಗಿದಿಪ್ಪ ಇದೊಂದು ತಾಸಿನ ಜಪ ಮನೆಗೆ ಅವರು ಎಲ್ಲ ಏನ್ ಮಾಡ್ತೀವಿ ನಾವು ಅವ್ನು ಮತ್ತೆ ನಾವು ಹೇಳಿದ ನಾವು ಒಂದು ತಾಸು ಜಪ ಮಾಡೇ ಇಲ್ಲ ಏನ್ ಮಾಡಿ ಇದರಿಂದ ಹೆಂಗ ಪಾರಾಗಬೇಕು ಅನ್ನೋ ವಿಚಾರ ಮಾಡಿ ಭಾಷಣ ಎಲ್ಲ ಹೇಳ್ಪಟ್ಟ ಸಂಜೆ ಜವಾಜಿ ಕಲಿಸಿದ ಮುಂಜಾನೆ ಅನುಭವ ಏನಿಲ್ಲ ನೋಡಿ ನೀವು ಈ 1 ಕೋಟಿ 10 ಕೋಟಿ ಕಂಡು ಕಲ್ತೀವಿ ಬೇಕಾದ್ರೂ ಕರ್ಕೊಂಡು ಹೋಗಿ ಬರೀ ಆಮೇಲೆ ಈ ಜಪ್ಮಾಲಿ ತಗೊಂಡ್ಬೇಕು ಅಂದ್ರೆ ಕೂತ್ ಕೂಡ ಹೊರಲಾಗೋದು ಮೊದಲನೇ ಅವರ ಎಲ್ಲರೂ ವಿಚಾರ ಬರೋದು ಎರಡನೇ ಮಹಾರಾಜ ಕೇಳಿದ್ರು ಬಾಕಿ ಟೈಮ್ ಬರ್ತಾವೆ ಊಟ ಮಾಡುವಾಗ ಬರ್ತಾವ ಪೇಪರ್ ಓದುವಾಗ ಬರ್ತಾವ ಟಿವಿ ನೋಡುವಾಗ ಬರ್ತಾವ ಆಫೀಸ್ನಾಗ ಬರ್ತಾವ ಅಡಿಗೆ ಮಾಡುವಾಗ ಬರ್ತಾವೆ ಹರಟಿ ಬರ್ತಾವೆ ಅಂದ್ರೆ ಇಲ್ಲ ಜಪ ಮಾಡುವಾಗ ಯಾಕೆ ಬರ್ತಾವೆ ಭಗವಂತನ ನಾಮ ಒಳಗೆ ನಮ್ಮ ಅಂತಃಕರಣದಲ್ಲಿ ಅನೇಕ ಜನ್ಮಗಳಿಂದ ವಿಕಾರಗಳು ವಾಸನೆಗಳು ಕಾಮ ಕ್ರೋಧ ಲೋಭ ಇವೆಲ್ಲ ತುಂಬಿಕೊಂಡಿರುವುದರಿಂದಾಗಿ ಅವುಗಳಿಗೆ ಏನಾಗಲ್ಲ ನಾವು ಒಳಗೆ ಬಂದದ್ದು ಸಹನೆ ಆಗುತ್ತೆ ಅವಾಗ ಕಿತ್ಕೊಂಡು ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ ಇಲ್ಲದ ವಿಚಾರ ಅರ್ಥಾತ್ ಹೆಂಗೆ ಒಂದು ಗುಡ್ದಾಗ ಹಾವಲ್ಲ ಹೊರಗೆ ಹಾಕ್ಬೇಕಾಗಿಲ್ಲ ಮ್ಯಾಲಿಂದ ಡಬ್ಬಿ ಬರ್ತಿ ಹೋಗುದಿಲ್ಲ ಅದ್ರೊಳಗೆ ಹೆಸರಲ್ಲಿ ನೀರು ಬಿಡ್ಬೇಕು ಇಲ್ಲ ಹೊಗೆ ಹಾಕಬೇಕು ಮೆಣಸಿನ್ಕಾಯಿ ಹೊಗೆ ಹಾಕಿದ್ರೆ ಕಿತ್ಕೊಂಡು ಹೊರಗೆ ಬರ್ತದೆ ಹೆಂಗ ಒಂದು ನಾಮಸ್ಮರಣೆ ಮಾಡಿ ಕತ್ಕೂಡ ನಾಮಸ್ಮರಣೆ ಒಳಗೆ ಹೋಗಿ ಕತ್ಕೊಂಡಿದೆ ಆ ಒಳಗಿನ ಎಲ್ಲ ನಮ್ಮ ಜನ್ಮಾಂತರದೆಲ್ಲ ವಾಸನೆಗಳಿಗೆ ಏನಾಗುತ್ತೆ ತಳ್ಕೊಳ್ಳಿಕ್ಕೆ ಆಗಿಲ್ಲ ಅವ ಕಿತ್ಕೊಂಡು ಹೊರಗೆ ಬರ್ತಾವ ಹೊರಗೆ ಬಂದ ಕೂಡ ನಮ್ಗೆ ಎಷ್ಟೆಷ್ಟು ವಿಚಾರ ಬರ್ಲಿಕ್ಕೆ ಇವು ಮನೆ ಮುಂದೆ ಘಟ ಆಗುತ್ತೆ ಕೆಳಗೆಲ್ಲ ರಾಡಿ ಕೂತು ಮ್ಯಾಲ ತಿಳಿ ನೀರು ಹರಿತಿರ್ತದೆ ನಾವು ಅದನ್ನ ಸ್ವಚ್ಛ ಮಾಡಬೇಕು ಕಸೂರಿ ಹಿಂಗೆ ಮಾಡಿ ಕತ್ಕೊಳ್ಳಿ ಹೊಲಸು ವಾಸನೆ ಒಂದು ಬಿಟ್ಟಿವಿ ಅಂದ್ರೆ ಮಾತ್ರ ಹೊಲಸ್ಬೇಕು ಕೆಳಗೆ ಆದ್ರಿಂದ ಎಷ್ಟ ಕೆಟ್ಟ ವಿಚಾರ ಬಂದ್ರಿ ಚಲೋ ವಿಚಾರ ಬಂದ್ರಿ ಸ್ಟೇಷನ್ ಹೊಂಟಿರ್ತೀವಿ ಇನ್ನು 10 ನಿಮಿಷಕ್ಕೆ ಟ್ರೈನ್ ಇರ್ತದೆ ನಮ್ಮನ್ನ 20-25 ವರ್ಷದಿಂದ ವೇಟ್ ಮಾಡೋ ಒಬ್ಬ ಮನುಷ್ಯ ಬಂದ್ರೆ ಹೆಂಗ್ ಬೇಕಾದ್ರೆ ಬದಲಾಯಿಸ್ತಾರೆ ಅವ್ನು ಉತ್ತರ ಕೊಟ್ಕೊಂಡು ನಿಂದಿರ್ತೀವಿ ಅಥವಾ ನಾವು ಮುಂಕೂತ ಹೋಗುತ್ತ ಒಬ್ಬ ನಮ್ಮನ್ನು ಬಹಳ ವರ್ಷದಿಂದ ಪ್ರೇಮ್ ಮಾಡೋ ಬೇಟ ಅವ್ ನಮ್ಮನ್ನು ನೋಡಿ ಕೂಡ ಏನ್ ನಡಿಕೊಂಡು ಎಲೆಕ್ಟ್ರಿಷನ್ ಬೇಟ ಚಾ ಕುಡಿಕೊಂಡು ನಡೆಯೋದು ಹೋಗ್ತೀವಿ ಗಾಡಿ ಹೋಗ್ಬಿಡುತ್ತೆ ಹೆಂಗು ಹಾಗೆ ಅಂದ್ರೆ ನಮ್ಮ ದಿನ 3,500 ಜಪ ಮಾಡ್ಬೇಕಾಗಿದೆ ಅಥವಾ 5,000 10,000 ಜಪ ಮಾಡ್ಬೇಕಾಗಿದೆ ಅಂತಿದ್ದಾಗ ಈ ಕೆಟ್ಟ ವಿಚಾರಗಳು ಬರ್ಲಿಕ್ಕೆ ಕತ್ತರು ನಾವು ಅದಕ್ಕೆ ನಮ್ಮ ನಿಯಮವನ್ನು ನಾವು ತಪ್ಪಿಸಬಾರ್ದು ಜಪ ಮಾಡಿಕೊತ ಇದ್ವಿ ಅಂದ್ರೆ ಅವೆಲ್ಲ ಸಣ್ಣಾಗಿ ಹೊರಗೆ ಹೋಗ್ತಾವ ಹೊರಗೆ ಹೋಗಿ ನಮ್ಮ ಒಳಗಿಂದ ಏನಂದ್ರೆ ಎಷ್ಟೆಷ್ಟು ಅದಕ್ಕೆ ವಿಚಾರ ವಾಸನೆಗಳ ಒಂದು ಪ್ರಭಾವ ಕಡಿಮೆ ಆಗ್ತದೋ ಆಮೇಲೆ ಒಂದು ಭಾವ ಬರ್ತದೆ ಏನು ಅಂದ್ರೆ 3ನೇ ಅವಸ್ಥೆ ಏನು ಅಂದ್ರೆ ಅಭಿರುಚಿ ನಿರ್ಮಾಣ ಇನ್ನಷ್ಟು ಮಾಡ್ಬೇಕು ಅನ್ನೋದು ಇಲ್ಲಿಂದ ಸಾಧನೆ ಕ್ಷೇತ್ರ ಶುರುವಾಯಿತು ಇದರ ಮುಂದಿನ ಅವಸ್ಥೆ ಏನು ಅಂದ್ರೆ ಅರ್ಥಾತ್ ನಮ್ಗೆ ವ್ಯಸನ ಆಗುತ್ತೆ ವ್ಯಸನೇ ದ್ವೇ ಪ್ರೋಕ್ತಿ ಎರಡು ವ್ಯಸನ ಮಹತ್ವದ್ದು ವಿದ್ಯಾಧ್ಯಯನ ವ್ಯಸನ ಅಥವಾ ಹರಿನಾಮ ಸೇವೆ ವಿದ್ಯಾಧ್ಯಯನದಲ್ಲಿ ವ್ಯಸನ ಇರಬೇಕು ಇಲ್ಲ ನಾಮಸ್ಮರಣೆಯಲ್ಲಿ ವ್ಯಸನ ನಮ್ಗೆ ಚಟ ಆಗಬೇಕು ಯಾವ ರೀತಿಯಾಗಿ ವ್ಯಸನಿ ಮನುಷ್ಯ ವ್ಯಸನ ಸಲುವಾಗಿ ಸರ್ವಸ್ವ ಕಳ್ಕೊಳ್ತಂತಾರೆ ವ್ಯಸನ ಬಿಡಂಗಿಲ್ಲ ಅಂದ್ರೆ ನಮ್ಮ ಪ್ರಪಂಚದೊಳಗೆ ಏನಾದ್ರು ಆಗ್ಬೇಕು ನಾನು ನಾಮಸ್ಮರಣೆ ಬಿಡಂಗಿಲ್ಲ ಅನ್ನುವಂತ ಭಾವ ತಾನಾಗಿ ಬರ್ತದ ಅವಾಗ ಒಂದು ಹೊಸ ಮನಸ್ಸು ತಯಾರಾಕೋತ ಬರ್ತದೆ ಅದ್ರ ಜೊತೆಗೆ ನಾನು ಅದನ್ನ ಹೇಳಿದ್ರೆ ನಾವು ಹೊಸ ಒಂದು ಮನಸ್ಸ ತಯಾರು ಮಾಡಬೇಕು ಆಮೇಲೆ ಮುಂದಿನ ಅವಸ್ಥೆ ಏನು ಅಂದ್ರೆ ಹುಡ್ತೀವಿ ये दुनिया के पागल खाना है यहाँ सब कोई पागल है कोई पैसे के लिए पागल है तो कोई प्रतिष्ठा के लिए पागल है कोई काम के लिए पागल है तो कोई कांचन के लिए पागल है बिरले ही ऐसे हैं जो भगवान के लिए पागल लोग कहे मीरा भाई बावल सास कहे कुलनाशी है साधु संग बैठी लोकनाथ कोई अर्थात मीराबाईಗೆ ಜನ ಹುಚ್ಚೆಯಾದಂತ ರಾಮಕೃಷ್ಣ ಪರಮಹಂಸರಿಗೆ ಹುಚ್ಚ ಹಿಡಿದ ಹುಚ್ಚ ಮುದುಕ ಅದು ಹುಚ್ಚ ಹಿಡಿದ ಹೊತ್ತು ಜೀವನ ಸಾರ್ಥಕ ಆಗುವುದಿಲ್ಲ ಒಂದು ಸಮಾಜದ ಒಂದು ಶತಮಾನದಲ್ಲಿ
ಆ ಸಮಾಜದಲ್ಲಿ ಭಗವಂತನ ಸಲುವಾಗಿ ಹುಟ್ಟಿರದಿರುವ ಮನುಷ್ಯ ಹುಟ್ಟಿ ಬಂದ ಅಂದ್ರೆ ಆ ಸಮಾಜದ ಭಾಗ್ಯ ತೆಗಿತು ಅಂತ 5 ದಿವಸ ಆದ್ರೂ ಪ್ರವಚನ ಆಗಿತ್ತು ಮಕ್ಕಳಲ್ಲಿ ಮಾರ್ಕಂಡೇಯ ಅವಧಾನಗಳ ಕಡೆ ದಿವಸ ಒಂದು ಹಾಡು ಬರ್ತದೆ. ಇವತ್ತು ಹಾಡ್ತಾರೆ, ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು, ಅಚ್ಯುತನ ನಾಮ ಜಪಿಸುವ ಹುಚ್ಚು ಹಿಡಿಯಿತು, ಕೊಚ್ಚಿ ಹೋಯಿತು ಈಗ ಕೊಚ್ಚಿ ಹೋಯಿ, ಕಾಮ ಕ್ರೋಧ ಲೋಭ ಮೋಹ ಕೊಚ್ಚಿ ಹೋಯಿ, ಸ್ವಚ್ಛವಾಯಿತು ಹಾಡ. ತಾತ್ಪರ್ಯ ಏನು ಅಂದ್ರೆ ಹುಚ್ಚು ಹಿಡಿದು ಪ್ರಪಂಚದ ಹುಚ್ಚು ನಮ್ಗೆ ಎಷ್ಟು ನಾವು ಭಗವಂತ ಹುಚ್ಚು ಹಿಡಿದು ಗೊತ್ತಾಗೆ. ಅವ್ರು ಇವರು ವಿನೋದ್ ಸಚ್ಚಿದಾನಂದ ನರಸಿಂಹಾರ್ತಿ ಸ್ವಾಮಿಗಳು ನರೇಗದ ಹಾಕಿ ಕೊಡು ಮುಂದೆ ಆ ಹುಚ್ಚು ಇರಾಪದ್ದನ್ನ ಹುಚ್ಚು ಇರಾಪದ್ದ ಅಂತಿದ್ರಲ್ಲ, ಹುಚ್ಚು ಹಿರಿಯ ಅಂತಿದ್ರು. ಅವಲ್ಲಿ ಸ್ಮಶಾನದಾಗ ಕೂತಿದ್ದ, ಅವ್ರು ನೋಡಿದ್ರು, ಅವ್ ಯಾರು ಅವ್ ಹುಚ್ಚು ಹಿರಿಯಾರಿ ಹುಚ್ಚು ಇರಪ್ಪ ಇಲ್ಲಿ ಅದನ್ನ ಕಡೆ ಹೊಂಟರು ಕುಳಿತ ಅವಲ್ಲಿ ಹೋಗಬಾರ್ದು. ಅವ್ ಭ್ರಷ್ಟ ಇದ್ದಾನ, ಮಾಂಸ ತಿಂತಾನೆ, ಹಸಿ ಮಾಂಸ ಏನ್ ಬೇಕು ಕುಡಿತಾನೆ ತಿಂತಾನೆ. ಇಲ್ಲಿ ಅದು ಹೋದ್ರು, ಅವ್ ಅರ್ಧ ಮಾರಿ ಮಾಡಿ ಕೂತಿದ್ದ. ಇವ್ರು ಹಿಂದಿಂದ ಹೋಗಿ ಯಾರಪ್ಪ ನೀನು ಹೆಸರೇ ಇಲ್ಲ, ಯಾವ್ದು ಹೌದು ಅದಲ್ಲ, ಯಾವ್ದಲ್ವ ಅದು ಹೌದು ನಡಿಯಲ್ಲ. ಮತ್ತೊಂದು ಸಲ ಕೇಳಿ ಮತ್ತೆ ಅದನ್ನ ಹೇಳಿದೆ, ಯಾವ್ದು ಹೌದು ಅದಲ್ಲ, ಯಾವ್ದಲ್ಲ ಅದು ಹೌದು ನಡೀಲಿ. ಬಂದು ಸ್ವಾಮಿ ಹುಚ್ಚವನು ಹೇಳಿದ್ರೆ ನಿಮಗೂ ಹೇಳಿದ್ರು, ಬ್ರಾಹ್ಮಣರು ಹೇಳಿದ್ರು, ಅವನಿಗೆ ಹೆಂಡತಿ ಮಕ್ಕಳು ಹುಚ್ಚದೇನು ಹೇಳು, ನಿಮಗೆ ಹೆಂಡತಿ ಮಕ್ಕಳು ಹುಚ್ಚ, ಮನಿ ಮಾರಿನ ಹುಚ್ಚದೇನು ಅವನಿಗೆ ಬೈಲಾಕ್ ಹುಚ್ಚಾನೆ, ನಿಮಗ್ ಮನಿ ಮಾರಿನ ಹುಚ್ಚದ, ಹುಟ್ಟು ಬೆಳ್ಳಿ ಬಂಗಾರ ಹುಚ್ಚದೇನು ಅವನಿಗೆ ನಿಮಗ್ ಹುಚ್ಚು, ಅವನು ಹುಚ್ಚಾರ ನೀವು ಹುಚ್ಚರಿ. ಆಮೇಲೆ ಅವ್ನು ಜಾತ್ರೆ ಶುರುವಾಗ ಹುಚ್ಚಿರಪ್ಪ ಜಾತ್ರೆ ಅಂತ ನಾವು ಯಾತ್ರೆ ಹೋಗಿದ್ವಿ. ಆ ಜಾತ್ರೆ ಒಳಗೆ ಕುಗ್ಗೆ ಬಜ್ಜಿ ಮಾಡ್ತಿರ್ತಾರೆ, ಹುಚ್ಚಿರಪ್ಪನ ಜಾತ್ರೆ. ಅರ್ಥಾತ್ ಏನು ಅಂದ್ರೆ ಅಮ್ಮಿ ಬಿಗಡಲು ತುಮಿ ಬಿಗಡ. ತುಕಾರಾಮ್ ಮಹಾರಾಜ ನಾವು ಕೆಟ್ವಿ ನೀವು ಕೆಟ್ವಿ, ನಾವು ಕೆಲಸ ಕಳಿಸ್ತೀವಿ ನಿಮ್ಮ ಬಿಡುವುದಿಲ್ಲ. ಹುಚ್ಚದ ಅರ್ಥಾತ್ ಏನು ಅಂದ್ರೆ ಅಮ್ಮಿ ಬಿಗಡಲು ತುಮಿ ಬಿಗಡ. ಚಂದನಾತೆ ಸಂಗೆ ವೃಕ್ಷ ಬಿಗಡಲ್ಲ. ಗಂಧದ ಸಹವಾಸದಿಂದ ವೃಕ್ಷಗಳ ಕೆಟ್ಟು ಮತ್ತೇನಾದ್ರು ಚಂದನತಿ ಧಾರೆ ಅವು ಗಂಧದ ಗಿಡನಾಗಿಬಿಟ್ಟು ಅಮಿ ಬಿಗಡಲು ತುಮಿ ಬಿಗಡ. ಸರಿತಾತೆಯ ಸಂಖ್ಯೆ ಸಾಗರಾತೆಯ ಸಂಖ್ಯೆ ಸರಿತಾ ಬಿಗಡಲ್ಲ. ಸಾಗರದ ಸಹವಾಸದಿಂದ ನದಿ ಕೆಟ್ಟು ಏನಾಗ್ತದೆ ಸಾಗರತಿ ಧಾರೆ, ಅದು ಸಾಗರನ ಆಗಿ ಹೋಗ್ತು. ಹಂಗೆ ನಾವು ಕೇಳೋಣ ಅಮಿ ಬಿಗಡಲು ತುಮಿ ಬಿಗಡಲ್ಲ. ವಿಠ್ಠಲಾತೆಯ ಸಂಖ್ಯೆ ತುಕಾ ಬಿಗಡಲ್ಲ. ವಿಠ್ಠಲ ಸಹವಾಸದಿಂದ ತುಕಾರಾಮ ಕೆಟ್ಟು ಏನಾದ್ರು ವಿಠ್ಠಲತಿ ಧಾರ, ಅಮಿ ಬಿಗಡಲು ತುಮಿ ಬಿಗಡ. ಹಂಗೆ ಕೆಡೋ ತಯಾರಿ ಮಾಡಿಕೊಂಡ ಬರ್ಬೇಕು ಅಂದ್ರೆ ನಾವು ಕೆಲಸ ಕಲಿಸ್ಬಿಡ್ತಿರ್ತೀವಿ. ಅಮಿ ಬಿಗಡಲು ತುಮಿ ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು. ಆ ಹುಚ್ಚಿನ ಸಾಮಾನ್ಯ ಬಾಲಪನ್ ಸೆ ಹರಿ ಭಜೆ ಜಗಮೇ ರಹೆ ಉದಾಸ್ ತೀರಥ ಆಶಾ ಕರ್ ಪ್ರಹಿ ಕಬ್ ಆವೆ ಹರಿದಾಸ್. ಅಂತ ಮನುಷ್ಯ ಯಾವಾಗ ಬರ್ತಾನ ಕುಲಂ ಪವಿತ್ರಂ ಜನನೀ